ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಸ್ಪೆಷಲ್. ನಾನು ವೈದೇಹಿ ಬಾಟಿ. ಇವತ್ತು ನಮ್ಮ ಜೊತೆಗೆ ಇರುವಂತಹ ಗೆಸ್ಟ್ ನನಗೆ ಗೊತ್ತಿಲ್ಲ ಇವ್ರನ್ನ ಸಾರ್ಥಕ್ ಅಂತ ಕರಿಬೇಕು ಅಥವಾ ಅಭಿಷೇಕ್ ಅಂತ ಕರಿಬೇಕು. ಸದ್ಯಕ್ಕೆ ಅಭಿಷೇಕ್ ಅಂತಾನೆ ಕರಿತೀನಿ. ಸೊ ವಧು ಸೀರಿಯಲ್ ಅಲ್ಲಿ ನಾಯಕ ನಟನಾಗಿ ಇವರು ರೋಲ್ ನ ಪ್ಲೇ ಮಾಡ್ತಾ ಇದ್ರು. ರೀಸೆಂಟ್ ಆಗಿ ವಧು ಸೀರಿಯಲ್ ಕೊನೆಗೊಂಡಿದೆ. ಯಾಕೆ ಕೊನೆಗೊಂಡು, ಯಾಕೆ ವಧು ಸೀರಿಯಲ್ ಇಷ್ಟು ಬೇಗ ಎಲ್ಲರನ್ನ ರಂಜಿಸೋದನ್ನ ಸ್ಟಾಪ್ ಮಾಡ್ತು, ಏನೆಲ್ಲ ರೀಸನ್ಸ್ ಇರ್ಬೋದು, ಹಾಗೆ ಅವರ ಒಂದಿಷ್ಟು ಪರ್ಸನಲ್ ಲೈಫ್ ಬಗ್ಗೆ, ಹಾಗೆ ಅವರ ಒಂದು ಕರಿಯರ್ ಬಗ್ಗೆ ಎಲ್ಲದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಅಭಿಷೇಕ್ ಅವರೇ. ಸೊ ಹೇಳಿ, ಅಭಿಷೇಕ್ ಅಂತ ಕರ್ಸ್ಕೊಳಕ್ ಇಷ್ಟಪಡ್ತೀರಾ? ಸಾರ್ಥಕ್ ಅಂತ ಕರೆಯೋದು ಬೇಡ. ಓಕೆ, ಫೈನ್. ಸೊ ವಧು ಬಗ್ಗೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಇನಿಷಿಯಲ್ ಡೇಸ್ ಅಲ್ಲಿ ತುಂಬಾ ಚೆನ್ನಾಗೂ ಹೋಗ್ತಾ ಇತ್ತು. ಪ್ರೈಮ್ ಟೈಮ್ ಅಲ್ಲಿ ನಿಮ್ ಸೀರಿಯಲ್ ಬರ್ತಾ ಇತ್ತು. ಎಲ್ಲಿಗೂ ನೀವ್ ಅನ್ಕೊಂಡಂಗೆ ನಡೀತಾ ಇತ್ತು. ಬಟ್ ಎಲ್ಲೋ ಒಂದ್ ಕಡೆ ಏನೋ ಮಿಸ್ ಹೊಡಿತು. ವಧು ಸೀರಿಯಲ್ ಬೇಗ ಕೊನೆ ಆಯ್ತು. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಆಕ್ಚುಲಿ ಸ್ವಲ್ಪ ಬೇಜಾರಾಗುತ್ತೆ ಆಲ್ಸೋ. ಯಾಕಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಇದೊಂಥರ ತುಂಬಾ ವಿಭಿನ್ನವಾಗಿತ್ತು ಕತೆ. ಯಾಕಂದ್ರೆ ಈ ಕತೆ ಹೇಗಿತ್ತು, ಡಿವೋರ್ಸ್ ಬಗ್ಗೆ ಇದೆಲ್ಲ ನಮ್ ಸುತ್ತಮುತ್ತ ಎಷ್ಟು ನಡೀತಾ ಇದೆ ಅಲ್ವಾ, ಅದ್ರ ಬಗ್ಗೆ ಇಟ್ಕೊಂಡು ಒಂದ್ ಕತೆ ಮೆಚೂರ್ ಆಡಿಯನ್ಸ್ ಕತೆ ಮಾಡೋಣ ಅಂತ ಪ್ರಯತ್ನ ಪಟ್ಟಿದ್ದು. ನನ್ಗೆ ತುಂಬಾ ಹೋಪ್ಸ್ ಇತ್ತು, ಇನ್ನು ತುಂಬಾ ರೀಚ್ ಆಗುತ್ತೆ, ಇಟ್ ವಿಲ್ ವರ್ಕ್ಔಟ್ ಗುಡ್ ಅಂತ. ಬಟ್ ವಾಟ್ ಟು ಡೂ, ಫೇಟ್. ಸೊ ಅಂದ್ರೆ ಇವತ್ತಿನ ಒಂದಿಷ್ಟು ದಿನಗಳಲ್ಲಿ ನೋಡ್ತಾ ಹೋದ್ರೆ, ಮುಂಚೆ ಏನಾಗ್ತಾ ಇತ್ತು, ಸೀರಿಯಲ್ ಅಂತಂದ್ರೆ ಅದು 1 ವರ್ಷ 2 ವರ್ಷ ಹಂಗೆ ಜಗ್ಕೊಂಡು ಹೋಗ್ತಾ ಇದ್ರು. ಏನೇನೋ ಅದಕ್ಕೆ ಟ್ವಿಸ್ಟ್ಗಳು ತಗೊಂಡ್ಬರೋದು, ಬಟ್ ಆಡಿಯನ್ಸ್ ನ ಬ್ಯುಸಿ ಮಾಡಿಟ್ಕೊಳ್ತಾ ಇತ್ತು. ಬಟ್ ಇವತ್ತಿನ ಒಂದಿಷ್ಟು ಸೀರಿಯಲ್ಗಳನ್ನ ನಾವು ನೋಡ್ತಾ ಹೋದ್ರೆ, ಎಲ್ಲೋ ಒಂದ್ ಕಡೆ ಆಡಿಯನ್ಸ್ ನ ಎಂಟರ್ಟೈನ್ ಮಾಡೋದಕ್ಕೆ ಅವರು ಫೇಲ್ ಆಗ್ತಾ ಇದ್ದಾರೋ ಏನೋ, ಆಡಿಯನ್ಸ್ಗೆ ಏನೋ ಬೇಕು, ಆ ಒಂದು ಧಾರಾವಾಹಿಯಿಂದ ಅದನ್ನ ಕೊಡಕ್ ಆಗ್ತಾ ಇಲ್ವೇನೋ, ಆ ರೀತಿಯಾದಂತಹ ಒಂದಿಷ್ಟು ಪ್ರಶ್ನೆಗಳು. ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟ? ಮೇಡಮ್, ನಿಜ ಹೇಳ್ಬೇಕಂದ್ರೆ ಮುಂಚೆ ನಮ್ಗೆ ಎಕ್ಸಾಂಪಲ್ ನಾನ್ ಚಿಕ್ಕವನಿದ್ದಾಗ ಅಥವಾ ನೀವು ಚಿಕ್ಕವರಿದ್ದಾಗ ಸೀರಿಯಲ್ಗಳು ಬರೋದು 1 ವರ್ಷ 2 ವರ್ಷ 3-4 ವರ್ಷ ಎಲ್ಲ ಬರೋದು. ಕರೆಕ್ಟ್. ಆ ಟೈಮಲ್ಲಿ ನಮ್ಮ ಹತ್ರ ಒಂದು ವಸ್ತು ಇರಲಿಲ್ಲ, ನಮ್ಮ ಮೊಬೈಲ್ ಇರಲಿಲ್ಲ ನಮ್ಮ ಹತ್ರ. ಇವಾಗ ನಮ್ಮ ಅಟೆನ್ಷನ್ ಸ್ಪ್ಯಾನ್ ಎಷ್ಟು ಕಮ್ಮಿ ಆಗಿದೆ ಅಂದ್ರೆ, ಒಂದು ಸಿನಿಮಾನೇ 3 ಅವರ್ ನೋಡೋಕ್ಕಾಗಲ್ಲ ನಮಗೆ. ಇನ್ನು ಸೀರಿಯಲ್ನ ನಾವು ಸೀರಿಯಲ್ನ ಹೇಗೆ ಸ್ಟೀರಿಯೋಟೈಪ್ ಮಾಡಿದೀವಿ ಹೇಳಿ ಇಷ್ಟು ದಿನ. ಸೀರಿಯಲ್ ಆಕ್ಟಿಂಗ್ ಮಾಡ್ತಾನೆ ಗುರು, ಸೀರಿಯಲ್ ತರ ಅಷ್ಟು ಮಾಡಬೇಡ ನೀನು, ಎಲ್ಲ ಕ್ವಿಕ್ ಆಗಿರ್ಲಿ, ಕ್ವಿಕ್ ಆಗಿರ್ಲಿ. ಕರೆಕ್ಟ್ ಅಲ್ವಾ? ನಾವು ಸೀರಿಯಲ್ನ ಹೇಗೆ ಅನ್ಕೊಂಡ್ಬಿಟ್ಟಿದೀವಿ ಅಂದ್ರೆ ತುಂಬಾ ಡ್ರ್ಯಾಗ್ ಮಾಡ್ತಾರೆ. ನಮಗೆ ಇನ್ಸ್ಟಾಗ್ರಾಮ್ ಇಂದ ಹೇಗಾಗುತ್ತೆ ಇಲ್ಲಿ, ಇವಾಗ ಎಷ್ಟು ಜನ ಕಾಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ. ನಮ್ಗೆ ಎವ್ರಿ ಡೇ ಎಂಟರ್ಟೈನ್ಮೆಂಟ್. ಇಟ್ಸ್ ಓನ್ಲಿ ಒಂದೊಂದು ಸ್ವಿಚ್ ಅಲ್ಲಿ ಎಂಟರ್ಟೈನ್ಮೆಂಟ್ ಚೇಂಜ್ ಆಗ್ತಾ ಹೋಗುತ್ತೆ. ಆ ತರ ನಮ್ ಬ್ರೈನ್ ಪ್ರೋಗ್ರಾಮ್ ಆದ್ಮೇಲೆ ಹೌ ಡು ಯು ಎಕ್ಸ್ಪೆಕ್ಟ್ ಸಂಬಡಿ ಟು ವಾಚ್ ಫಾರ್ 30 whole minutes? ಆಮೇಲೆ ಹೇಗಿರ್ಬೇಕಂದ್ರೆ, ಇವಾಗ ಜನ ಎಷ್ಟು ಚೂಸಿ ಆಗ್ಬಿಟ್ಟಿದ್ದಾರೆ ಅಂದ್ರೆ, ದೇರ್ ಆರ್ ಸೋ ಮೆನಿ ಆಪ್ಷನ್ಸ್. ಇವಾಗ ಮುಂಚೆ ನಿಮ್ಗೆ ಇಲ್ಲ ಕಲರ್ಸ್ ಕನ್ನಡ, ಜಿ ಕನ್ನಡ, ಇವಾಗ ಸ್ಟಾರ್ ಸುವರ್ಣ, ನಿಮ್ಗೆ ಒಂದು ಫ್ಯೂ ಆಪ್ಷನ್ಸ್ ಇತ್ತು ಅಷ್ಟೇ. ಇವಾಗ ನಮ್ಗೆ ಎಷ್ಟು ಆಪ್ಷನ್ಸ್ ಇದೆ ಹೇಳಿ? ಬರೀ 3. ನೀವ್ ಯಾವತ್ತಾರು ಇವಾಗ ಚಾನೆಲ್ಗಳನ್ನ ಸ್ಪೆಸಿಫಿಕ್ ಆಗಿ ನೋಡಿದೀರಾ? ನೀವ್ ಇವಾಗ ಎಕ್ಸಾಂಪಲ್ ಒಂದು ಶೋ ಮಿಸ್ ಮಾಡ್ಕೊಂಡಿಲ್ಲ. ಮುಂಚೆ ನಾನು ಚಿಕ್ಕ ವಯಸ್ಸಲ್ದಾಗ ಹೇಳ್ತಾ ಇದೀನಿ, ಒಂದು ಚಾನೆಲ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಅವಾರ್ಡ್ ಶೋ ಬರ್ತಾ ಇದೆ ಅಂದ್ರೆ, ನಾನು ಅದು ಬರೋ ತನಕ ಕಾಯ್ತಾ ಇದ್ದೆ. 8 ಗಂಟೆ ಆಗಿದೆ, 8 ಗಂಟೆಗೆ ಅವಾರ್ಡ್ ಶೋ ಬರುತ್ತೆ, 8 ಗಂಟೆಯಿಂದ 10-11 ಗಂಟೆ ತನಕ ಫುಲ್ ನೋಡ್ತಾ ಇದ್ದೆ ನಾನು. ಇವಾಗ ಅದು ನೋಡೋದೇ ಬೇಕಾಗಿಲ್ಲ. ಅಷ್ಟು 3 ಅವರ್ ಯಾಕೆ ನೋಡ್ಬೇಕು? ಏನೇನ್ ಇಂಪಾರ್ಟೆಂಟ್ ಕ್ಲಿಪ್ಪಿಂಗ್ಸ್ ಇದೆ, ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ರೆ ಎಲ್ಲ 1,000 ಜನ ಹಾಕಿರ್ತಾರೆ. ಅರ್ಥ ಆಯ್ತಾ? ಇಟ್ಸ್ ಬಿಕಮ್ ಸೋ ಕನ್ವೀನಿಯಂಟ್. ಅಷ್ಟು ಕನ್ವೀನಿಯಂಟ್ ಇದ್ಮೇಲೆ ಹೌ ಡು ಯು ಎಕ್ಸ್ಪೆಕ್ಟ್ ಆಡಿಯನ್ಸ್ ಟು ಬಿ ಒಂದೇ ಕಡೆ ಅರ್ಧ ಗಂಟೆ ನೋಡ್ಕೊಂಡಿರು ಅಲ್ವಾ? ನೀವು ಅಫ್ಕೋರ್ಸ್ ಆಗುತ್ತೆ, ಆಗಲ್ಲ ಅಂತ ಹೇಳ್ತಾ ಇಲ್ಲ. ಅದಕ್ಕೆ ನಾವು ಇನ್ನೂ ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೇಕು. ಎಕ್ಸ್ಟ್ರಾ ಎಫರ್ಟ್ಕಿನ್ನ ಅದೊಂಥರ ಅವ್ರಿಗೆ ಕನೆಕ್ಷನ್ ಮ್ಯಾಚ್ ಆಗ್ಬೇಕು. ಎಲ್ಲ ಕಥೆಗಳು ನಡೆಯಲ್ಲ, ಎಲ್ಲ ಪ್ರಯತ್ನಗಳು ನಡೆಯಲ್ಲ. ಅವ್ರಿಗೆ ಏನಿಷ್ಟ ಯಾರಿಗ್ ಗೊತ್ತು ಅಲ್ವಾ? ಸೊ ನಮ್ ಕೈಯಲ್ಲಿ ಏನಿದೆ, ನಾವು ಮಾಡೋ ಪ್ರಯತ್ನ ಮಾಡೋದು. ಇಷ್ಟ ಆಗುತ್ತೋ ಬಿಡುತ್ತೋ ಅವ್ರಿಗೆ. ದಟ್ಸ್ ವಾಟ್ ಐ ಫೀಲ್. ಒಂದ್ಸಲ ಇವಾಗ ಏನಕ್ಕೆ ಸೀರಿಯಲ್ಗಳು ಅಷ್ಟು ನಡೆಯಲ್ಲ ಅಂತಂದ್ರೆ, ತುಂಬಾ ಸ್ಯಾಚುರೇಟೆಡ್ ಆಗ್ಬಿಟ್ಟಿದೆ ಇವಾಗ. ತುಂಬಾ ಕಮ್ಮಿ ಜನ ಅದೇ ಬೇಸಿಕ್ಲಿ ಅಟೆನ್ಷನ್ ಸ್ಪ್ಯಾನ್ ತುಂಬಾ ಕಮ್ಮಿ ಆಗಿದೆ. ನೀವಿನ್ ಮುಂದೆ ನೋಡಿ, ಇನ್ನೆಲ್ಲ 60 minute ಎಪಿಸೋಡ್ಸ್ ಬರುತ್ತೆ. ಇವಾಗ ವರ್ಟಿಕಲ್ ಶೂಟಿಂಗ್ ಆಗ್ತಿದೆ ಎಲ್ಲ ಕಡೆ. ಮೈಕ್ರೋ ಸೀರೀಸ್ಗಳು ಬರ್ತಾ ಇದೆ, ಲೈಕ್ 1 minute ಎಪಿಸೋಡ್ಸ್. ಆ ಥರ ಎಲ್ಲ US ಅಲ್ಲಿ ಇಲ್ಲಿ ಮಾಡಿದಾರೆ. ಅದನ್ನ ಇಲ್ಲೂ ಇಂಟ್ರೊಡ್ಯೂಸ್ ಮಾಡ್ತಾರೆ ವೆರಿ ಸೂನ್. ಯಾಕಂದ್ರೆ ಅಷ್ಟು ಕಮ್ಮಿ ಆಗಿದೆ ಅಟೆನ್ಷನ್ ಸ್ಪ್ಯಾನ್. ಇವಾಗ ಒಂದ್ ಎಪಿಸೋಡ್ 30 ನಿಮಿಷ ನೋಡೋರು 1 ನಿಮಿಷ ಪರ್ ಎಪಿಸೋಡ್ ಮಾಡಕ್ ಸ್ಟಾರ್ಟ್ ಮಾಡಿದೀವಿ ಅಂತಂದ್ರೆ, ಯೋಚನೆ ಮಾಡಿ ನಮ್ಮ ಅಟೆನ್ಷನ್ ಸ್ಪ್ಯಾನ್ ಎಷ್ಟು ಕಮ್ಮಿ ಆಗಿದೆ ಅಂತ. ಸೊ ಐ ಡೋಂಟ್ ಬ್ಲೇಮ್ ಎನಿವನ್. ಇಟ್ಸ್ ಜಸ್ಟ್ ಟೈಮ್, ಅಂಡ್ ನಾವ್ ಹೆಂಗ್ ಚೇಂಜ್ ಆಗ್ತೀವಿ ಅದ್ರ ಪ್ರಕಾರ ಅಷ್ಟೇ ಚೇಂಜ್ ಆಗ್ತಾ ಹೋಗ್ಬೇಕು ಅಂತ. ಓಕೆ, ಇಷ್ಟು ದಿನ ನೀವು ಅಂದ್ರೆ ಒಂದು 6 months ಇದು ಪ್ರಸಾರ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಸೊ 6 months ಅಲ್ಲಿ ನೀವು ವರ್ಕ್ ಮಾಡಿರೋ ಪ್ರಕಾರ ನೋಡ್ತಾ ಹೋದ್ರೆ, ಎಲ್ಲಿ ಮಿಸ್ ಹೊಡಿತು ವಧು ಸೀರಿಯಲ್? ಮಿಸ್ ಹೊಡಿತು ಅಂತ ಹೇಳಕ್ಕಾಗಲ್ಲ. ಐ ಥಿಂಕ್ ಕಥೆನ ಜನ ಆಕ್ಸೆಪ್ಟ್ ಮಾಡ್ಲಿಲ್ಲ. ಅಂಡ್ ಆಲ್ಸೋ ಅದೇನ್ ಗೊತ್ತಾ, ನಮ್ಗೆ ಒಂದು ಟೈಮ್ ಸ್ಲಾಟ್ ಕೊಟ್ಟಾದ್ಮೇಲೆ ಅಲ್ಲಿ ಸ್ಟಿಕ್ ಆನ್ ಆಗಿದ್ರೆ ನಮ್ಗೆ ಆಡಿಯನ್ಸ್ ಇನ್ಕ್ರೀಸ್ ಆಗ್ತಾ ಇದ್ರೇನು, ನಮ್ ತುಂಬಾ ಅಲ್ಲಿ ಇಲ್ಲಿ ಶಿಫ್ಟ್ ಮಾಡಕ್ ಟ್ರೈ ಮಾಡಿದ್ರು. ಅದ್ ಏನ್ ರೀಸನ್ ನನಗೂ ಡೆಫಿನೆಟ್ಲಿ ಗೊತ್ತಿಲ್ಲ. ಯಾಕಂದ್ರೆ ಮ್ಯಾನೇಜ್ಮೆಂಟ್ಗೂ ನನಗೂ ಸಂಬಂಧ ಇಲ್ಲ. ಐ ಆಮ್ ಜಸ್ಟ್ ಆನ್ ಆಕ್ಟರ್. ಎಕ್ಸಾಂಪಲ್, ಇವಾಗ ನೀವೊಂದು ಕಂಪನಿಲಿ ಕೆಲಸ ಮಾಡ್ತಿರ್ತೀರಾ ಅನ್ಕೊಳ್ಳಿ. ಕಂಪನಿಲಿ ಏನಾಗುತ್ತೆ ನಿಮ್ಗೇನ್ ಗೊತ್ತು?
ನೀವು ಬರೀ ಕೆಲಸ ಮಾಡಕ್ ಹೋಗ್ತೀರಾ, ನಿಮ್ಗೆ ಸಂಬಳ ಕೊಡ್ತಾರೆ, ನಿಮ್ ಜನ ಇರ್ತಾರೆ ನಿಮ್ಮ ಜೊತೆ, ನಿಮ್ಮ ಕೊಲೀಗ್ಸ್ ಬಗ್ಗೆ ನಿಮ್ಗೆ ಗೊತ್ತು ಬಂತು. ಇವಾಗ ಸಿಂಪಲ್ ಎಕ್ಸಾಂಪಲ್ ಯಾವುದೋ ಒಂದು, ಐ ಮೀನ್ ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಸೇ ಇಟ್, ಇವಾಗ ಅದು ವಿಜಯ್ ಮಲ್ಯದ ಪಾಡ್ಕಾಸ್ಟ್ ಬಂತಲ್ವಾ, ಸೊ ಅವು ವಿಜಯ್ ಮಲ್ಯಗೆ ಗೊತ್ತು ಏನಾಯ್ತು ಕಿಂಗ್ ಫಿಶರ್ ಒಳಗೆ. ಆ ಪಾಡ್ಕಾಸ್ಟ್ ನೋಡಿದ್ಮೇಲೆ ಯಾರು ದುಡ್ಡು ಕೊಡ್ಬೇಕಾಗಿತ್ತು ಅದೆಲ್ಲ ಗೊತ್ತಾಯ್ತು. ಬಟ್ ಅವ್ನ ಎಂಪ್ಲಾಯೀಸ್ಗೆ ಏನ್ ಗೊತ್ತು, ಏನಕ್ಕೆ ನಿಂತೋಯ್ತು ಅಂತ ಗೊತ್ತಿಲ್ಲ, ದುಡ್ಡು ಕೊಟ್ಟಿಲ್ಲ. ನಮ್ಗೆ ಅವ್ರ ತಲೆಯಲ್ಲಿ ಇರುತ್ತೆ, ನಿಂತೋಯ್ತು ಓಕೆ, ನನ್ ದುಡ್ಡು ಬಂದಿಲ್ಲ ಅಷ್ಟೇ ಅವ್ರ ತಲೆಯಲ್ಲಿರೋದು. ಬಟ್ ಇನ್ಸೈಡ್ ಏನಾಯ್ತು ಯಾರಿಗೂ ಗೊತ್ತು. ಸೇಮ್ ಸಿಚುವೇಶನ್ ನನ್ಗೂ, ನಾನ್ ಬರೀ ನನ್ನ ಕಂಪ್ನಿಲಿ ಕೆಲಸ ಮಾಡಿದೆ ಅಷ್ಟೇ ಅಲ್ವಾ. ಸೊ ನನ್ಗೆ ಎಷ್ಟು ಗೊತ್ತು ಅಷ್ಟೇ. ನೈ ಫೆಲ್ಟ್ ಬ್ಯಾಡ್, ಮುಗಿತಾ ಇದೆ, ಏನಕ್ಕೆ ಇಷ್ಟು ಕಷ್ಟಪಟ್ವಲ್ಲ. ನನಗೆ ಆಸ್ ಎನ್ ಆಡಿಯನ್ಸ್ ಅಂಡ್ ಒಬ್ಬ ಅಲ್ಲಿ ಕೆಲಸ ಮಾಡ್ತಿರೋನಾಗಿ ಹೇಳ್ಬೇಕಂದ್ರೆ ನನಗೆ ಒಂದು ಅನ್ಸಿದೆ ಏನಂದ್ರೆ, ನಮ್ಮ ಸ್ಲಾಟ್ನ ತುಂಬಾ ಚೇಂಜ್ ಮಾಡಬಾರ್ದಾಗಿತ್ತು. 9:30 ಸಡನ್ ಆಗಿ ಎತ್ಬಿಟ್ಟು ನಮ್ಗೆ 10:00 ಹಾಕಿದ್ರು. ಆ ಥರ ಎಲ್ಲ ಮಾಡಿದಾಗ ಇವಾಗ ಎಕ್ಸಾಂಪಲ್ ನಾನು 9:00 ಏನೋ ಒಂದು ನೋಡ್ತಾ ಇದ್ದೀನಿ. ಕಷ್ಟಪಟ್ಟು ಜನ, ಇವಾಗ ಫಸ್ಟ್ ಆಫ್ ಆಲ್ ಜನ ಕೂರೋದೇ ಕಷ್ಟ. ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ದಂಗೆ ಅವ್ರು ಇಷ್ಟು ಜನ ಕೂತಿದ್ದಾರೆ 9:00 ನೋಡ್ತಾರೆ ಅಂತಂದಾಗ ದೇ ವಿಲ್ ವಾಂಟ್ ಟು ಬಿ ಒನ್ ಟೈಮ್ ಟೇಬಲ್ ಫಿಕ್ಸ್ ಆಗಿರುತ್ತೆ ಅವ್ರು. ನೀವು ಆ ಟೈಮ್ ಟೇಬಲ್ ಚೇಂಜ್ ಮಾಡಿ ಬೇರೆ ಕಡೆ ಹಾಕ್ತೀನಿ ಅಂದ್ರೆ ಪೀಪಲ್ ಆರ್ ನಾಟ್ ದಟ್ ಲಾಯಲ್ ಎನಫ್ ಟು ಬಿ ಲೈಕ್ ಅಲ್ಲಿ 10:00 ನೋಡ್ತೀನಿ. ಬಟ್ ಇಲ್ಲ, ಬಟ್ ನಿಜ ಹೇಳ್ಬೇಕಂದ್ರೆ 10:00 ತುಂಬಾ ಜನ ಬಂದು ನೋಡಿದ್ದಾರೆ, ತುಂಬಾ ಜನ ಮಾತಾಡಿದ್ದಾರೆ. ಎಲ್ಲೆಲ್ಲಿ ಹೋಗಿದ್ದೀನಿ ಎಲ್ಲಾ ಕಡೆ ಬಂದು ವಧು ಬಗ್ಗೆ ಮಾತಾಡಿದ್ದಾರೆ. ಸೊ ದ ರೀಚ್ ವಾಸ್ ದೇರ್, ಐ ಫೀಲ್ ದ ರೀಚ್ ವಾಸ್ ದೇರ್. ಬಟ್ ಐ ಡೋಂಟ್ ನೋ ವಾಟ್ ಹ್ಯಾಪನ್ ವಿತ್ ಮ್ಯಾನೇಜ್ಮೆಂಟ್. ಐ ಆಮ್ ನೋಬಡಿ ಟು ಟಾಕ್ ಅಬೌಟ್. ಓಕೆ, ಸೊ ನೀವು ಹೇಳಿರೋ ಪ್ರಕಾರ 2 ಥಿಂಗ್, ಒಂದು ಸ್ಟೋರಿನ ಜನರು ಅಷ್ಟಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ, ಇನ್ನೊಂದು ಟೈಮ್ನ ಚೇಂಜ್ ಮಾಡೋದು ಅಂತ ನೀವು ಹೇಳ್ತೀರಾ. ಸೊ ಇವಾಗ ಒಂದು ಸೀರಿಯಲ್ ಅಲ್ಲಿ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಆ ಸೀರಿಯಲ್ ಅಲ್ಲಿ TRP ಮೇಲೆ ಎಲ್ಲ ಡಿಸೈಡ್ ಆಗತ್ತೆ ಅಂತ ಹೇಳ್ತಾರೆ. ಸೊ ಇವಾಗ TRP ಕಡಿಮೆ ಬರ್ತಾ ಇದೆ, ಅದಕ್ಕೆ ಜಾಸ್ತಿ ವ್ಯೂವರ್ಶಿಪ್ ಇಲ್ಲ ಅಂತಂದಾಗ ಆ ಟೈಮ್ನ ಬೇರೆ ಸ್ಲಾಟಿಗೆ ಹಾಕಿ ಆ ಸ್ಲಾಟಿಗೆ ಇನ್ನೊಂದು ಸೀರಿಯಲ್ ತಗೊಂಬರೋದು, ಇನ್ನೊಂದು ಶೋ ತಗೊಂಬರೋದು, ಈ ಒಂದು ಮ್ಯಾನೇಜ್ಮೆಂಟ್ ಮಾಡುತ್ತೆ ನನಗೆ ಗೊತ್ತಿರೋ ಪ್ರಕಾರ. ಸೊ ಇದು ಎಷ್ಟು ಡ್ರಾಬ್ಯಾಕ್ ಆಗತ್ತೆ ಒಂದು ಸೀರಿಯಲ್ಗೆ ಅಂತ? See, first of all, what we should always know is nothing in this world is transparent. Like ನಮ್ಗೆ ಏನ್ ಕಾಣುತ್ತೆ ಅದು ಯಾವತ್ತೂ ಇರಲ್ಲ ಅಲ್ವಾ. ನಿಮ್ಗೂ ಗೊತ್ತು, ನಂಗೆ ಎಲ್ಲ ಫೀಲ್ಡಲ್ಲೂ ಇರುತ್ತೆ. ನಾವೇನೋ ನೋಡ್ತಾ ಇರ್ತೀವಿ, ಅದು ಇಟ್ ಇಸ್ ಜಸ್ಟ್ ಪ್ರೆಸೆಂಟಿಂಗ್ ದೆಮ್ಸೆಲ್ಫ್ ನಾವ್ ಹಿಂಗೆ ಅಂತ. ಬಟ್ ನನ್ನ ಪರ್ಸನಲ್ ಲೈಫ್ ನಿಮಗೆ ಗೊತ್ತಾ, ನಿಮ್ಮ ಪರ್ಸನಲ್ ಲೈಫ್ ನನಗೆ ಗೊತ್ತಾ? ಇಲ್ಲ ಅಲ್ವಾ. ನಾವು ಬರೀ ಪ್ರೆಸೆಂಟ್ ಮಾಡ್ತಾ ಇದೀವಿ. ಸೊ ನಾನು ಆಕ್ಚುಲಿ ತುಂಬಾ ಸೀರಿಯಲ್ಸ್ ಮಾಡಿದ್ದೀನಿ, ಸೀರಿಯಲ್ಸ್ ವೇರ್ TRPನೇ ಇಲ್ದೇ ಇರೋ ಸೀರಿಯಲ್ಸು ಮಾಡಿದ್ದೀನಿ. ಆ ಸೀರಿಯಲ್ಸ್ ಅಲ್ಲಿ ನನಗೆ ಅನ್ಸಿದ ಪ್ರಕಾರ ಯಾರು ಅದನ್ನ ರೆಕಗ್ನೈಸೇ ಮಾಡ್ತಾ ಇರಲಿಲ್ಲ. ಯಾರು ಬಂದು ನೀವು ಸೀರಿಯಲ್ ಮಾಡ್ತಾ ಇದೀರ ಅಂತ ಹೇಳ್ತಾನೆ ಇರಲಿಲ್ಲ. ನಾನು 1 ವರ್ಷ 2 ವರ್ಷ ಎಲ್ಲ ಮಾಡಿದ್ದೀನಿ ಅಂತ ಸೀರಿಯಲ್ಸ್. ಆ ಥರ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ದಟ್ ಏನೋ ರೀಚ್ ಇಲ್ಲ, ಜನ ಮಾತಾಡಿಸ್ತಾ ಇಲ್ಲ ಅಂತ. ವಧುಲ್ ಏನಾಯ್ತು, TRP ಇಲ್ಲ ಅಂತ ಹೇಳ್ತಾರೆ ಜನ, ಬಟ್ ಎಷ್ಟು ಜನ ಮಾತಾಡ್ಸೋರು, ಎಷ್ಟು ಜನ ಬಂದು ಅದು ಬರ್ತದೆ ಚೆನ್ನಾಗಿ, ಅಷ್ಟು ಜನ ಮೆಸೇಜ್ ಮಾಡ್ತಾರೆ, ಅದೆಲ್ಲ ಹೌ ಇಸ್ ಇಟ್ ಪಾಸಿಬಲ್? ಐ ಆಮ್ ನಾಟ್ ಸೇಯಿಂಗ್ ಎನಿಥಿಂಗ್ ರಾಂಗ್. ಐ ಮೀನ್ ಅದೇ ಸಾಧ್ಯ, ಯಾಕಂದ್ರೆ ನಾನು TRP ಇಲ್ದಾರ ಸೀರಿಯಲ್ ಕೆಲಸ ಮಾಡಿದೀನಿ, ಅಲ್ಲಿ ಯಾರು ಬಂದು ಮಾತಾಡ್ತಾ ಇಲ್ಲ. ಗೊತ್ತಾಗ್ಬಿಡುತ್ತೆ ಹೆಂಗ್ ಹೋಗ್ತಾ ಇದೆ ಸೀರಿಯಲ್. ಯು ಆರ್ ನಾಟ್ ಸ್ಮಾರ್ಟ್. ಬಟ್ ನಮ್ ಕೈಲಿ ಏನೂ ಇರಲ್ಲ ಅಲ್ವಾ. ಇವಾಗ ನಾನು ಪ್ರೊಡ್ಯೂಸರ, ನಾನಿನ್ ಮ್ಯಾನೇಜ್ಮೆಂಟ್ ಅವನ, ಐ ಕಾಂಟ್ ಬಿ ಲೈಕ್ ಇಲ್ಲ ಅದನ್ನ ನಾನು ಮಾಡ್ತೀನಿ. ಎಷ್ಟು ದಿನ ಮಾಡಕ್ಕಾಗತ್ತೆ? ನಮ್ ಕೈಲಿ ಏನಿದೆ ಮಾಡಪ್ಪ, ಯು ಕ್ಯಾನ್ ಆಕ್ಟ್ ಅಂಡ್ ಗೋ. ಮಿಕ್ಕಿದ್ದು ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ ಅಲ್ವಾ, ಅಷ್ಟೇ. ಸೊ ಪ್ರೋಮೋ ಎಲ್ಲ ನೋಡ್ತಾ ಇದ್ದಂಗೆ ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಪ್ರೋಮೋ ಅಲ್ಲಿ ಬಂದಿದ್ದೆ TN ಸೀತಾರಾಮ್ ಸರ್ ಅವರು. ಸೊ ಅವ್ರು ಬರ್ತಾ ಇದ್ದಾರೆ ಅಂದ ತಕ್ಷಣ ಅಲ್ಲೊಂದು ಬೇರೆ ಹೈಪ್ ಕ್ರಿಯೇಟ್ ಆಗಿತ್ತು, ಅವರಿಂದನೇ ನಮ್ಮ ವಧು ಕೂಡ ಇಂಟ್ರೊಡ್ಯೂಸ್ ಆಗಿರೋದು. ಬಟ್ ಸ್ಟೋರಿ ಹೋಗ್ತಾ 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 ಎಲ್ಲರೂ ಕೂಡ ಕಾಯ್ತಾ ಇದ್ರು, ಈ ಟೈಮಲ್ಲಿ ಬರ್ತಾರೆ ಸೀತಾರಾಮ್ ಸರ್. ಆ ಟೈಮಲ್ಲಿ ಎಲ್ಲರೂ ಅಲ್ಲ, ನಾನು ಕಾಯ್ತಿದ್ದೆ. ನೀವು ನಾನು ಕಾಯ್ತಿದ್ದೆ. ಎಕ್ಸಾಂಪಲ್ ಇವಾಗ ಸೀರಿಯಲ್ ಅಲ್ಲಿ ನಿಮ್ಗೆ ಗೊತ್ತಿಲ್ಲೋ ಗೊತ್ತಿಲ್ಲ, ನೀವು ಕತೆ ಮಾಡಿದಾಗ ಒಂದ್ ಬೇಸಿಕ್ ಪ್ಲಾಟ್ ಇಟ್ಕೋತೀವಿ. ಎಕ್ಸಾಂಪಲ್ ಈ ತರ ಸ್ಟಾರ್ಟ್ ಆಗ್ಬೇಕು, ಈ ತರ ಎಂಡ್ ಆಗ್ಬೇಕು ಅಂತ. ಅದ್ರ ಮಧ್ಯ ಏನ್ ಬರುತ್ತಲ್ಲ, ಅದು ಪ್ರತಿ ವಾರ ಜನರೇಟ್ ಆಗೋ ಕತೆ. ಪ್ರತಿ 15 ಎಪಿಸೋಡ್ಗೂ ಒಂದ್ ಕತೆ ಜನರೇಟ್ ಆಗ್ತಾ ಹೋಗುತ್ತೆ. ಆಮೇಲೆ TN ಸರ್ ಇದಾರೆ ಅಂತ ಅನ್ಬಿಟ್ಟು ಮಾತ್ರ ಅವ್ರಿಗೋಸ್ಕರ ಕತೆ ಮಾಡಕ್ಕಾಗಲ್ಲ. ಇದೊಂದು ಅವ್ರನ್ನ ಕರ್ಕೊಂಡ್ ಬರ್ಬೇಕಂದ್ರೆ ನಾವೊಂದು ಹೈಪ್ ಕ್ರಿಯೇಟ್ ಮಾಡ್ಬೇಕು ಅದಕ್ಕೆ. ಕರೆಕ್ಟ್ ಅಲ್ವಾ? ಅವರು ಇಸ್ ಹಿಮ್ ಬಿಂಗ್ ಸಚ್ ಅ ಬಿಗ್ ಪರ್ಸನಾಲಿಟಿ, ಆ ಸಿಚುವೇಶನ್ ಶುಡ್ ಡಿಮ್ಯಾಂಡ್ ಹಿಸ್ ಅಪಿಯರೆನ್ಸ್. ಲೈಕ್ ಹೆಂಗಿರ್ಬೇಕಂದ್ರೆ ಏನು ಹೆಲ್ಪ್ಲೆಸ್, ಏನು ಮಾಡಕ್ಕಾಗ್ತಾ ಇಲ್ಲ, ದೆನ್ ದಿಸ್ ಸೇವಿಯರ್ ವಿಲ್ ಕಮ್ ಅಂಡ್ ಸೇವ್ ಸಮಥಿಂಗ್. ಆ ಹೈಪ್ ಕ್ರಿಯೇಟ್ ಮಾಡ್ಬೇಕಾಗಿತ್ತು. ಆ ಹೈಪ್ ಕ್ರಿಯೇಟ್ ಮಾಡೋ ಅಷ್ಟೊತ್ತಿಗೆ a lot of issues happened, ಏನೇನೋ ಆಯ್ತು. ಆ ಪಾಯಿಂಟ್ ಅಲ್ಲಿ ಏನಾಯ್ತು, ಆ ಸಿಚುವೇಶನ್ ಬರ್ಲಿಲ್ಲ ವೇರ್ ಹಿ ಹ್ಯಾಸ್ ಟು ಬಿ ಬಾಟ್ ಇನ್ ಟು ದ ಸೀರಿಯಲ್. ಇವಾಗ ಎಕ್ಸಾಂಪಲ್ ಸ್ಟೋರೀಸ್ ಚೇಂಜ್ ಆಗಿ ಸ್ಟಾರ್ಟ್ ಆಯ್ತು. ಆಮೇಲೆ ಐ ಮೀನ್ ಅದ್ರ ಬಗ್ಗೆ ಡೀಪ್ ಆಗಿ ಹೋಗೋದು ನನಗೂ ಗೊತ್ತಿಲ್ಲ ಸರಿನೋ ಏನೋ, ಬಟ್ ಆ ಥರ ಸಿಚುವೇಶನ್ ಅಲ್ಲಿ ಹೆಲ್ಪ್ಲೆಸ್ ಆದ್ರು ಜನ. ಇವಾಗ ಎಕ್ಸಾಂಪಲ್ ನಿಮ್ಗೆ ಏನೋ ಯೋಚನೆ ಮಾಡ್ತೀರ, ಕತೆ ಈ ಡೈರೆಕ್ಷನ್ ಹೋಗ್ಬೇಕು ಅಂತ, ಯಾರೋ ಬಂದು ಹಿಂಗಲ್ಲ ನೀವು ಈ ಡೈರೆಕ್ಷನ್ಲೇ ಹೋಗ್ಬೇಕು ಅಂತಂದಾಗ ನೀವು ಅನ್ಕೊಂಡಿದ್ದು ಏನೂ ಆಗಲ್ಲ. ನಾನು ಅನ್ಕೊಂಡಿದ್ದು ಇಲ್ಲಿ ಸ್ಟಾರ್ಟ್ ಆಗಿ ಅಲ್ಲಿ ಎಂಡ್ ಆಗ್ಬೇಕು ಅಂತ. ಇವಾಗ ಇವ್ರು ಬಂದು ಇಲ್ಲಿ ಸ್ಟಾರ್ಟ್ ಮಾಡಿ ಇಲ್ಲೇ ಎಂಡ್ ಮಾಡ್ಬಿಡಿ ಅಂದ್ರೆ ಇಟ್ಸ್ ನಾಟ್ ಇವನ್ ರೈಟ್ ಅಲ್ವಾ. ಸೊ ಅದರಿಂದ ಐ ಥಿಂಕ್ ಅವ್ರು ಬರ್ಲಿಲ್ಲ. ನನಗೂ ಅದು ದುಃಖ ಇದೆ, ಯಾಕಂದ್ರೆ ನಮ್ ಸ್ಟಾರ್ ಕಾಸ್ಟ್ ತುಂಬಾ ಚೆನ್ನಾಗಿತ್ತು. ಪ್ರತಿಯೊಬ್ಬೊಬ್ರು ಎಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಇದ್ರು. ಆಮೇಲೆ ನಿಜ ಹೇಳ್ಬೇಕಂದ್ರೆ ಎಷ್ಟು ಮಜಾ ಮಾಡಿದೀವಿ. ಅಂಡ್ ಈವನ್ ಅವ್ರು TN ಸೀತಾರಾಮ್ ಸರ್ ಬರ್ತಾರೆ ಅಂತ ದೇ ವಾಸ್ ಅ ಸಿಚುವೇಶನ್ ವೇರ್ ಸ್ಟೋರಿ ವಾಸ್ ಲೀಡಿಂಗ್ ಟು ದಟ್.
ನಾವು ಶೂಟಿಂಗ್ ಮಾಡಿದೀವಿ ಅದನ್ನ ಅವ್ರನ್ನ ಕರೆಸ್ತಾ ಹೌದಾ? ಇದೀವಿ, ಹಾ, ಅವ್ರನ್ನ ಹಾ. ಅವ್ರು ನೆಕ್ಸ್ಟ್ ಏನೋ ಬರ್ಬೇಕು ನೆಕ್ಸ್ಟ್ ಫ್ಯೂ ವೀಕ್ಸ್ ಅಲ್ಲಿ. ಇವಾಗ ಹೇಗಂದ್ರೆ 15 ಎಪಿಸೋಡ್ ಕತೆ ಬರುತ್ತೆ ಆಯ್ತಾ. 15 ಎಪಿಸೋಡ್ ಶೂಟ್ ಆದ್ಮೇಲೆ ನೆಕ್ಸ್ಟ್ 15 ಎಪಿಸೋಡ್ ಕತೆ ಬರುತ್ತೆ. ಸೊ ಈ ಪ್ರೀವಿಯಸ್ 15 ಎಪಿಸೋಡ್ ಕಥೆಯಲ್ಲಿ ಹೇಗಿತ್ತು ಅಂದ್ರೆ ನೆಕ್ಸ್ಟ್ 15 ಎಪಿಸೋಡ್ ಬಂದೇ ಬರ್ತಾರೆ ಅವರು. ನಾವ್ ಲೀಡ್ ಆತರ ಕೊಟ್ಟಿದ್ವಿ. ಲೈಕ್ ನಮ್ಮಮ್ಮ ಹೇಳೋದು, ಅವ್ರೊಬ್ರು ಲಾಯರ್ ಇದಾರೆ, ಅವ್ರನ್ನ ಮೀಟ್ ಮಾಡ್ಲೇಬೇಕು, ಪ್ಲೀಸ್ ಅವ್ರ ನಂಬರ್ ತಗೊಂಬಾ. ನಾನು ಹೋಗಿ ಅಮ್ಮ ತಗೊಂಬಂದಿನಿ, ತಗೊಳ್ಳಿ. ನಾನು ಬರಲ್ಲ, ಇಲ್ಲ ಅಮ್ಮ ನಾನು ಒಬ್ನೇ ಹೋಗಿ ಮೀಟ್ ಮಾಡ್ತೀನಿ ಅವ್ರನ್ನ, ಏನೋ ಕೇಳ್ಬೇಕು. ಆತರ ಒಂದು ಲೀಡ್ ಕೊಟ್ಟಿದ್ವಿ, ಹೈಪ್ ಹೇಳ್ದೆ ಗೊತ್ತಾ, ಆತರ ಕೊಟ್ಟಿದ್ವಿ. ಬಟ್ ಐ ವಾಸ್ ಆಲ್ಸೋ ವೆರಿ ಎಕ್ಸೈಟೆಡ್. ನೆಕ್ಸ್ಟ್ ಶೆಡ್ಯೂಲ್ ಹೋದಾಗ ಅಡ್ಜಸ್ಟ್ ನಲಿಫೈ ಮಾಡ್ಬಿಟ್ಟಿದ್ರು. ವೈ ನನ್ಗೂ ಕ್ಯೂರಿಯಾಸಿಟಿ ಏನಕ್ಕೆ ಅಂತ. ಬಟ್ ಯಾರು ಕೇಳಿದ್ರು ಹೇಳಕ್ಕಾಗಲ್ಲ. ಐ ಕ್ಯಾನ್ ಡೈರೆಕ್ಟ್ಲಿ ಕಾಲ್ ದ ಪ್ರೊಡ್ಯೂಸರ್ ಇಲ್ಲ ಏನಕ್ಕೆ ಸರ್ ಆಗಿಲ್ಲ, ಇಲ್ಲ ಕತೆ ಬರ್ದವ್ರಿಗೆ ಹೆಂಗ್ ಕೇಳಕ್ಕಾಗತ್ತೆ. ಆಮೇಲೆ ನಾವೇ ಸೆಟ್ ಅವರೇ ಮಾತಾಡ್ಕೊಂಡು ಮೇ ಬಿ ಏನೋ ಪ್ರಾಬ್ಲಮ್ ಆಗಿರ್ಬೇಕು ಆ ಥರ. ಆಮೇಲೆ ಅದೇ ಟೈಮ್ ನಮ್ಮನ್ನ ಟೈಮ್ ಸ್ಲಾಟ್ ಚೇಂಜ್ ಮಾಡಿದ್ರು. ಸೊ ಇಟ್ ವಾಸ್ ಆಲ್ ವೆರಿ ಎವಿಡೆಂಟ್, ಏನೋ ನಡೀತಾ ಇದೆ, ನಮ್ದೇನು ದಿಸ್ ವರ್ಕ್ ಇನ್ಗು ಆ ಥರ. ನನಗೂ ಡಿಸಪಾಯಿಂಟ್ಮೆಂಟ್ ಇತ್ತು. ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ದಟ್ ಪರ್ಸನ್. ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿದ್ದೀನಿ, ಯಾರಿಗೆ ಇಷ್ಟ ಇರಲ್ಲ ಹೇಳಿ ಮಾಡಕ್ಕೆ. ಸೊ ಅಷ್ಟು ಲೀಡ್ ತನಕ ಬಂದು ನಾನು ಇನ್ನೇನು ಮೈ ಗಾಡ್ ಬರ್ತಾರೆ ಅಂತ ಟೈಮ್ಗೆ ಈ ಥರ ಆದಾಗ ಬೇಜಾರಾಯಿತು. ಬಟ್ ನನ್ನ ಕೈಲಿ ಏನಿದೆ ಹೇಳಿ. ಸೊ ಇನ್ನೊಂದು ನಾನು ಅಬ್ಸರ್ವ್ ಮಾಡಿರೋ ಹಂಗೆ ವಧು ಈಸ್ ಅವ್ರು ಏನಾಗಿದ್ರು ಡಿವೋರ್ಸ್ ಲಾಯರ್. ಸೊ ಲಾಯರ್ ಅಂತ ಅಂದ ತಕ್ಷಣ ನಮ್ಗೆ ಅಲ್ಲಿ ಒಂದು ತಲೆಯಲ್ಲಿ ಬರುತ್ತೆ, ಆ ಒಂದು ಕೋರ್ಟ್ ಸೀನ್ ಬರುತ್ತೆ. ಅವು ಕೂಡ ಆಗ್ಲಿಲ್ವಲ್ಲ, ಕೋರ್ಟ್ ಸೀನ್ ಕೂಡ ಆಗಿಲ್ವಲ್ಲ ಅನ್ನೋದೊಂದು. ಆಕ್ಚುಲಿ ದೇರ್ ಆರ್ ಲಾಟ್ ಆಫ್ ರೀಸನ್ಸ್ ಬಿಹೈಂಡ್ ಇಟ್. ಅಂಡ್ ಏನಾಯ್ತು ಅಂತಂದ್ರೆ, ನಾವು ಇದೇ ತರ ಲಾಯರ್ ಇರೋ ಸೀರಿಯಲ್ ಇನ್ನೊಂದು ಬರ್ತಾ ಇದೆ. ಹೌದು ಅಲ್ವಾ? ಸೊ ನೀವೇ ಅರ್ಥ ಮಾಡ್ಕೋಬೇಕು ಬ್ಯಾಕ್ ಸೈಡ್ ಏನಾಗ್ತದೆ ಅಂತ. ಯಾಕಂದ್ರೆ ಒಂದು ಈ ತರ ಲಾಯರ್ ಕತೆ ಇರೋ ಕಡೆ ಇನ್ನೊಂದು ಲಾಯರ್ ಕತೆ ಇಡೋದು, ಐ ಡೋಂಟ್ ಥಿಂಕ್ ಇಟ್ ವುಡ್ ವರ್ಕ್ ದಟ್ ವೆಲ್ ಅಲ್ವಾ? ಆಮೇಲೆ ಟು ಬಿ ಆನೆಸ್ಟ್ ಐ ಡೋಂಟ್ ನೋ. ಬಟ್ ನಾನು ಅದೇ ಅನ್ಕೊಂಡಿದ್ದೆ, ಡಿವೋರ್ಸ್ ಲಾಯರ್ ಕತೆ ಅಂದ್ರೆ ಏನಾದ್ರು ಅಟ್ಲೀಸ್ಟ್ ಒಂದು ಕೋರ್ಟ್ ಕೇಸ್ ಅಲ್ಲಿ ಇರಬೇಕು. ಐ ಆಮ್ ಆಲ್ಸೋ ಕ್ಯೂರಿಯಸ್, ಲೈಕ್ ನಿಮ್ ತರ ನನಗೂ ಅಷ್ಟೇ. ಯಾಕಂದ್ರೆ 15 ಎಪಿಸೋಡ್ ಅಷ್ಟೇ ನನಗೆ ಗೊತ್ತು. ನಾನು ಮೋಸ್ಟ್ಲಿ ಏನಾಗ್ಬೋದು, ನೆಕ್ಸ್ಟ್ ಏನಾಗ್ಬೋದು ಅಂತ. ಬಟ್ ಇಟ್ ಜಸ್ಟ್ ಡಿಂಟ್ ಹ್ಯಾಪನ್. ನನಗೂ ಹೋಪ್, ಐ ರಿಯಲಿ ವಿಶ್ ಇಟ್ ಹ್ಯಾಪನ್, ಬಟ್ ಆಗಿಲ್ಲ, ಏನ್ ಮಾಡಕ್ಕಾಗತ್ತೆ. ಸೊ ಈ ತರದೊಂದು ನ್ಯೂಸ್ ಬರುತ್ತೆ, ಹಿಂಗೆ ಮುಗಿಸ್ಬೇಕಾಗತ್ತೆ ಅಂತಂದು ಅವರು. ನನಗೆ ಅದ್ರದ್ದು ಪ್ರೊಸೀಜರ್ ಹೆಂಗೆ ಅಂತ ಗೊತ್ತಿಲ್ಲ. ನಿಮಗೆ ಅವ್ರು ಡೈರೆಕ್ಟ್ ಆಗಿ ಹೇಳ್ತಾರಾ ಅಥವಾ ನಿಮಗೆ ಅದು ಗೊತ್ತೇ ಇರ್ಲಿಲ್ವಾ? ನಿಜ ಹೇಳ್ಬೇಕಂದ್ರೆ ನಮ್ಗೇನಾಗುತ್ತೆ, ವಿ ಆರ್ ಇನ್ ದಿಸ್ ವೆರಿ ಸ್ಮಾಲ್ ಫೀಲ್ಡ್ ಅಲ್ಲ. ಸೊ ಇವಾಗ ಎಕ್ಸಾಂಪಲ್ ಚಾನೆಲ್ ಇಂದಾಗ್ಲಿ, ಪ್ರೊಡ್ಯೂಸರ್ ಸೈಡ್, ಆರ್ಟಿಸ್ಟ್, ಬೇರೆ ತುಂಬಾ ಜನ ಗೊತ್ತಿಲ್ಲ, ಬರೀ ನಮ್ ಟೀಮ್ ಅಷ್ಟೇ ಅಂತಲ್ಲ. ಸೊ ಇವ್ರು ಕಾಲ್ ಮಾಡೋದು, ಮುಗಿತಾ ಇದೆಯಂತೆ ನೆಕ್ಸ್ಟ್, ಲೈಕ್ ಆರ್ ರಾದರ್ ನನಗೆ ಹೆಂಗಾಯ್ತು ಅಂತ, ನನಗೆ ಹೆಂಗ್ ಗೊತ್ತಾಯ್ತು ಫಸ್ಟ್ ಅಂದ್ರೆ ಅನದರ್ ಸೀರಿಯಲ್ ಆಫರ್ ಬಂತು, ಇದನ್ನ ಮಾಡ್ತಾ ಇದೀವಿ ನಾವು, ನಿಮ್ಗೆ ಲೀಡ್ ಆಗ್ಬೇಕು ಅಂತ ಕೇಳಿದ್ರು. ಇಲ್ಲ ಇದನ್ನ ಮಾಡ್ತಾ ಇದೀನಲ್ಲ ಸರ್ ನಾನು ಇನ್ನು, ಹೌ ಕ್ಯಾನ್ ಐ ವರ್ಕ್ ಅಗೇನ್, ಲೈಕ್ ಮುಗಿತಾ ಇದೆ ಗೊತ್ತಿಲ್ಲ ನಿಮ್ಗೆ. ಆಮ್ ಲೈಕ್ ನನಗೆ ಗೊತ್ತಿರ್ಲಿಲ್ವಲ್ಲ ಇದನ್ನ, ಯಾಕೆ ನಾವು ಯಾವತ್ತೂ ಹತ್ರ ಎಕ್ಸ್ಪೀರಿಯನ್ಸೇ ಮಾಡಿಲ್ಲ. ನಮ್ ಸೈಡ್ ತುಂಬಾ ಚೆನ್ನಾಗಿತ್ತು. ನಾವು ಹೋದ್ರೆ ಬರೀ ಆಕ್ಟಿಂಗ್, ಶೂಟಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ, ಖುಷಿಯಾಗಿರ್ತಾ ಇದ್ವಿ, ಮನೆಗೆ ಬರ್ತಾ ಇದ್ವಿ. ಯಾವತ್ತೂ ಆ ಫೀಲಿಂಗ್ ಬಂದೇ ಇಲ್ಲ ನಮ್ಗೆ, ಮುಗಿತಾ ಇರ್ಬೋದೇನೋ ಅಂತ. ಬಟ್ ಆ ಟೈಮ್ ಸ್ಲಾಟ್ ಚೇಂಜ್ ಆದಾಗ ಆಬ್ವಿಯಸ್ಲಿ ಬೇಜಾರಾಗಿತ್ತು, ಯಾಕೆ ಈ ತರ ಮಾಡ್ತಾ ಇದಾರೆ ಅಂತ. ಬಟ್ ನಿಜ ಹೇಳ್ಬೇಕಂದ್ರೆ ಐ ಥಿಂಕ್ ನಮ್ಮ ಪ್ರೊಡ್ಯೂಸರ್ಸು ತುಂಬಾ ಟ್ರೈ ಮಾಡಿದ್ರು. ಐ ಮೀನ್ ಅವ್ರು ನೋಡಿದೀನಿ ನಾನು ಎಷ್ಟು ಮಾತಾಡಿ ಬೇಜಾರು ಪಟ್ಕೊಂಡಿಲ್ಲ ಪಾಪ. ದೋಸ್ಟು ನಾನಂತೂ ಯಾವತ್ತೂ ಮರೆಯಲ್ಲ. ದೇ ಆರ್ ಸ್ವೀಟ್ ಹಾರ್ಟ್ಸ್. ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ಸ್ ಐ ವರ್ಕ್ ವಿತ್. ಒಂಥರ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡಿದ್ರು. ಏನೇ ಇದ್ರು ಬಂದು ಡೈರೆಕ್ಟಾಗಿ ಚಿಕ್ಕ ಒಪಿನಿಯನ್ಸ್, ಅವ್ರಿಗೆ ಬೇಕಾಗೇ ಇಲ್ಲ ಅವೆಲ್ಲ. ಅವ್ರಿಗೆ ಏನು, ಇವಾಗ ನಿಮ್ಮ ಕಂಪನಿ ಬಾಸ್ ಬಂದು ನಿಮ್ಮ ಹತ್ರ ಮಾತಾಡಿ ಅಯ್ಯೋ ಓಕೆ ಮಾ ಅಂತೆಲ್ಲ ಕೇಳ್ತಾರ? ನಮ್ಮ ಹತ್ರ ಬಂದು ಶಿ ಯೂಸ್ ಟು ಕಮ್ ಟಾಕ್ ಟು ಅಸ್ ಅಂಡ್ ಇಟ್ ವಾಸ್ ಸೋ ಸ್ವೀಟ್. ಅಂಡ್ ಐ ಕುಡ್ ಜಸ್ಟ್ ಏನೇ ಆಗಲಿ ಐ ಯೂಸ್ ಟು ಕಾಲ್ ಹರ್ ಅಂಡ್ ಟಾಕ್ ಟು ಹರ್. ಅಷ್ಟು ಕಂಫರ್ಟ್ ಇತ್ತು. ಅಂದ್ರೆ ನಾನು ದಿನ ಕಾಲ್ ಮಾಡ್ತೀನಿ ಅಂತೆಲ್ಲ ರೆಸ್ಪೆಕ್ಟ್ ಇದ್ದೇ ಇರುತ್ತೆ. ಬಟ್ ಏನೋ ಸಿಚುವೇಶನ್ ಬಂದಾಗ, ಎಕ್ಸಾಂಪಲ್ ನಮ್ಮ ಟೈಮ್ ಸ್ಲಾಟ್ ಚೇಂಜ್ ಆದಾಗ, ದೇರ್ ಇಸ್ ಆಲ್ವೇಸ್ ಅ ಥಿಂಗ್ ದಟ್ ಒಂದು ಆರ್ಟಿಸ್ಟ್, ಒಂದು ಹೀರೋ ಏನಾರು ಒಂದು ಟೈಮ್ ಸ್ಲಾಟ್ ಚೇಂಜ್ ಆದಾಗ ಇಟ್ ಆಲ್ ಕಮ್ ಆನ್ ಹಿಮ್. ಅವನಿಂದ ಆಗಿರ್ಬೋದು. ಸ್ವಲ್ಪ ಜನ ಬಿಟ್ಟೇ ಬಿಡ್ತಾರೆ, ನಾನು ಮಾಡಲ್ಲ ಸೀರಿಯಲ್ ಟೈಮ್ ಸ್ಲಾಟ್ ಆದ್ರೆ ಅಂತ. ಬಟ್ ಐ ಆಮ್ ನಾಟ್ ಲೈಕ್ ದಟ್. ನನಗೇನಂದ್ರೆ, ನಾನೊಂದು ಪ್ರಾಜೆಕ್ಟ್ ಕಮಿಟ್ ಆಗಿದ್ದೀನಿ ಅಂದ್ರೆ ಅದು ಮುಗಿಯೋವರೆಗೂ ನಾನು ನಿಮ್ಮ ಜೊತೆ ಇರ್ತೀನಿ. ದಟ್ ಈಸ್ ಮೈ ಪಾಲಿಸಿ. ಅದು ನಮ್ಮ ಕೈಯಲ್ಲಿ ಏನಿದೆಪ್ಪ ಅಲ್ವಾ? ಸೊ ಐ ಕಾಲ್ಡ್ ಹರ್, ಐ ಟೋಲ್ಡ್ ಹರ್, ಮ್ಯಾಮ್ ಐ ಡೋಂಟ್ ನೋ ವಾಟ್ ಹ್ಯಾಪನ್ಸ್, ಅದು ಯಾವಾಗ ತೆಗಿತಾರೋ ಏನೋ, ನನ್ನ ಬಗ್ಗೆ ಅಂತೂ ತಲೆ ಕೆಡ್ಸ್ಕೊಬೇಡಿ, ಐ ವಿಲ್ ಬಿ ವಿತ್ ಯು ಟಿಲ್ ದ ಎಂಡ್ ಅಂತ. ದೆನ್ ಶಿ ಟೋಲ್ಡ್ ಮೀ ದಟ್ ಎಲ್ಲ ತುಂಬ ಟ್ರೈ ಮಾಡಿದ್ವಿ ಅಭಿ ನಾವು, ಕಷ್ಟಪಟ್ಟ ಪಾಪ. ಅವ್ರು ಐ ಕುಡ್ ಸಿ ಇಟ್ ಇನ್ ಹರ್ ಐಸ್. ಅವ್ರಷ್ಟು, ಯಾಕಂದ್ರೆ ಅಷ್ಟು ಇನ್ವೆಸ್ಟ್ ಮಾಡಿರ್ತಾರೆ. ಅವ್ರದ್ದೊಂದು, ನಮಗಾದ್ರೆ ನಮ್ಮ ಬರೀ ಕರಿಯರ್ ಆಕ್ಟಿಂಗ್ ಟೈಪ್ಸ್, ಅವ್ರಿಗೆ ಅದೊಂಥರ ಮಗು ಇದ್ದಂಗೆ ಇರುತ್ತೆ. ಆ ಮಗುನ ಚೆನ್ನಾಗಿ ನೋಡ್ಕೊಂಡು ಬೆಳೆಸ್ಬೇಕು, ದೊಡ್ಡದಾಗ್ಲಿ ಅಲ್ವಾ? ಅಷ್ಟು ಇನ್ವೆಸ್ಟ್ ಮಾಡಿರ್ತಾರೆ. ಅವ್ರಿಗೆ ಸಡನ್ ಆಗಿ ಈ ಥರ ಆಗುತ್ತೆ ಅಂದ್ರೆ ಅವ್ರಿಗೂ ಬೇಜಾರಾಗುತ್ತೆ. ಸೊ ಆ ಸಿಚುವೇಶನ್ ಅಲ್ಲಿ ನನಗೊಂಥರ ಸ್ಲೈಟ್ ಹಿಂಟ್ ಗೊತ್ತಾಯ್ತು ದಟ್ ಏನೋ ಆಗಬಹುದಿದು ಅಂತ. ಬಟ್ ನಮ್ಗೆ ಹೇಳಿದ್ದು ಇಲ್ಲ 10:30 ಸ್ಲಾಟ್ಗೆ ಆಗುತ್ತೆ, 9:30 10:30 ಆಗುತ್ತೆ ಅಷ್ಟೇ, ಸೀರಿಯಲ್ ಏನು ಮುಗಿತಾ ಇಲ್ಲ ಅಂತ. ದಟ್ ವಾಸ್ ಮೈ ಫಸ್ಟ್ ಹಿಂಟ್. ಹಂಗೆ ಸ್ಟಾರ್ಟ್ ಆಗಿದ್ದು. ಅವಾಗ ಗೊತ್ತಾಗ್ತಾ ಹೋಗ್ತು ಸ್ಲೋಲಿ ಕತೆ ಯಾವ ಡೈರೆಕ್ಷನ್ ಹೋಗ್ತಾ ಇತ್ತು. ಆಮೇಲೆ ಆಕ್ಚುಲಿ ಆ ಥರ ಮಾಡಿರ್ಲಿಲ್ಲ.
ದಿಸ್ ವಾಸ್ ಐ ಥಿಂಕ್ ವೆರಿ ಸಡನ್. ಯಾವತ್ತು ಮುಗಿಬೇಕು ಅನ್ಕೊಂಡಿದ್ದೆ ನಾನು, ಮುಗಿಸ್ತಾರನೋ ಇಷ್ಟು ಬೇಗ ಅಂತ, ಯಾಕಂದ್ರೆ ತುಂಬಾ ಚೇಂಜಸ್ ಆಯ್ತು ಒಳಗಡೆ ಆ ಪಾಯಿಂಟ್ ಅಲ್ಲಿ. ಬಟ್ ದೆನ್ ಇಟ್ ಪುಶ್ಡ್ ಆನ್ ಐ ಥಿಂಕ್. ಲೈಕ್ ಇಲ್ಲ ಮುಗಿಯಲ್ಲ, ನನಗೂ ಒಂದು ಹೋಪ್ ಇತ್ತು, ಮುಗಿಯಲ್ವೇನೋ ಬಿಡು ಮಾಡ್ಕೊಂಡು ಹೋಗೋಣ, ಜನ ಇಷ್ಟಪಡ್ತಾ ಇದಾರೆ ಹೇಗು ಅಂತ. ಬಟ್ ಕನ್ಫರ್ಮ್ ಆಗಿ ಗೊತ್ತಾಗಿದ್ದು ಒಂದಿನ ವಿ ವರ್ ಶೂಟಿಂಗ್, ಐ ಥಿಂಕ್ ಈ ತಿಂಗಳಲ್ಲೇ ಜೂನ್ RCB ಫೈನಲ್ಸ್ ಹಿಂದಿನ ದಿನ, ಇನ್ನೇನು 2-3 ಡೇಸ್ ಇದೆ ಅನ್ನೋ ಟೈಮಲ್ಲಿ ಲೈಟಾಗಿ ಗೊತ್ತಿತ್ತು. ಬಟ್ ನಮ್ಮ ಪ್ರೊಡ್ಯೂಸರ್ ಬಂದ್ಬಿಟ್ಟು, ಅಭಿ ನಿಮ್ಗೊಂದು ವಿಷಯ ಹೇಳಬೇಕು, ಹೇಳಿ ಸರ್, ಇದು June 13th ಎಂಡ್ ಆಗ್ತದೆ. ಸರ್ ಇದು ಏನು ಸರ್, ಹೌ ಶಾಕ್ ಆಗುತ್ತಲ್ಲ, ನಮ್ಮ ಕೈಲಿ ಏನಿದೆ ಅಭಿ, ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ, ಲೆಟ್ ಸಿ ಆನ್ ಟು ದ ನೆಕ್ಸ್ಟ್ ಒನ್ ಅಂದ್ರೆ ಇನ್ನೇನಲ್ಲಿ ನಾನು ಓಕೆ ಸರ್, ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಯು. ನನ್ಗದೇ ನನಗೊಂದು ತುಂಬ ಅಟ್ಯಾಚ್ಮೆಂಟ್ ಒಂದ್ರ ಮೇಲೆ ಆಬ್ವಿಯಸ್ಲಿ ಇರುತ್ತೆ, ಬಟ್ ನಾನು ಅದ್ರ ಬಗ್ಗೆ ದುಃಖ ಪಡಲ್ಲ. ಆ ಜರ್ನಿನ ಎಂಜಾಯ್ ಮಾಡ್ತೀನಿ. ನಮ್ಮ ಜೊತೆ ಇರೋದೇ ಮೆಮೊರೀಸ್ ಅಲ್ವಾ. ಆ 6 months ನನಗೆ ಬೇರೆ ಎಲ್ಲಿ ಸಿಗುತ್ತೋ ಯಾರಿಗೂ ಗೊತ್ತು. ಅಷ್ಟು ಚೆನ್ನಾಗಿತ್ತು. ನಂಗೆ ಶೂಟಿಂಗ್ ಎಷ್ಟು ಮಜಾ ಮಾಡಿದೀವಿ ನಾವು ಅಂದ್ರೆ, ನಾನು ನಮ್ಮ ಹೀರೋಯಿನ್ಸ್ ಆಗ್ಲಿ, ನಾನೊಂದು ದೊಡ್ಡ ಪ್ರಾಂಕ್ಸ್ಟರ್ ನಮ್ಮ ಸೆಟ್ಟಲ್ಲಿ, ಎಲ್ರಿಗೂ ಕಾಟ ಕಟ್ಕೊಂಡು, ಅಯ್ಯಪ್ಪ ಇಟ್ ವಾಸ್ ಸೋ ಮಚ್ ಫನ್. ಸೊ ಅದನ್ನ ಐ ಆಮ್ ಪ್ರಿಟಿ ಸರ್ ಎಲ್ಲರೂ ಮಿಸ್ ಮಾಡ್ಕೋತಾರೆ. ಅದನ್ನ ಸೇಯಿಂಗ್ ಇದಲ್ಲ, ಡೋಂಟ್ ಬಿ ಸ್ಯಾಡ್ ದಟ್ ಇಟ್ಸ್ ಓವರ್, ಬಿ ಹ್ಯಾಪಿ ದಟ್ ಇಟ್ ಹ್ಯಾಪನ್ಡ್. ಐ ಲಿವ್ ಲೈಕ್ ದಟ್. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಇಟ್ ಹ್ಯಾಪನ್ಡ್. ಆನ್ ಟು ದ ನೆಕ್ಸ್ಟ್ ಒನ್ ಅಷ್ಟೇ. ಓಕೆ, ಅದೆಲ್ಲ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ನೀವು ಹೇಳ್ದಂಗೆ ತುಂಬಾ ಎಂಜಾಯ್ ಮಾಡಿ. ಯಾವ ತರ ಇರ್ತಾ ಇತ್ತು ಸೆಟ್ ಎಲ್ಲ? ಮತ್ತೆ ನಾವು ಸೆಟ್ ವಿಸಿಟ್ ಮಾಡ್ಬೇಕು ಅಂತ ನಾವು ಪ್ಲಾನ್ ಮಾಡ್ತಾ ಇದ್ದಿದ್ದು. ಸೊ ಸೆಟ್ ಯಾವ ತರ ಇರ್ತಾ ಇತ್ತು? ಐ ವಿಲ್ ಗಿವ್ ಯು ಅನ್ ಎಕ್ಸಾಂಪಲ್ ಆಫ್ ಎವ್ರಿ ಡೇ. ನನಗೇನಂದ್ರೆ, ನಾನು ಬೆಳಗ್ಗೆ ಹೊತ್ತು ಜಿಮ್ಗೆ ಹೋಗಿ ಬರ್ಬೇಕಿತ್ತು. ನಮ್ಗೆ ನಮ್ಮ ಮ್ಯಾನೇಜರ್ ಒಬ್ರು ಇದಾರೆ, ಅವ್ರು ಏನಂದ್ರೆ ಎಲ್ಲರಿಗೂ 7 ಗಂಟೆಗೆ ಬರ್ಬೇಕು ಸೆಟ್ಗೆ ಅಂತ. 7 ಗಂಟೆಗೆ ಯಾರು ಬರ್ತಾರೆ? ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ 8:15. ನಮ್ಮ ಹುಡುಗರ್ಗೆ ಏನಪ್ಪ 10 ನಿಮಿಷ ರೆಡಿ ಆಗಿ ಅಲ್ವಾ. ನಾನು 8 ಕಾಲ್ಗೆ ಹೋದ್ರು 8:15 ಫಸ್ಟ್ ಶಾರ್ಟ್ ರೆಡಿ ಆಗ್ಬಿಡ್ಬೋದು ನಾನು. ಬಟ್ ಇಲ್ಲ, 7 ಗಂಟೆಗೆ ಬರ್ಬೇಕು ಅಂತ. 7 ಗಂಟೆಗೆ ಬಂದು ಏನ್ ಮಾಡ್ಲಿ ನಾನು? ಸೊ ಹೆಂಗೋ ಮಾಡಿ ಫಸ್ಟ್ ಸೀನ್ ಇದೆಯಾ ಸರ್ ನನಗೆ, ಅದು ಇದು ಅಂತ ಕೇಳಿ ಕಟ್ ಮಾಡ್ಬಿಡೋದು, ಕಾಲ್ ಮಾಡ್ರೆ ಕಟ್ ಮಾಡೋದು. ಜಿಮ್ಗೂ ಹೋಗ್ಬೇಕಾಗಿತ್ತು, ಎಲ್ಲ ಮುಗಿಸ್ಕೊಂಡು ಹೋಗೋದು. ಪಾಪ ಬಲಿಕಾ ಬಕ್ರ ಯಾರಾಗ್ತಾ ಇದ್ರು? ಪ್ರಿಯಾಂಕಾ, ನನ್ನ ವೈಫ್, ಪ್ಲೇಡ್ ಮೈ ವೈಫ್, ಪಾಪ ಸೋನಿ ಮುಲ್ಲೆವಾ, ಅವಳಾಗವಳು ಪಾಪ. ಅವಳೆ ಫಸ್ಟ್ ಕರ್ಸ್ಬಿಡೋರು, ಕರ್ಸ್ಬಿಟ್ಟು ಪ್ರತಿ ಒಂದ್ ಶಾಟ್ ಅವಳೇ ಫಸ್ಟ್. ಯಾಕಂದ್ರೆ ಶಿ ವಾಸ್ ಆಲ್ವೇಸ್ ಆನ್ ಟೈಮ್. ಅವಳು ನಾಟ್ ಇವನ್ ಆನ್ ಟೈಮ್, ಬಿಫೋರ್ ಟೈಮ್ ಶಿ ಟು ಕಮ್. ಎಲ್ಲರಕ್ಕಿಂತ ಮುಂಚೆ ರೆಡಿ ಆಗ್ಬಿಡೋದು, ಅವಳದೇ ಫಸ್ಟ್ ಶಾಟ್. ಲೈಕ್ ಅಮ್ಮ ತಾಯಿ ಥ್ಯಾಂಕ್ ಯು ಸೋ ಮಚ್, ನೀನ್ ಬೇಗ ಬರ್ತೀಯ, ನಿನ್ನಿಂದ ನಾನು ಲೇಟ್ ಆಗಿ ಬರ್ಬೋದು. ಅದಕ್ಕೆ ಆತರ ಇಟ್ ಯೂಸ್ ಟು ಸ್ಟಾರ್ಟ್ ಲೈಕ್ ದಟ್. ಆಮೇಲೆ ಏನಂದ್ರೆ, ನಮ್ ಡೈರೆಕ್ಟರ್ ಅಷ್ಟೇ, ಇವಾಗ ನಾಗರಾಜ್ ಅಂತ ಮಾಡ್ತಾ ಇದ್ರು, ಅವರು ಅಷ್ಟೇ ವೆರಿ ಫನ್ ಲವಿಂಗ್. ಅಂದ್ರೆ ಲಿಟರಲಿ ಎಷ್ಟು ಮಜಾ ಮಾಡಿದೀವಿ ಅಂದ್ರೆ, ನಾವು ನಗಾಡ್ಕೊಂಡು ಶೂಟಿಂಗ್ ಮಾಡಿದೀವಿ. ದೇರ್ ವಾಸ್ ಅ ಪಾಯಿಂಟ್ ವೇರ್ ಒಂದು ಸೀರಿಯಸ್ ಸೀನ್ ನಡೀತಾ ಇದೆ, ನಮ್ಗೆ ಗೊತ್ತು ಅಯ್ಯೋ ನಾಳೆ 2 ದಿನ ಮುಗಿದೋಗುತ್ತೆ ಅಂತ. ಆ ಸಿಚುವೇಶನ್ ಹೆಂಗಿತ್ತು, ಲೈಕ್ ಶೂಟ್ ಮಾಡಕ್ ಆಗ್ತಿಲ್ಲ, ಅಷ್ಟು ನಗು ಬರ್ತಾ ಇದೆ ಎಲ್ಲರಿಗೂ. ನಕ್ಕು ಆ ತರ ಮುಗಿಸಿದ್ವಿ ಪ್ರಾಜೆಕ್ಟ್ ನ. ಐ ಥಿಂಕ್ ಟಚ್ ವುಡ್ ಇಟ್ ವಾಸ್ ಬ್ಯೂಟಿಫುಲ್. ಸೊ ಪ್ರಾಂಕ್ ಸ್ಟಾರ್ ಅಂತ ಹೇಳಿದ್ರಿ, ಯಾವ ತರ ಪ್ರಾಂಕ್ ನಿಮಗೆ ತುಂಬಾ ನೆನಪಿರೋಂಥದ್ದು? ಯಾರಿಗೆ ಪ್ರಾಂಕ್ ಮಾಡಿದ್ರಿ ಅದನ್ನ ಒಂದು ಇದ್ ಮಾಡಿದ್ರೆ ಶೇರ್ ಮಾಡ್ಕೋಬೋದಾ ಅಂತ? ಓಕೆ, ನಮ್ಮ ಸೀರಿಯಲ್ ಅಲ್ಲಿ ಭುವನ ಅಂತ ಒಬ್ಳಿದ್ದಾಳೆ, ಶಿ ಡೂಯಿಂಗ್ ವೀಕ್ಷಿತ ಅನ್ನೋ ಕ್ಯಾರೆಕ್ಟರ್ ಮಾಡ್ತಾ ಇದ್ಲು. ಸೊ ಅವಳು ಮತ್ತೆ ನಮ್ಮ ಪ್ರೀವಿಯಸ್ ಸೀರಿಯಲ್ ಅಲ್ಲಿ ವಿಜಯಲಕ್ಷ್ಮಿ ಅಂತ ಒಬ್ಳು ಮಾಡಿದ್ಲು. ಓಕೆ, ವಿಜಯಲಕ್ಷ್ಮಿ ಅವರಿಬ್ರು ಫ್ರೆಂಡ್ಸ್. ಅವರಿಬ್ರು ಇವಾಗ ಮೈನಾ ಅಂತ ಒಂದು ಸೀರಿಯಲ್ ಮಾಡ್ತಾ ಇದಾರೆ. ಸೊ ನಾನ್ ಸುಮ್ನೆ ವೀಕ್ಷಿತ ಹತ್ರ ಹೋಗ್ಬಿಟ್ಟು ನಾನು ಅವ್ಳ ಜೊತೆ ಮಾತಾಡ್ದೆ. ನನ್ನ ಬಗ್ಗೆ ಎಷ್ಟು ಮಾತಾಡಿದ ನೀನು, ನಾನು ಡೈರೆಕ್ಟ್ ಆಗಿ ಹೇಳಿದ್ರೆ ಆಗ್ತಿತ್ತು. ಯು ಡೋಂಟ್ ಹ್ಯಾವ್ ಟು ಸುಮ್ಮನೆ ಬಂದು ನಾಟಕ ಮಾಡೋದ್ರಲ್ಲಿ ಬೇಕಾಗಲ್ಲ. ನಿನಗೆ ನನ್ನ ಜೊತೆ ಮಾತಾಡಂಗಿದ್ರೆ ಮಾತಾಡಿಲ್ಲ ಅಂದ್ರೆ ದಯವಿಟ್ಟು ಮಾತಾಡಬೇಡ. ಬೇರೆಯವ್ರ ಹತ್ರ ಏನಕ್ಕೆ ಮಾತಾಡ್ತಾ, ಅವ್ರಂತೆ ಬಂದು ಮಾತಾಡಲ್ಲ ಅನ್ಕೊಂಡಿದ್ದೆ. ಎಲ್ಲ ಹೇಳಿದಾರೆ ನನಗೆ, ಪ್ಲೀಸ್ ಈ ತರ ಮಾಡಂಗಿದ್ರೆ ನನ್ನ ಮುಖಾನೇ ತೋರಿಸ್ಬೇಡ ನೀನು ಅಂದ್ಬಿಟ್ಟು. ನಾನು ಯಾವತ್ತೂ ಇದ್ರಲಿಲ್ಲ, ಫುಲ್ ನಗ್ನಕೊಂಡಿದ್ದವ್ರು ಬಂದು ಸಡನ್ ಆಗಿ ಅನ್ಬಿಟ್ಟು ಹೋಗ್ಬಿಟ್ಟೆ. ನನಗೇನು ಗೊತ್ತು ಅವಳು ಇಷ್ಟೊಂದು ಸೀರಿಯಸ್ ಅಂತ ಗೊತ್ತಾಳೆ ಅಂತ. ನೆಕ್ಸ್ಟ್ ನಾನು ಮರ್ತೇ ಹೋಗಿದ್ದೆ ಅದ್ರ ಬಗ್ಗೆ. ಈಗೆಲ್ಲ ಅದು ಹೋಗಿದ್ದೆ, ನನ್ನ ಪಾಡಕ್ಕೆ ನನ್ನ ಬಾಯ್ಸ್ ಚಿಲ್ ಮಾಡ್ತಾ ಇದ್ದೆ. ಮತ್ತೆ ಶಾರ್ಟಿಗೆ ಕರೆದ್ರು ಬಂದೆ, ಇವಳು ಬರ್ತಾ ಇಲ್ಲ. ಏನಾಯ್ತು ಅವಳಿಗೂ, ಅಳ್ತಾ ಇದ್ದಾಳೆ ಜೋರಾಗಿ. ನಾನು ಏನಾಯ್ತಾ ನಿನಗೆ ಅಂತಂದ್ರೆ, ನಾನು ಏನು ಹೇಳಿಲ್ಲ ಕಣೋ, ನೀನ್ ಯಾಕೆ ಹಂಗ ಅನ್ಕೋತೀನಿ, ನಂಗೆ ತುಂಬಾ ದುಃಖ. ಜೋಕ್ ಮಾಡಿದ್ದ, ಯಾರು ಏನು ಮಾತಾಡಿಲ್ಲ. ಅದೊಂದು ಪಾಯಿಂಟ್ ಬರೆಯಕ್ಕಾಗಲ್ಲ, ಯಾಕಂದ್ರೆ ಇಷ್ಟು ಪಾಪ ಅವಳು ಮೇಕಪ್ ಎಲ್ಲ ಹಾಳಾಗ್ಬಿಟ್ಟಿತ್ತು. ಆತರ ಬೇಜಾನ್ ಪ್ರ್ಯಾಂಕ್ ಮಾಡಿದ್ವಿ. ಓಕೆ, ನಿಮ್ದು ಸೀರಿಯಲ್ ಗಳನ್ನ ನೋಡ್ತಾ ಹೋದ್ರೆ, ಸೀರಿಯಲ್ ಮತ್ತೆ ಸಿನಿಮಾಗಳನ್ನ ನೋಡ್ತಾ ಹೋದ್ರೆ, ನಿಮ್ದು ಕಾಸ್ಟ್ಯೂಮ್ ಮೇಲೆ ಒಂದ್ ಸ್ವಲ್ಪ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀರಾ, ಜಾಸ್ತಿ ಅದ್ರ ಮೇಲೆ ಫೋಕಸ್ ಮಾಡ್ತೀರಾ ಅಂತ ಅನಿಸ್ತು. ಸೊ ಇದ್ರಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಸ್ಟ್ಯೂಮ್ಸ್ ಇತ್ತು. ಮತ್ತೆ ಎಫರ್ಟ್ಸ್ ಹಾಕಿದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ನೋಟಿಸಿಂಗ್. ಮೌರ್ಯದಲ್ಲಿ ಅದನ್ನ ನಾನು ಫಾಲೋ ಮಾಡ್ತಾ ಇದ್ದೆ ತುಂಬಾ. ಅದ್ರಲ್ಲಂದ್ರೂ ತುಂಬಾ ಚೆನ್ನಾಗಿರೋ ಕಾಸ್ಟ್ಯೂಮ್ಸ್. ಸೊ ಹೇಗೆ ಕಾಸ್ಟ್ಯೂಮ್ಸ್ ಎಲ್ಲ ನೀವು ಹೆಂಗ್ ಪ್ಲಾನ್ ಮಾಡ್ಕೊಳ್ತೀರಾ? ಫಸ್ಟ್ ಆಫ್ ಆಲ್ ನನ್ನ ತಲೆಗೆ ಏನ್ ಬರುತ್ತೆ ಅಂದ್ರೆ, ವಾಟ್ ಇಸ್ ದ ಕ್ಯಾರೆಕ್ಟರ್. ಲೈಕ್ ಇವಾಗ ಎಕ್ಸಾಂಪಲ್ ನಾನು, ಅದು ನಿಮ್ಗೆಲ್ರಿಗೂ ಗೊತ್ತು ಆಬ್ವಿಯಸ್ಲಿ, ನೀವು ಏನು ಹಾಕೋತೀರಾ ಅದು ನಿಮ್ಮ ಪರ್ಸ್ನಾಲಿಟಿನ ಪ್ರೊಜೆಕ್ಟ್ ಮಾಡುತ್ತೆ. ಕರೆಕ್ಟ್ ಅಲ್ವಾ? ಇವಾಗ ಎಕ್ಸಾಂಪಲ್ ನೀವು ಇಂಡಿಯನ್ನೇ ಯಾಕೆ ಹಾಕೊಂಬರ್ಬೇಕು, ವೇರ್ ಎನಿಥಿಂಗ್. ಇವಾಗ ಯಾರು 1 piece ಹಾಕೊಂಡು ದೇವಸ್ಥಾನಕ್ಕೆ ಹೋಗ್ತಾರಾ? ಇಲ್ಲ ಅಲ್ವಾ? ಈವನ್ ಇಫ್ ಯು ನೋ ಯು ಕ್ಯಾನ್ ಆರಾಮ್ಸೆ ವೇರ್ ಇಟ್,
ಬಟ್ ಅದೊಂದು ಪರ್ಸ್ಪೆಕ್ಟಿವ್ ಇರುತ್ತೆ, ನಿಮ್ಮ ಪ್ರೊಜೆಕ್ಟ್ ಮಾಡೋ ಪರ್ಸ್ಪೆಕ್ಟಿವ್. ಸೊ ಆ ಪಾಯಿಂಟಿಗೆ ನಮ್ಮ ಮೌರ್ಯ ಕ್ಯಾರೆಕ್ಟರ್ ಹೇಗಿತ್ತು, ಇಟ್ ವಾಸ್ ಅ ವೆರಿ ಫನ್ ಲವಿಂಗ್ ಚಿಕ್ಕ ಹುಡುಗ, ಏನ್ ಬೇಕಾದ್ರೆ ಹಾಕೋಬಹುದು. ಇಲ್ಲಿ ಆತ ಇರಲಿಲ್ಲ, ಐ ವಾಸ್ ಅ ವೆರಿ ಸೊಫಿಸ್ಟಿಕೇಟೆಡ್ ಪರ್ಸನ್, ಒನ್ ಮ್ಯಾರಿಡ್ ಮ್ಯಾನ್. ಐ ಟು ಆ ವೈಬ್ಸ್ ಕೊಡ್ಬೇಕಾಗಿತ್ತು ನಾನು. ಐ ಆಮ್ ಮೆಚೋರ್. ಅಂದ್ರೆ ಟೀ ಶರ್ಟ್ ಹಾಕಿ ಓಡಾಡಿದ್ರೆ ಯಾರು ಅದ್ ಕ್ಯಾರೆಕ್ಟರ್ ನಂಬ್ತಾನೆ ಇರಲಿಲ್ಲ. ಸೊ ಆ ತರ ಪ್ಲಾನ್ ಮಾಡಿ, ಅಂಡ್ ಐ ಶುಡ್ ಆಲ್ಸೋ ಗಿವ್ ಅ ಲಾಟ್ ಆಫ್ ಕ್ರೆಡಿಟ್ ಟು ವಿದ್ಯಾ ಮ್ಯಾಮ್, ನಮ್ಮ ಪ್ರೊಡ್ಯೂಸರ್. ಶಿ ವಾಸ್ ವೆರಿ ಸ್ಪೆಸಿಫಿಕ್. ಈ ಥರನೇ ಹೋಗೋಣ, ಈ ಥರನೇ ಪ್ಯಾಟರ್ನ್ಸ್ ಹೋಗೋಣ. ನಾವು ಆ್ಯಕ್ಚುಲಿ 2-3 ಥರ ಟ್ರೈ ಮಾಡಿದ್ವಿ, ಯಾರು ಮಾಡಿಲ್ದೇ ಥರ ಏನೋ ಟ್ರೈ ಮಾಡೋಣ, ಲೈಕ್ ಪ್ರಿಂಟೆಡ್ ಶರ್ಟ್ಸ್ ಹಾಕೊಂಡು ಟ್ರೈ ಮಾಡೋಣ, ವಿಲ್ ಗೋ ಲಿಟಲ್ ದಿಸ್ ಗ್ಯಾಂಗ್ಸ್ಟರ್ ಓಲ್ಡ್ ಮನಿ ಲುಕ್ ಟ್ರೈ ಮಾಡೋಣ. ಆ ಥರ ಎಲ್ಲ ಅ ಲಾಟ್ ಆಫ್ ವರ್ಕ್ ಗೋಸ್ ಇನ್ ಟು ಎನಿ ಕಾಸ್ಟ್ಯೂಮ್ ಅಲ್ವಾ. ಆ ಥರ ಎಲ್ಲ ಪ್ಲಾನ್ ಮಾಡಿ ದೆನ್ ವಿ ಡಿಸೈಡೆಡ್. ಆಮೇಲೆ ಆಲ್ಸೋ ಚಾನಲ್ದು ಇನ್ಪುಟ್ಸ್ ಇರುತ್ತೆ, ಈ ಥರ ಬೇಡ ಈ ಥರ ಮಾಡಿ ಅಂತ. ದೆನ್ ವಿ ಸ್ಟಕ್ ಟು ಸಿಂಪಲ್ ಪ್ಲೇನ್ ಶರ್ಟ್ಸ್, ಕಲರ್ ಕಾಂಬಿನೇಷನ್ ಟ್ರೈ ಮಾಡೋ ಥರ. ಆ್ಯಂಡ್ ಐ ಗಾಟ್ ಅ ಫ್ಯೂ ಥಿಂಗ್ ಆನ್ 10 or 15 varieties. Basic just shirts, 15 colors. Pants also some 10-15 colors. I got alternate combination ಮಾಡ್ಕೊಂಡು blazer 1-4-5 combination ಮಾಡಿ we gave that look to Sarthak, and that's how it happened. ಸೊ ನೀವು ಪ್ರತಿ ಒಂದು ಪಾತ್ರಕ್ಕೂ ಈ ತರ ಡೀಟೇಲ್ ಆಗಿ ನೋಡ್ಕೊಂಡು Yes, of course. ಅದಲ್ಲೇ ಇರೋದು ಮಜಾ ನಮ್ಮ ಕೆಲಸದಲ್ಲಿ. ಇನ್ನೇನು ಮಜಾ ಕೆಲಸದಲ್ಲಿ ಮಜಾ ಇರೋದು ಅದು how do you develop that character. ಇವಾಗ next I'm doing one army role. This is the first time I've made a haircut like this. This is for the movie. And I think that is one more exciting part about being an actor, is you can actually be so many people. Like that is so nice. The preparation only is so nice. For example, I'm doing an army role andre I have to also work out a particular way. I have to follow one regime. That is about 2-3 months adan ಮಾಡಿ a diet ade I told you intermittent fasting ಮಾಡ್ತೀನಿ. It is for that role. I think ನಾನು ದಿನ ನಾರ್ಮಲ್ ಆಗಿ ಇದ್ರೆ ಲೈಫ್ will get so boring. ನನ್ಗೆ ಹಂಗೆ any role I play is so exciting. Then I give everything. ಅದು ಹಿಟ್ ಆಗುತ್ತೋ ಫ್ಲಾಪ್ ಆಗುತ್ತೋ ನನ್ ಕೇಳಿ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ, ನಾನ್ ಜಸ್ಟಿಫೈ ಮಾಡ್ದೆ ನನ್ನ ರೋಲ್ಗೆ ಅನ್ನೋದೊಂದು. ಸೊ ಇವಾಗ ವಧುಗೂ ಅಷ್ಟೇ, ಲೈಕ್ ದ ಪ್ಲಾನ್. ಇವಾಗ ನಾನು ಯೋಚನೆ ಮಾಡಿದ್ರೆ ಶೀಟ್ ಹತ್ರ ಆಗ್ಬಾರ್ದಾಗಿತ್ತು ಅಂದಾಗ ನಂಗೆ ತಲೆಗೆ ಬರೋದು ಒಂದೇ, ನೀನ್ ಎಫರ್ಟ್ ಕೊಟ್ಟ. ನಮ್ 100% ಕೊಟ್ಟಿದೀನಿ. ಲೈಕ್ ನನ್ನಿಂದ ಇಲ್ಲಿವರೆಗೂ ಐ ಥಿಂಕ್ ಸೆಟ್ ಅಲ್ಲಿ ಒಂದು ಪ್ರಾಬ್ಲಮ್ ಆಗಿಲ್ಲ. ಒಂದಿನ ಆಗಿತ್ತು, ವೇರ್ ಐ ಕೇಮ್ ಲಿಟಲ್ ಲೇಟ್, ಯಾಕಂದ್ರೆ ಕಾರ್ ಏನೋ ಪಂಚರ್ ಗಿಂಚರ್, ಬಟ್ ದಟ್ ಇಸ್ ಆಲ್ ಬೇಸಿಕ್. ಅದ್ ಬಿಟ್ರೆ ಶೂಟಿಂಗ್ ನಥಿಂಗ್ ಅಟ್ ಆಲ್. ಈವನ್ ಪಾಪ ನಮ್ಮ ಪ್ರೊಡ್ಯೂಸರ್ ದಿಲೀಪ್ ಸರ್ ಆಲ್ಸೋ ಕಾಲ್ಡ್ ಮೀ, ಹಿ ಟೋಲ್ಡ್ ಇಟ್ ವಾಸ್ ವೆರಿ ನೈಸ್, ನಿಮ್ಮಿಂದ ಒಂದ್ ಪ್ರಾಬ್ಲಮ್ ಬಂದಿಲ್ಲ, ಅದಕ್ಕೆ ನಾ ಏನ್ ಬೇಕು ಗುರು, ನಂಗೆ ಅಷ್ಟು ಸಾಕು. ನಮ್ಮ ಪ್ರೊಡ್ಯೂಸರು ಡೈರೆಕ್ಟರ್ ಬಂದು ನಿನ್ನಿಂದ ಏನು ಪ್ರಾಬ್ಲಮ್ ಬಂದಿಲ್ಲ, ಖುಷಿಯಾಗಿತ್ತು ಕೆಲಸ ಮಾಡೋದು. ದಟ್ ಈಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಫಾರ್ ಮಿ ಆಸ್ ಅ ಹ್ಯೂಮನ್ ಬೀಯಿಂಗ್ ಓನ್ಲಿ. ನನ್ನ ಜೊತೆ ಕೆಲಸ ಮಾಡೋರು ಖುಷಿಯಾಗಿ ಕೆಲಸ ಮಾಡ್ಬೇಕು ಅಷ್ಟೇ. ದಟ್ ಈಸ್ ಒನ್ ಮೇನ್ ಥಿಂಗ್ ಫಾರ್ ಮಿ. ನನಗೆ ವರ್ಕ್ ಎನ್ವೈರನ್ಮೆಂಟ್ ತುಂಬಾ ಚೆನ್ನಾಗಿ ಇಟ್ಕೋಬೇಕು. ಆಮೇಲೆ ನನ್ನ ಜೊತೆ ಇರೋರು ಆಬ್ವಿಯಸ್ಲಿ ಐಮ್ ಟೋಲ್ಡ್ ಪ್ರಾಂಕ್ಸ್ಟರ್, ನಾನು ಎಲ್ಲರೂ ಖುಷಿಯಾಗಿ ಇಟ್ಕೊಂಡು ನೋಡ್ಕೋತೀನಿ. ಐ ಜಸ್ಟ್ ಹೋಪ್ ದೇ ಆಲ್ಸೋ ಫೀಲ್ ದ ಸೇಮ್ ಅಬೌಟ್ ಮೀ ಅಷ್ಟೇ. ಓಕೆ, ಸೊ ಅವಾಗ ಹೇಳಿದ್ರಿ ನೀವು ಒಂದು ಪ್ರಾಜೆಕ್ಟ್ ಅಂತಂದ್ರೆ ಪ್ರೊಡ್ಯೂಸರ್ಸ್ಗೆ ಒಂದು ಮಗು ತರ ಇದ್ದಂಗೆ ಅಂತ. ಅದರಲ್ಲಿ ಕೆಲಸ ಮಾಡುವಂತ ನೀವುಗಳು ಕೂಡ ಅಷ್ಟೇ ಎಫರ್ಟ್ ಹಾಕಿರ್ತೀರಾ. ಇವಾಗ ನೀವು ಅಷ್ಟೇ ಹೇಳಿದ್ರಿ ಎಷ್ಟು ನೀವು ಎಫರ್ಟ್ ಹಾಕಿದ್ದೀರಾ ಅಂತ. ಸೊ ಎಲ್ಲೋ ಒಂದ್ ಕಡೆ ಬಂದು ನೀವು ಅದನ್ನ ಆ ಪಾತ್ರಕ್ಕೆ ನೀವು ಹೊಂದ್ಕೊಂಡ್ಬಿಟ್ಟಿರ್ತೀರಾ, ಎಲ್ಲರಿಗೂ ಇಷ್ಟ ಆಗ್ತಾ ಇರ್ತೀರಾ, ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀರಾ. ಎಲ್ಲೋ ಒಂದ್ ಕಡೆ ಬಂದು ನಮ್ ಸೀರಿಯಲ್ ಇವಾಗ ಎಂಡ್ ಆಗ್ತಾ ಇದೆ ಅಂತ ಹೇಳಿದಾಗ ಆರ್ಟಿಸ್ಟ್ಗಳಿಗೆ ತುಂಬಾನೇ ಒಂದು ಶಾಕ್ ಮೂಮೆಂಟ್ ಇರುತ್ತೆ. ಅಟ್ ದ ಸೇಮ್ ಟೈಮ್ ಅವ್ರ ಕರಿಯರ್ ಬಗ್ಗೆನೂ ಒಂದ್ಸಲ ಥಾಟ್ ಬಂದೇ ಬರುತ್ತೆ, ನೆಕ್ಸ್ಟ್ ಏನು ಅನ್ನುವಂಥದ್ದು. ಸೊ ಇದೆಲ್ಲೋ ಒಂದ್ ಕಡೆ ಅವ್ರ ಕೆರಿಯರ್ಗೆ ಅಫೆಕ್ಟ್ ಆಗುತ್ತಾ ಈ ತರ ಸಡನ್ ಆಗಿ ಚೇಂಜಸ್ ಆಗುತ್ತೆ? ಒನ್ ಮೋರ್ ಥಿಂಗ್ ಐ ಶುಡ್ ಟೆಲ್ ಯು ಇಸ್, ಆಸ್ ಅನ್ ಆರ್ಟಿಸ್ಟ್, ಬಿಫೋರ್ ದ ಸೀರಿಯಲ್ ಎಂಡ್ಸ್ we know that the serial will end. ಸ್ಟಾರ್ಟ್ ಹಾಕಿನ ಮುಂಚೆನೆ ಇವಾಗ ನಾನು ಒಂದು ಸೀರಿಯಲ್ ಮಾಡ್ತೇನಂದ್ರೆ 20 ವರ್ಷ 25 ವರ್ಷ ಅಂತೂ ಬರಲ್ವಾ. ಐ ನೋ ಇಟ್. ಬಂದ್ರೆ 1 ವರ್ಷ ಬರುತ್ತೆ, ಇಲ್ಲ 2 ವರ್ಷ, ಮ್ಯಾಕ್ಸಿಮಮ್ 3-4 ವರ್ಷ ಬರ್ಬೋದು. ನನಗೂ ಆಲ್ರೆಡಿ ಗೊತ್ತದು. ಅದನ್ನ ಹಿಡ್ಕೊಂಡೇ ನಾವು ಕೆಲಸ ಮಾಡ್ತಾ ಇರೋದು ಅಲ್ವಾ. ಏನು ನೀನ್ ಪರ್ಮನೆಂಟ್ ಆಗಿ ಇದೇ ಸೀರಿಯಲ್ ಮಾಡ್ತೇನೆ ಅಂತ ಏನೂ ಇರಲ್ಲ. ಸೊ ವಿ ಆಲ್ರೆಡಿ ನೋ ಮುಗಿಯುತ್ತೆ ಅಂತ. ಯಾವಾಗ ಮುಗಿಯುತ್ತೆ ದಟ್ ವಿ ಡೋಂಟ್ ನೋ. ಇವಾಗ ಒಂದು ಸಿನಿಮಾ ಮಾಡ್ತೇನೆ ಅಂದ್ರೆ ಸಿನಿಮಾ ಎಂಡ್ ಆಗೇ ಆಗುತ್ತಾನೆ, ಆ ತಲೆಯಲ್ಲಿ ಇದ್ದೇ ಇರುತ್ತೆ. ಸೊ ಐ ಡೋಂಟ್ ಥಿಂಕ್ ಎನಿ ಆರ್ಟಿಸ್ಟ್ ವುಡ್ ಫೀಲ್ ನನ್ನ ಕರಿಯರ್ ಹೇಗಿರ್ಬೇಕು, ಎಲ್ರಿಗೂ ಗೊತ್ತು. ದಟ್ ಇಸ್ ಹೌ ಲೈಫ್ ಇಸ್. ಜಾಸ್ತಿ ಡಿಫರೆನ್ಸ್ ಅಟ್ ಆಲ್. ಯಾಕಂದ್ರೆ ಎಫೆಕ್ಟ್ ಆದ್ರೆ ನೀನ್ ಸ್ವಲ್ಪ ಸ್ಟುಪಿಡ್ ಅನ್ಸ್ಬೇಕು. ಯಾಕಂದ್ರೆ ಇನ್ನೆವಿಟೇಬಲ್ ಅದು. ಎಷ್ಟು ಪ್ರಾಜೆಕ್ಟ್ಸ್ ಬರುತ್ತೆ, ನೀನ್ ಇವಾಗ ಮುಗ್ದೋಯ್ತು ಅಂದ್ರೆ ನಿನ್ಗೇನು ಕೆಲಸನೇ ಸಿಗಲ್ವಾ. ನಾನು ಆಲ್ರೆಡಿ ದಿಸ್ ಇಸ್ ಮೈ 5th ಪ್ರಾಜೆಕ್ಟ್. ಹೆಂಗ್ ಸಿಕ್ತು ಮತ್ತೆ ಅದು? ನಾನು ಒಂದೇ ಪ್ರಾಜೆಕ್ಟ್ ಅಲ್ಲ, ಅಯ್ಯೋ ಮುಗ್ದೋಯ್ತು ಲೈಫ್ ಅಂತಿದ್ರೆ ಇಷ್ಟೆಲ್ಲ ಮಾಡಕ್ ಆಗ್ತಿತ್ತಾ? I think that is the best part about being an artist. You get to play so many roles. ಇವಾಗ ನೀವು ಮೌರ್ಯ ಇಷ್ಟಪಟ್ರಿ, ಮೌರ್ಯ ಬಗ್ಗೆ ಮಾತಾಡಿ. ಇವಾಗ ಸಾರ್ಥಕ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ನಾನು ಮೌರ್ಯ ಆಗಿ ಲೈಫ್ ಪೂರ್ತಿದ್ರೆ ಸಾರ್ಥಕ್ ಎಕ್ಸ್ಪೀರಿಯನ್ಸ್ ಮಾಡಕ್ ಆಗ್ತಿರ್ಲಿಲ್ಲ. ದಟ್ ಇಸ್ ದ ಬೆಸ್ಟ್ ಪಾರ್ಟ್. ಅದೊಂದು ಆರ್ಟಿಸ್ಟ್ ಗಳಿಗೆ ಒಳ್ಳೇದಲ್ವಾ? ಬಿಕಾಸ್ ಇವಾಗ ನಾವು ನೋಡಿ ಇವಾಗ ಬರ್ತೀವಿ, ಒಂದೇ ತರ ಕಾಸ್ಟ್ಯೂಮು ಇಲ್ಲ ಏನಾರ ಸೀರೆನೋ ಡ್ರೆಸ್ ಆತರ ಚೇಂಜ್ ಮಾಡ್ಕೊಳ್ತೀವಿ. ನಮ್ಮಲ್ಲಿ ಎಂತಾನು ಬೇರೆ ಚೇಂಜಸ್ ಆಗೋದಿಲ್ಲ. ಬಟ್ ಆರ್ಟಿಸ್ಟ್ ಗಳಂತಂದ್ರೆ ಆ ಪಾರ್ಟಿಗೆ ತಕ್ಕಂತೆ ಹೇಳ್ಬೇಕು ನಿಮ್ಗೆ. ನಾನು ಇದನ್ನ ಸುಮ್ಮನೆ ನಮ್ಮ ಆರ್ಟಿಸ್ಟ್ ಲೈಫ್ ಹೇಳಿದೆ, ಬಟ್ ಈ ಫಿಲಾಸಫಿ ಇಸ್ ವಾಟ್ ಲೈಫ್ ಇಸ್.
ಇವಾಗ ಸ್ವಲ್ಪ ಡೀಪ್ ಆಗಿ ಹೋಗ್ಬೇಕು, ನಾನು ತುಂಬಾ ಸರ್ಫೇಸ್ ಲೆವೆಲ್ ಅಲ್ಲಿ ಹೇಳ್ತಾ ಇದೀನಿ ಇದನ್ನ, ನಿಮ್ಗೆ ಅರ್ಥ ಆಗೋ ತರ. ಎಕ್ಸಾಂಪಲ್, ನೀವೊಬ್ರು ಎಲ್ಲರೂ ಲವ್ ಅಲ್ಲಿ ಇರ್ತಾರೆ, ರಿಲೇಶನ್ಶಿಪ್ಸ್ ಅಲ್ಲಿ ಇರ್ತಾರಲ್ಲ, ಅವಳೊಬ್ಳು ಇವಾಗ ಅವಳು ನಿಮ್ ಲೈಫ್ ಬಿಟ್ಟು ಹೋದ್ಲು ಅಂತ ಲೈಫ್ ಪೂರ್ತಿ ಕೊರ್ಗಕ್ಕಾಗತ್ತಾ? ನೀವು ಅದ್ರ ಬಗ್ಗೆನೇ ಕೊರ್ಕೊಂಡಿದ್ರೆ, ಎಕ್ಸಾಂಪಲ್ ಬ್ಯಾಕ್ ಟು ದಿಸ್, ಇವಾಗ ಮೌರ್ಯಾನೇ ಲೈಫ್ ಪೂರ್ತಿ ಇದ್ದಿದ್ರೆ ಸಾರ್ಥಕ್ ಇಷ್ಟು ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಕ್ಕಾಗ್ತದೆ. ಸೊ ಗೈಸ್, ಯಾರು ಹೋಗಂಗಿದ್ರೆ ಹೋಗ್ಲಿ ಬಿಡಿ, ನಿಮ್ ಲೈಫ್ ಯಾವತ್ತೂ ಮುಗಿಯಲ್ಲ. ಸಮಥಿಂಗ್ ನ್ಯೂ ವಿಲ್ ಕಮ್. ವಿ ಅಕ್ಸೆಪ್ಟ್ ಇಟ್ ವಿತ್ ಓಪನ್ ಆರ್ಮ್ಸ್. ಲೆಟ್ಸ್ ಎಂಜಾಯ್ ದಿಸ್ ನ್ಯೂ ಫೇಸ್. ನಮ್ ಲೈಫೇ ಹಂಗೆ. ನಾವು ಬರೀ ಆರ್ಟಿಸ್ಟ್ ಅಲ್ಲ, ಆರ್ಟಿಸ್ಟ್ ಲೈಫ್ ನೀವು ತೋರಿಸ್ತಾ ಇದೀರ ಅಷ್ಟೇ. ಪ್ರತಿಯೊಬ್ಬರ ಲೈಫು ಹಾಗೆ. ಎವ್ರಿ ಡೇ ಇಸ್ ನ್ಯೂ ಚಾಪ್ಟರ್. ಅಳ್ಕೊಂಡು ಕೂತ್ಕೊಂಡ್ರೆ ಏನ್ ಯೂಸು? ಇವಾಗ ನಿಮ್ದೊಂದು ಬುಕ್ ಅಂತ ಇಟ್ಕೊಳ್ಳಿ. ಇವಾಗ ನನ್ನ ಕರಿಯರ್ ಎಕ್ಸಾಂಪಲ್, ಮೈ ಪೋರ್ಟ್ಫೋಲಿಯೋ, ಅಭಿಷೇಕ್ ಲಕ್ಷಣ ಮೌರ್ಯ ಅಂತ ಆಯ್ತು, ಮುಗೀತು. ಒಂದು 20 ಪೇಜ್ ಬಂತು, ಮುಗಿಸ್ದೆ, ನೆಕ್ಸ್ಟ್ ಚಾಪ್ಟರ್ ಸಾರ್ಥಕ್. ಆ ಥರ ಲೈಫ್ ಶುಡ್ ಆಲ್ಸೋ ಬಿ ಲೈಕ್ ದಟ್ ಅಲ್ವಾ? ನಾನು ಬರೀ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನನ್ನ ಹಿಡ್ಕೊಂಡು, ಬಟ್ ಯುವರ್ ಲೈಫ್ ಆಲ್ಸೋ ಇಸ್ ಲೈಕ್ ದಟ್. ನೀವು ಎಕ್ಸಾಂಪಲ್ ಎಲ್ಲೋ ಯಾವುದೋ ಊರಲ್ಲಿ ಇರ್ತೀರಾ, ನಿಮ್ಮ ಊರಲ್ಲಿ ಇದ್ದಾಗ ಒಂದು ಚಾಪ್ಟರ್ ಇರುತ್ತೆ, ಬೆಂಗಳೂರು ಬಂದ್ರಿ, ಶಿಫ್ಟ್ ಆದ್ರಿ, ಎಲ್ಲ ಹೊಸ ವಾತಾವರಣ, ದಟ್ ಇಸ್ ದ ನೆಕ್ಸ್ಟ್ ಚಾಪ್ಟರ್. ರೈಟ್ ಅಬೌಟ್ ಇಟ್ ಅಂಡ್ ರೈಟ್ ಇಟ್ ಬ್ಯೂಟಿಫುಲ್. ಇವಾಗ ಎಕ್ಸಾಂಪಲ್, ನೀವು ಯಾವ ಥರ ಏನಾರು ಆಯ್ತು, ಇವಾಗ ಹೆಂಗಿರ್ಬೇಕಂದ್ರೆ, ನನ್ನ ಥಾಟ್ ಪ್ರೊಸೆಸ್ ಹೇಗಿದೆ ಅಂದ್ರೆ, ಯಾರೋ ಒಬ್ರು ನಿನ್ನ ಇಮ್ಯಾಜಿನರಿ ಬುಕ್ ನ ಓದ್ತಾರೆ ಅಂದ್ರೆ, ಇಟ್ ಶುಡ್ ನಾಟ್ ಬಿ ಲೈಕ್ ಎಂತ ಬೋರಿಂಗ್ ಲೈಫ್ ಬದ್ಕೊಳ್ಳೋಳು. ಇಟ್ ಶುಡ್ ಬಿ ಲೈಕ್, ಓ ಮೈ ಗಾಡ್, ಎಷ್ಟು ಐ ಥಿಂಕ್ ದಟ್ ಇಸ್ ಹೌ ಯುವರ್ ಲೈಫ್ ಶುಡ್ ಬಿ. ಐ ಆಮ್ ಜಸ್ಟ್ ಪುಟಿಂಗ್ ಇಟ್ ಡೌನ್ ಟು ಬೀಯಿಂಗ್ ಅನ್ ಆರ್ಟಿಸ್ಟ್ ಅಷ್ಟೇ. ಸೊ ಇಷ್ಟೆಲ್ಲ ನಿಮ್ ಜೊತೆ ಮಾತಾಡ್ತಾ ಇರ್ಬೇಕು ನನಗೆ ಒಂದ್ ಅನ್ಸುತ್ತೆ, ನೀವೆಲ್ಲವನ್ನೂ ಕೂಡ ತುಂಬಾ ಐ ಮೀನ್ ಸೆಟಲ್ಡ್ ಆಗಿ ನೀವು ಯೋಚನೆ ಮಾಡ್ತೀರಾ. ಅದ್ ಜಾಸ್ತಿ ಹೈಪು ಅದಕ್ಕೆ ಕೊಡೋದಿಲ್ಲ. ಒಂದ್ ಕಡೆ ಖುಷಿ, ನಾನು ಇವಾಗ ನಿಮ್ ಜೊತೆ ಇಷ್ಟೇ ಮಾತ್ರ ನಾನು ಅರ್ಥ ಮಾಡ್ಕೊಂಡಿರೋದು. ಸೊ ಆಯ್ತಾ, ಇದು ಬಂತು, ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ, ಹೋಯ್ತು ಬಿಟ್ಬಿಡೋಣ, ಆ ಕೈಂಡ್ ಆಫ್ ಅಂತ ನಾನು ಅನ್ಕೊಳ್ತೀನಿ. ಸೊ ನಿಮ್ಮನ್ನ ತುಂಬಾ ಎಮೋಷನಲ್ ಮಾಡೋದು, ತುಂಬಾ ನಿಮ್ಮನ್ನ ತಲೆ ಕೆಡ್ಸೋದು, ನಿಮಗೆ ಕಾಡ್ಸೋದು ಅನ್ನೋಂತಹ ಮೂಮೆಂಟ್ಸು ಅಥವಾ ಆ ಥರದ್ದು ಏನಾದ್ರು ಇದೆಯಾ ಲೈಫಲ್ಲಿ ಅಂತ? ಡೆಫಿನೆಟ್ಲಿ ಇದೆ. ಐ ಥಿಂಕ್ ನಾನು ಇವಾಗ ಹೇಗಾಗಿದ್ದೀನಿ, ನನಗೆ ನಿಜ ಹೇಳ್ಬೇಕಂದ್ರೆ ನನಗೆ ತುಂಬಾ ಖುಷಿನೂ ಆಗಲ್ಲ, ತುಂಬಾ ಬೇಜಾರು ಆಗಲ್ಲ. ನಾನು ಅನ್ಕೊಂಡೆ ನೀವು ಮಾತಾಡೋದು ನೋಡಿ. ಇವಾಗ ಎಕ್ಸಾಂಪಲ್, ನಿನ್ನೆ ಐ ಗಾಟ್ ಅ ವೆರಿ ಬಿಗ್ ಆಫರ್ ಫಾರ್ ಸಮ್, ಐ ಡೋಂಟ್ ವಾಂಟ್ ಟು ಬ್ರಿಂಗ್ ನೇಮ್, ಬಟ್ ವೆರಿ ಬಿಗ್ OTT ಪ್ಲಾಟ್ಫಾರ್ಮ್ ಇಂದ ಒಂದು ಡಾಕ್ಯು ಸೀರೀಸ್ ಆಫರ್ ಬಂತು. ಐ ವಾಸ್ ಆಕ್ಚುಲಿ ವೆರಿ ಹ್ಯಾಪಿ. ಐ ಆಮ್ ಲೈಕ್, ಓ ಮೈ ಗಾಡ್, ದಿಸ್ ಇಸ್ ಇಟ್ಸ್ ಅ ಬಿಗ್ ಥಿಂಗ್, ರೈಟ್? ಬಟ್ ನನಗೆ ಮತ್ತೆ ಮೊಬೈಲ್ ನಡ್ಕೊಂಡು ಮಿರರ್ ಮುಂದೆ ನೋಡ್ತೀನಿ, ಮೈ ಫೇಸ್ ವಾಸ್ ಜಸ್ಟ್ ಏನು ಎಕ್ಸ್ಪ್ರೆಷನ್ ಇಲ್ಲ. ಐ ಆಮ್ ಲೈಕ್, ವಾಟ್? ಖುಷಿ ಪಡೋ. ಐ ಆಮ್ ಲೈಕ್, ಸೊ ವಾಟ್? ಏನಕ್ಕೆ ಆ ಥರ ಹೇಗೆ? ಬಿಕಾಸ್ ಮೇಡಮ್, ಲೈಫಲ್ಲಿ ತುಂಬ ರಿಜೆಕ್ಷನ್ಸು, ಆಮೇಲೆ ಸಿಂಪಲ್ ಎಕ್ಸಾಂಪಲ್, ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಐ ವಾಸ್ ಅ ವೆರಿ ಇಮೋಷನಲ್ ಪರ್ಸನ್. ಆ್ಯಂಡ್ ನಮ್ಮ ಫ್ಯಾಮಿಲಿಲಾಗಲಿ ಯಾರು, ನೋಬಡಿ ಈಸ್ ಫ್ರಮ್ ದಿಸ್ ಇಂಡಸ್ಟ್ರಿ. ಅವ್ರಿಗೆ ಯಾರಿಗೂ ಶೂಟಿಂಗ್ ಹೇಗೆ ನಡೆಯುತ್ತೆ ಅವೆಲ್ಲ ಏನೂ ಗೊತ್ತಿಲ್ಲ. ಅವ್ರಿಗೇನು ಲೈಫ್ ಅಂತಂದರೆ, ನೀನು ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗಬೇಕು, ಆ್ಯಂಡ್ ಸಾಯಂಕಾಲ ಬಂದರೆ ಓಕೆ. ನಮ್ಮ ಆರ್ಟಿಸ್ಟ್ ಲೈಫ್ ಹೇಗೆ ಹೇಳಿ, ಇವಾಗ ಡೇಟ್ಸ್ ಇರುತ್ತೆ, ಒಂದು 10 days ಶೂಟ್ ಮಾಡ್ತೀವಿ. ಡಸನ್ ಮೀನ್ ನಾವು ಕೆಲಸ ಮಾಡ್ತಾ ಇಲ್ಲ ಅಂತ. ತಿಂಗಳಲ್ಲಿ ಒಂದು 10-15 ದಿನ ಕೆಲಸ ಮಾಡಿದ್ರೆ ಇನ್ನು 15 ದಿನ, ಬಟ್ ಅವ್ರಿಗದು ತಲೆಗಿರಲ್ಲ. ಅವ್ರೇನು ಅನ್ಕೋತಾರೆ, ಇವ್ನು ಕೆಲಸನೇ ಮಾಡ್ತಾ ಇಲ್ಲ, 15 ದಿನ ಮನೇಲಿದ್ದಾನೆ ಅಲ್ವಾ? ಪ್ರಿಟಿ ನಾರ್ಮಲ್. ಸೊ ಆ ಟೈಮಲ್ಲಿ ಏನಾಗ್ತಿತ್ತು, ನನ್ಗೆ ಸೀರಿಯಲ್ ಇನ್ನೇನು ಸ್ಟಾರ್ಟ್ ಆಗ್ಬೇಕಾರೆ ಎಲ್ಲ ಕನ್ಫರ್ಮ್ ಆಗಿರೋದು ಗೊತ್ತಲ್ಲ, ಜನ ಹೇಗೆ ಹೈಪ್ ಮಾಡ್ತಾರೆ ಅಂತಂದು. ನೀವೇ ಹೀರೋ ಸರ್, ಎಲ್ಲ ಲುಕ್ ಟೆಸ್ಟಲ್ಲಿ ಆಗ್ಬಿಟ್ಟಿದೆ, ಚಾನಲ್ ನೆಕ್ಸ್ಟ್ ವೀಕ್ ಶುರು ಆಗ್ಬಿಡುತ್ತೆ. ಆ ಟೈಮಲ್ಲಿ ನಾನೇನು ಮಾಡ್ತಾ ಇದ್ದೆ, ಮನೇಲಿ ಖುಷಿಯಾಗಿ ಹೋಗಿ ಹೇಳ್ಬಿಡ್ತಿದ್ದೆ, ಈ ಸೀರಿಯಲ್ ನಾನು ಮಾಡ್ತಾಯಿದ್ದೀನಿ, ಫೈನಲಿ ಮಾಡ್ತಾಯಿದ್ದೀನಿ ಅಂತ. ಆ್ಯಂಡ್ ಅದು ಬಂದಾಗ ಬೇರೆ ಯಾರೋ ಇರೋರು. ಅವಾಗ ನನಗೆ ಹರ್ಟ್ ಹಾಕಿನ ನನಗೆ ಏನ್ಸೋದು, ನಮ್ಮ ತಂದೆ ತಾಯಿ ಅವ್ರಿಗೆ ನಾನು ಎಷ್ಟು ಹೈಪ್ ಮಾಡಿದ್ದೀನಿ. ಅವ್ರ ಎಕ್ಸಾಂಪಲ್ ನಾನು ಒಂದು ಹೇಳ್ತೀನಿ. ಒಂದು ಸೀರಿಯಲ್ ಇತ್ತು, ಚಾನಲ್ ಹಾಕ್ತಾರೆ, ಪ್ರೋಮೋ ಬಂತು, ನಮ್ಮಮ್ಮ ಇದೇ ಅಲ್ವಾ ನೀನು ಹೇಳ್ತಾ ಇದ್ದಿದ್ದು, ಪ್ರೋಮೋ ನೋಡಿದ್ರೆ ಬೇರೆ ಯಾರು ಇದ್ದಾರೆ, ಒಂಥರ ಮನಸ್ಸೇ ಹೊಡೆದೋದಂಗೆ ಆಯಿತು. ಆ ಪಾಯಿಂಟಲ್ಲಿ ನಮ್ಮಮ್ಮ ಏನು ಅನ್ಕೊಂಡ್ರು, ನಮ್ಮಮ್ಮ ಅಂತಲ್ಲ ಯಾರೇ ಆಗಲಿ ಏನು ಅನ್ಕೋತಾರೆ, ಸುಮ್ಮನೆ ಸುಳ್ಳು ಹೇಳ್ಬೇಡ ನಮ್ಮ ಹತ್ರ, ಆದರೆ ಹೇಳು, ಏನಕ್ಕೆ ನೀನು ಏನಾರು ಅದಾದರೆ ಮಾತ್ರ ನಿಮ್ಮ ಮನೆಗೆ ಊಟ ಹಾಕದ ನಾವು, ನಿಜ ಹೇಳಕ್ಕೇನು? ನಾನು ನಿಜಾನೇ ಹೇಳಿದೆ, ನನಗೇನು ಗೊತ್ತಿತ್ತು ನಾನು ಹೇಳಿದೆ, ಅದಾಗಲಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗತ್ತೆ? ಆ ಥರ ಒಂದು ಕೆಲವಾರು ಇನ್ಸಿಡೆಂಟ್ಸ್ ಆಯಿತು. ಆಮೇಲೆ ಒಂದು ಮೇಜರ್ ಸಿನಿಮಾ ಕಳ್ಕೊಂಡೆ. ಆ ಥರ ಎಲ್ಲ ಹೆಂಗಾಗ್ತೈತೆ ಅಂದರೆ, ನಿಮ್ಮ ಜರ್ನಿನೇ ಕರ್ಕೊಂಡು ಹೋಗ್ಬಿಡೋರು ನಿಮ್ಮನ್ನ. ಆ ಪ್ರೋಸೆಸ್ ಮಾಡೋದು, ಒಂದು 3-4 ತಿಂಗಳು ಕರ್ಸೋದು, ನಿಮ್ಗೆ ಸ್ಕ್ರೀನ್ ರೀಡಿಂಗ್ ಕೊಡೋದು, ಡೈಲಾಗ್ ಎಲ್ಲ ಪ್ರಾಕ್ಟೀಸ್ ಮಾಡೋದು, ಅಷ್ಟೆಲ್ಲ ಹೈಪ್ ಆದಮೇಲೆ ಒಂದಿನ ಕಾಲ್ ಬರುತ್ತೆ, ಆಫೀಸಿಗೆ ಬನ್ನಿ. ಹೋದರೆ ನಾವು ಇರೋಗಳಿಗೆ ಬೇರೆಯವ್ರನ್ನ ಕನ್ಸಿಡರ್ ಮಾಡ್ತಾ ಇದೀವಿ, ಐ ಆಮ್ ಸಾರಿ. ಅಷ್ಟೇನಾ ಲೈಫು? ಅದಕ್ಕೆ ಇವ್ರಿಗೆಲ್ಲ ನಾವು ಅಷ್ಟೊಂದು ಕಷ್ಟಪಡ್ಬೇಕಾ? ವೆನ್ ಯು ಕ್ಯಾನ್ ಜಸ್ಟ್ ಕಾಲ್ ಮೀ ಅಂಡ್ ಸೇ, ನೀವಿಲ್ಲ ನಾಳೆ ಬೇರೆಯವ್ರು ಬರ್ತೀವಿ ಅಂತ. ದೆನ್ ಐ ಅಂಡರ್ಸ್ಟುಡ್ ದಿಸ್ ಈಸ್ ನಾಟ್ ಎವ್ರಿಥಿಂಗ್. ಯು ಶುಡ್ ವ್ಯಾಲ್ಯೂ ಪೀಪಲ್ ಹೂ ಆರ್ ದೇರ್ ಇನ್ ಯರ್ ಲೈಫ್. ದಿಸ್ ಈಸ್ ಜಸ್ಟ್ ವರ್ಕ್ ಅಷ್ಟೇ. ನಾನು ದೇವರಲ್ಲ, ಇವ್ರು ಯಾರೂ ದೇವರಲ್ಲ, ನಾನು ಯಾರಿಗೂ ಕಾಲು ಹಿಡ್ಕೊಳ್ಳೋ ನೆಸೆಸಿಟಿ ಇಲ್ಲ.
ದೆನ್ ಐ ಸ್ಟಾರ್ಟೆಡ್ ಲಿಟಲ್ ಅಬೌಟ್ ಸ್ಪಿರಿಚುಯಾಲಿಟಿ ಬಗ್ಗೆ. ನನಗೆ ಐ ವಾಸ್ ವೆರಿ ಕ್ಯೂರಿಯಸ್. ಸ್ಪಿರಿಚುಯಾಲಿಟಿ ಯಾವ ಥರ ಅಂತಂದ್ರೆ ನನಗೆ ಐಡಲ್ ವರ್ಷಿಪ್, ದೇವಸ್ಥಾನ ಆ ಥರ ಅಲ್ಲ. ನಾನೇನು ಮಾಡಿದೆ, ನಾನು ಐ ಆಮ್ ಅ ವೆರಿ ಅವಿಡ್ ವೈಲ್ಡ್ ಲೈಫ್ ಲವರ್. ನಾನು ಕಾಡಿಗೆ ತುಂಬ ಹೋಗ್ತೀನಿ. ಅಲ್ಲಿ ಹೋದಾಗ ನನ್ನ ಪರ್ಸ್ಪೆಕ್ಟಿವ್ ಅಬೌಟ್ ಲೈಫ್ ಸಿಚುವೇಶನ್ಸ್ ಎಲ್ಲ ಚೇಂಜ್ ಆಗೋಯ್ತು. ಲೈಕ್ ಇಟ್ ವಾಸ್ ಲೈಕ್ ವಾವ್ ಮ್ಯಾನ್, ಇಷ್ಟೇನ ಲೈಫು, ನಾವು ಯಾಕೆ ಹಂಗೆ ಸಾಯ್ತಾ ಇದೀವಲ್ಲ ಎಲ್ಲ ಒದ್ದಾಡ್ಕೊಂಡು. ಲೈಕ್ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಇವಾಗ ದೇವಸ್ಥಾನದಲ್ಲಿ ಕೂಡ ಇವಾಗ ಯಾವುದೇ ದೇವಸ್ಥಾನ ಆಗಲಿ, ನಿಮ್ಮ ಹತ್ರ ಇನ್ಫ್ಲೂಯೆನ್ಸ್ ಇದೆಯಾ, ನಿಮಗೆ ಪವರ್ ಇದೆಯಾ, ದುಡ್ಡು ಇದೆಯಾ, ಡೈರೆಕ್ಟ್ ಆಗಿ ದೇವ್ರ ಮುಂದೆ ಒಂದು ಸಿಚುವೇಶನ್ ನಾನು ನೋಟಿಸ್ ಮಾಡಿದ್ದು. ನಾವು ಹೋಗ್ತಾ ಇದೀವಿ, ಲೈಕ್ ನನಗೆ ಏನೂ ಪ್ರಾಬ್ಲಮ್ ಇಲ್ಲ, ಕರ್ಕೊಂಡು ಹೋಗಿ ಗುರು. ಬಟ್ ನನ್ನ ಪರ್ಸ್ಪೆಕ್ಟಿವ್ ನಾನು ಹೇಳ್ತಾ ಇದ್ದೀನಿ. ನಾನು ಹೋಗ್ಬೇಕಾದ್ರೆ ಐ ವಾಸ್ ಸೀಯಿಂಗ್ ಒಂದು ದೊಡ್ಡ ಲೈನ್ ಇದೆ, ಜನ ಅಷ್ಟು ಮೇಲ್ ಬಿದ್ದು ಕಾಯ್ತಾ ಇದ್ದಾರೆ ದೇವ್ರು ನೋಡಕ್ಕೆ. ನಾನೇನ್ ಮಾಡಿದ್ದೀನಿ, ನಾನು ಎತ್ಕೊಂಡು ಹೋಗಿ ದೇವ್ರ ಮುಂದೆ ನಿಲ್ಸಕ್ಕೆ. ನಾನು ಪಾಪ ಅವ್ನು ಅಲ್ಲೇ ನಿಂತೀನಿ. ನಾನು ನೋಡಿದ್ ಅವ್ನು ಐ ಥಿಂಕ್ ಫ್ಯಾನ್ ಅನ್ಸುತ್ತೆ, ನನಗೆ ಹಾಯ್ ಅಂತ ಹೇಳ್ದ. ನಾನು ಮಾತಾಡ್ಬಿಟ್ಟು ಬರ್ತೀನಿ ಅನ್ಬಿಟ್ಟು ಅವ್ನು ಲೈನಲ್ಲಿ ನಿಂತಿದ್ದವ್ನಕ್ಕಿನ್ನ ಮುಂಚೆ ನಾನು ಹೋಗಿ ದೇವ್ರ ದರ್ಶನ ಮಾಡಿ ಬಂದು ಅವನಿಗೆ ಸೆಲ್ಫಿ ಕೊಟ್ಟು ಹೋಗಿದ್ದೀನಿ. ನನಗೆ ತಲೆಗೆ ಬಂತು, ನಾನು ಅವನಿಬ್ರು ಸೇಮೇ ತಾನೆ, ನಾನು ಕೆಲಸನೇ ಮಾಡ್ತಾ ಇರೋದು. ದಿಸ್ ಇಸ್ ವೆರಿ ಅನ್ಫೇರ್. ಅದಕ್ಕೆ ಅದಾದ್ಮೇಲೆ ಯಾವತ್ತು ದೇವಸ್ಥಾನಕ್ಕೆ ಹೋದ್ರೆ ಸ್ಪೆಷಲ್ ಎಂಟ್ರಿ ಏನಿಲ್ಲ. ಬೇಕಾದ್ರೆ ಮಾಸ್ಕ್ ಹಾಕೊಂಡು ಕ್ಯಾಪ್ ಹಾಕೊಂಡು ನಾರ್ಮಲ್ ಆಗಿ ಹೋಗ್ತೀನಿ. ಆಮೇಲೆ ಹೈಪ್ ಇದ್ರೆ ಹೋಗೋದೇ ಇಲ್ಲ. ನಂಗೆ ಯಾವಾಗ ಮನ್ಸಿಗೆ ಬರುತ್ತೆ ಆ ಥರ ಹೋಗ್ತೀನಿ. ಸೊ ಇದ್ಯಾಕೆ ಹೇಳಿದೆ ಅಂತಂದ್ರೆ, ಕಾಡಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ನೀವು ಬಂಡೀಪುರ ಕಬಿನಿಗೆಲ್ಲ ಏನಕ್ಕೆ ಹೋಗ್ತೀರಾ, ಒಂದು ಹುಲಿ ನೋಡ್ಬೇಕು ಅಂತ ಹೋಗ್ತೀರಾ. ನಿಮ್ಗೆ ಗೊತ್ತಲ್ಲಿ ಹುಲಿ ಇದೆ ಅಂತ ಅಲ್ವಾ. ಇವಾಗ ನೀನು ನಾರ್ಮಲ್ ಬೆಗ್ಗರ್ ಆಗೇ ಹೋಗು, ನಿನ್ಗೆ ಹುಲಿ ಕಾಣಿಸಿದ್ರೆ ಕಾಣುತ್ತೆ, ಇಲ್ಲ ಅಂದ್ರೆ ಇಲ್ಲ. ಸಿಂಪಲ್ ಎಕ್ಸಾಂಪಲ್, ಅವತ್ತು ಬೆಳಗ್ಗೆ ಹೋದ್ವಿ ನಾವು ಸಫಾರಿಲಿ, ಹುಲಿ ನೋಡ್ಕೊಂಡು ಫುಲ್ ಖುಷಿ, ಹುಲಿ ಇತ್ತು ಕ್ರೇಜಿ ಅಂತ. ನಾವು ಹೋಗಾದ್ಮೇಲೆ ನರೇಂದ್ರ ಮೋದಿ ಹೋದ್ರು, ಏನು ಕಾಣಿಸಿಲ್ಲ. ಸೊ ಅವಾಗ ನಂಗೆ ಅರ್ಥ ಆಯ್ತು, ಬ್ರೋ ನೀನ್ ಇಲ್ಲಿದ್ದಾಗ ಏನಾರು ಆಗಿರೋ, ನೀನ್ ಹಣೆಯಲ್ಲಿ ಬರ್ದಿದ್ರೆ, ನೀನ್ ನೋಡ್ಬೇಕು ಅಂತಿದ್ರೆ ಅದಾಗೆ ಆಗುತ್ತೆ. ಇಲ್ಲಿ ಭೇದ ಭಾವ ಇಲ್ಲ. ಕಾಡಲ್ಲಿ ನೀನ್ ದೇವ್ರು ಬಂದ್ಬಿಟ್ಟೆ ನಿನಗೆ ಸಿಕ್ಬಿಡುತ್ತೆ, ಏನೂ ಇಲ್ಲ. ಆ ಪಾಯಿಂಟಲ್ಲಿ ನಂಗೆ ಅರ್ಥ ಆಗಿದ್ದದೆ, ನೇಚರ್ ಇಸ್ ಗಾಡ್, ನೇಚರ್ ಇಸ್ ಮೈ ಟೆಂಪಲ್. ಎಕ್ಸಾಂಪಲ್ ಇದೇ ಒಂದು ಟೆಂಪಲ್. ಕಾಡಲ್ಲಿ ತುಂಬ ಕಲಿತೆ ನನ್ನ. ಎಕ್ಸಾಂಪಲ್ ಇವಾಗ ಇನ್ನೊಂದು ಇನ್ಸಿಡೆಂಟ್ ಹೇಳಬೇಕು ಅಂತಂದರೆ, ಇವಾಗ ನಿಮಗೆ ಇವ್ರು ಕೆಟ್ಟವರು ಅಂತ ನಾನು ಹೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ. ಇವ್ರ ಹತ್ರ ಹುಷಾರಾಗಿರೋ, ನೀನು ಓಡ್ಬಿಡೋ ಅವ್ರು ಏನಾರು ಬಂದ್ರೆ ಅಂತ ನಾನು ನಿಮ್ಗೆ ಹೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ. ಒಂದು ನನ್ನ ಕಣ್ಮುಂದೆ ನಡೆದಿದ್ದ ಇನ್ಸಿಡೆಂಟ್ ಇದು. ಒಂದು ಜಿಂಕೆ ಮರಿ ಹಾಕ್ತು. ಆ ಮರಿ ಇಟ್ ಇಸ್ ಸೋ ನ್ಯೂ ಟು ದ ವರ್ಲ್ಡ್. ಎಲ್ಲ ಹೊಸ ಥರ ಕಾಣ್ಬೇಕು ತಾನೆ. ಅದು ಹಾಕಿ ಐ ಥಿಂಕ್ ಒನ್ ಫಸ್ಟ್ ಸಫಾರಿ ಹಂಗಿತ್ತು, ಚಿಕ್ಕ ಮರಿ ನೋಡಿದ್ವಿ, ವಿ ಆರ್ ಫಾಲೋಯಿಂಗ್ ಇಟ್. 3-4 ಸಫಾರಿ ಆಯ್ತು, ಅದು ಪುಟ್ಟು ಮರಿ ಓಡಾಡಕ್ಕೆಲ್ಲ ಸ್ಟಾರ್ಟ್ ಮಾಡ್ತು. ಎಷ್ಟು ಖುಷಿ ಇತ್ತು ಅದು. ಸಡನ್ಲಿ ಒಂದು ಹುಲಿ ಬರುತ್ತೆ. ಆ ಮಗುಗೆ ಹೆಂಗ್ ಗೊತ್ತು ಅದ್ರ ಕಂಡ್ರೆ ಭಯ ಪಡ್ಬೇಕು, ಓಡ್ಬೇಕು. ಅದು ಬಂದಿದ ತಕ್ಷಣ ಫಸ್ಟ್ ಓಡಿದ್ದೆ ಇದು. ಅದಕ್ಕೆ ಹೆಂಗ್ ಗೊತ್ತು? ನಾವ್ ಅಟ್ಲೀಸ್ಟ್ ಹೇಳ್ಬೋದು ಹುಲಿ ಬಂದ್ರೆ ಹೋಗುತ್ತೆ ಅಂತ. ಇವ್ರೇನ್ ಅವ್ರ ಜಿಂಕೆ ಅಮ್ಮ ಬಂದ್ ಫೋಟೋ ತೋರ್ಸಿರಾ, ಹಿಂಗಿರುತ್ತೆ ಹುಲಿ ಅಂದ್ರೆ ನೋಡ್ಬಿಟ್ಟು ಓಡ್ಬೇಕು ನೀನು ಅಂತ. ಅದ್ ಹೆಂಗ್ ಗೊತ್ತಮ್ಮ? ಅದೆಲ್ಲ ನಂಗೆ ವಾವ್ ಮ್ಯಾನ್, ಸೋ ಕೂಲ್ ಅಲ್ಲ. ಯೋಚನೆ ಮಾಡಿ, ಲೈಕ್ ಅದಕ್ಕೆ ಹಿಂಗ್ ಗೊತ್ತು. ಇವಾಗ ಒಂದು ಹುಲಿಗೆ ಅದ್ ಯಾವ ತರ ಮಿರಲ್ ನೋಡ್ಕೊಂಡಿದ್ಯಾ, ನಾನು ಹಿಂಗ್ ಕಾಣ್ತೀನಿ ಅಂತ. ಅದಕ್ಕೆ ಹಿಂಗ್ ಗೊತ್ತು ನಾನು ಹುಲಿ ಜೊತೆನೇ ಇರಬೇಕು ಅಂತ. ಅದ್ಯಾಕೆ ಚಿರತೆ ಜೊತೆ ಹೋಗಲ್ಲ? ಅದ್ ಹೆಂಗಿದೆ ಅದಕ್ಕೆ ಗೊತ್ತೇ ಇಲ್ಲ ಅಲ್ವಾ. ನಾವ್ ಅಟ್ಲೀಸ್ಟ್ ನಾನು ನೋಡ್ಕೊಂಡಿದ್ದೆ ನಾನು ಹೆಂಗ್ ಕಾಣ್ತೀನಿ ಅಂತ. ನನಗೆ ಗೊತ್ತೇ ಇಲ್ಲ ಅದ್ ಹೆಂಗಿರುತ್ತೆ ಅಂತ. ಚಿರತೆನೂ ಬೆಕ್ಕೆ, ಹುಲಿನೂ ಬೆಕ್ಕೆ. ಹುಲಿ ಯಾಕೆ ಚಿರತೆ ಜೊತೆ ಹೋಗಲ್ಲ, ಚಿರತೆ ಯಾಕೆ ಹುಲಿ ಜೊತೆ ಬರಲ್ಲ? ಎವ್ರಿಥಿಂಗ್ ಇಸ್ ಇನ್ಸೈಡ್. ವಿ ಆರ್ ಆಲ್ ಪ್ರೋಗ್ರಾಮ್. ನಾವಿಲ್ಲಿ ಒಂದು ರೀಸನ್ಗೋಸ್ಕರ ಇದೀವಿ ಅಷ್ಟೇ. ಸುಮ್ಮನೆ ದಿಸ್ ಜಸ್ಟ್ ಪಾಸಿಂಗ್ ಫೇಸ್ ಅಷ್ಟೇ. ಆ ಫೇಸಲ್ಲಿ ಇದ್ದಾಗ ಖುಷಿಯಾಗಿರಿ, ನಿಮ್ಮ ಅಕ್ಕಪಕ್ಕ ಖುಷಿಯಾಗಿ ಇಟ್ಕೊಳ್ಳಿ. ಎಷ್ಟು ದಿನ ಇರ್ತೀವೋ ಏನು. ಇವಾಗ ಅದೇರ್ ಕ್ರಾಶ್ ಆಯ್ತಪ್ಪ, ಯಾರಿಗೆ ಗೊತ್ತಿತ್ತು ಅಲ್ವಾ. ಓನ್ಲಿ ಥಿಂಗ್ ಯು ಅಂಡ್ ಐ ವಿಲ್ ಲೀವ್ ಬಿಹೈಂಡ್ ಇಸ್ ಮೆಮೊರೀಸ್. ಇವಾಗ ಈ ಕ್ಷಣ ನಾನು ನಿಮ್ ಚೆನ್ನಾಗಿ ನೋಡ್ಕೊಂಡ, ನೀವೊಂದು ಚೆನ್ನಾಗಿ ನೋಡ್ಕೊಂಡ, ನೀವೊಂದು 10 ವರ್ಷ ಆದ್ರೂ ಅವತ್ತು ಅವ್ನು ಮೀಟ್ ಮಾಡಿದಾಗ ಎಷ್ಟು ಚೆನ್ನಾಗಿತ್ತು ಅಷ್ಟೇ. ಬೇರೆ ಏನೂ ಇಲ್ಲ ನನ್ನ ಪ್ರಕಾರ, ಅಷ್ಟೇ ಇರೋದು. ಸೊ ಏನಕ್ಕೆ ಫುಲ್ ಖುಷಿ ಪಡ್ಬೇಕು? ಐ ರಾದರ್ ಬಿ ಹ್ಯಾಪಿ ಆಲ್ ದ ಟೈಮ್. ಇವಾಗ ನಾವು ತುಂಬಾ ಖುಷಿಯಾಗಿ ತುಂಬಾ ಸ್ಯಾಡ್ ಆಗಿದ್ರೆ ಏನಾಗುತ್ತೆ, ನಮ್ ಡಿಸಿಷನ್ ಮೇಕಿಂಗ್ ತುಂಬಾ ಎಫೆಕ್ಟ್ ಆಗ್ಬಿಡುತ್ತೆ. ಹೌದು, ಅದು ತುಂಬಾ ಎಫೆಕ್ಟ್ ಆಗುತ್ತೆ. ತಗೊಂಡ್ಬಿಡ್ತೀವಿ ನಾವು, ಡಿಸೈಡ್ ಮಾಡ್ಕೊಂಡ್ಬಿಡ್ತೀವಿ, ಹಿಂದೆ ಮುಂದೆ ಯೋಚನೆ ಮಾಡೋದು ಪ್ರಾಬ್ಲಮ್ ಆಗುತ್ತೆ. ನಮಗೆ ಗೊತ್ತಿರುತ್ತೆ. ಲೈಕ್ ಐ ಡೋಂಟ್ ನೋ ಇಫ್ ಐ ಶುಡ್ ಸೇ ದಿಸ್ ವೆರಿ ಪರ್ಸನಲ್, ಬಟ್ ದೇರ್ ವಾಸ್ ಅ ಸಿಚುವೇಶನ್ ವೇರ್ ದೇರ್ ವಾಸ್ ಅ ಗರ್ಲ್ ಐ ಮೆಟ್, ಆಯ್ತಾ, ಅಂಡ್ ಎವ್ರಿಥಿಂಗ್ ವಾಸ್ ಫೈನ್. ತುಂಬಾ ಖುಷಿಯಾಗಿತ್ತು. ಐ ಥಾಟ್ ಓಕೆ, ಮೇ ಬಿ ಐ ಶುಡ್, ದಿಸ್ ಇಸ್ ಅಲ್ಟಿಮೇಟ್, ಚೆನ್ನಾಗಿದೆ, ಎವ್ರಿಥಿಂಗ್ ಇಸ್ ಸೋ ಬ್ಯೂಟಿಫುಲ್. ಬಟ್ ಒಂದು ಸ್ವಲ್ಪ ಲಾಂಗ್ ಟರ್ಮ್ ಯೋಚನೆ ಮಾಡಿದಾಗ ಏನಾಗ್ತಿತ್ತು, ಅದು ಪ್ರಾಬ್ಲಮ್ ಆಗಬಹುದೇನೋ, ಇದು ಪ್ರಾಬ್ಲಮ್ ಆಗಬಹುದೇನೋ. ಬಟ್ ದಟ್ ಡಸಂಟ್ ಮೀನ್ ಐ ಡಿಡ್ಂಟ್ ಲೈಕ್ ಹರ್. ಐ ವಾಸ್ ಲೈಕ್, ಓ ಮೈ ಗಾಡ್, ದಿಸ್ ಇಸ್ ಬ್ಯೂಟಿಫುಲ್.
ಬಟ್ ನಾನು ಏನಾದ್ರು ಅದನ್ನ ಇಗ್ನೋರ್ ಮಾಡಿ ಈ ಪಾಯಿಂಟ್ ಅಲ್ಲಿ ಅದನ್ನ ಕಂಟಿನ್ಯೂ ಆಗಿದ್ರೆ ದಟ್ ವುಡ್ ಹ್ಯಾವ್ ಬಿಕಮ್ ಬಿಗ್. ಅವತ್ತೇ ಮಾಡ್ಬೇಕಾಗಿತ್ತು ನಾನು, ಜಗಳ ಆಗಿ ನಾನು ಅವಳಿಗೆ ಬೈದು ನನಗ್ ಬೈದು. ದಟ್ ಈಸ್ ಹೌ ಮೋಸ್ಟ್ ಬ್ರೇಕಪ್ಸ್ ಹ್ಯಾಪನ್. ನಮ್ ತಲೆಗ್ ಎಲ್ರಿಗೂ ಬಂದಿರುತ್ತೆ, ಗುರು ಹಿಂಗಾದ್ರೆ ಹಿಂಗ ಆಗತ್ತೆ ಒಂದಿನ, ಎಲ್ರಿಗೂ ಗೊತ್ತದು. ಬಟ್ ಆದ್ರೂ ಇಗ್ನೋರ್ ಮಾಡ್ತಾರೆ. ಆ ಇಗ್ನೋರ್ ಮಾಡೋದ್ರಿಂದಾನೇ ಆಲ್ ದಿಸ್ ಹೇಟ್ ಇಸ್ ಸ್ಪ್ರೆಡಿಂಗ್ ಇನ್ ಲೈಫ್. ಇವಾಗ ಯಾವ್ದೇ ಎಕ್ಸ್ ಫೋನ್ ಮಾಡಿ ಥೂ ನಿನ್ ಎಕ್ಸ್ ಅಂದ್ರೆ ಎಲ್ಲ ಬೈಯದೇ ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಎನಿಬಡಿ ಇಟ್ ಮೈ ಅಲ್ವಾ? ಏನಕ್ಕೆ ಆ ಸಿಚುವೇಶನ್ ನೀವಿಬ್ರು ಒಟ್ಟಿಗೆ ಹೋಗಿರ್ತೀವಿ, ಇಬ್ರಿಗೂ ಗೊತ್ತು ಹಂಗ ಆಗ್ಬಹುದು. ಬಟ್ ಸ್ಟಿಲ್ ಯಾವಾಗ ಚೆನ್ನಾಗಿದೆ ಹೋಗ್ಬಿಡೋಣ. ಸೊ ನನ್ನ ಸಿಚುವೇಶನ್ ಹಿಂಗ ಆತರ ಇದ್ದಾಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಎಷ್ಟೇ ಕಷ್ಟ ಆದ್ರೂ ಬಿಟ್ಟು ಕಷ್ಟ ಆಗ್ತಾ ಇದೆ, ಐ ಜಸ್ಟ್ ಸೇ ಇಟ್ ವೋಂಟ್ ವರ್ಕ್ಔಟ್. ನಿನಗೋಸ್ಕರ ನನಗೋಸ್ಕರ, ನಿನ್ ನೆಮ್ಮದಿಗೋಸ್ಕರ ನನ್ನ ನೆಮ್ಮದಿಗೋಸ್ಕರ ಎಷ್ಟೇ ಕಷ್ಟ ಆದ್ರೂ ಐ ಆಮ್ ಔಟ್, ಬಾಯ್. ಸೊ ದಟ್ ಈಸ್ ಹೌ ಐ ವಾಕ್ ಔಟ್ ಆಫ್ ಲೈಫ್. ಐ ಮೀನ್ ಕರೆಕ್ಟ್ ಅಲ್ವಾ? ದಟ್ ಈಸ್ ಹೌ ಇಟ್ ಶುಡ್ ಬಿ. ನನ್ನಿಂದ ಅವ್ರ ಲೈಫ್ ಪ್ರಾಬ್ಲಮ್ ಆಗೋದಕ್ಕೂ ಮುಂಚೆನೆ ಎಕ್ಸಾಕ್ಟ್ಲಿ ಸಣ್ಣ ಪ್ರಾಬ್ಲಮ್ಸ್ ಅದೊಂದೇ ಅಲ್ಲ ನಾನು ಹೇಳ್ತಾ ಇರೋದು. ವಾಟ್ ಐ ಮೀನ್ ಇಸ್, ನಿಮಗೆ ವೆನ್ ಯು ನೋ ಅದೊಂಥರ ಸಿಚುವೇಶನ್ ಹತ್ರ ಬಂದೇ ಬರುತ್ತೆ ಅಂದ್ರೆ ಯು ಆರ್ ವೇಸ್ಟಿಂಗ್ ಯೋರ್ ಪ್ರೆಷಿಯಸ್ ಟೈಮ್ ಆಲ್ಸೋ. ಯು ಆರ್ ವೇಟಿಂಗ್ ದಟ್ ಪರ್ಸನ್ ಪ್ರೆಷಿಯಸ್ ಟೈಮ್ ಆಲ್ಸೋ ವೆನ್ ಯು ಕ್ಯಾನ್ ರೈಟ್ ಅ ನ್ಯೂ ಚಾಪ್ಟರ್. ನೀವು ಹೊಸ ಚಾಪ್ಟರ್ ಬರ್ಕೋಬಹುದು ನಿಮ್ಮ ಲೈಫಲ್ಲಿ. ಆ ಟೈಮಲ್ಲಿ ಏನಕ್ಕೆ ಸ್ಟಕ್ ಆಗಿರ್ತೀರಾ? ನಿಮ್ಗೆ ಗೊತ್ತಾ ಕ್ಲೈಮ್ಯಾಕ್ಸ್ ಅಂತ ಎಸ್ಕೇಪ್ ಆಗಿ ಅಲ್ಲಿಂದ ಹೋಗಿ ಗೋ ಡೂ ಸಮಥಿಂಗ್ ನ್ಯೂ. ಒಬ್ರಿಗೆ ಹರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ. ಲುಕ್ ಅಬೌಟ್ ಯೋರ್ ಸೆಲ್ಫ್ ಆಲ್ಸೋ. ವೆನ್ ಯು ನೋ ಇಟ್ ಡಸಂಟ್ ಹ್ಯಾಪನ್, ಲೆಟ್ ಇಟ್ ಬಿ. ಇವಾಗ ಕೆಲಸದಲ್ಲೂ ಅಷ್ಟೇ, ನೀವು ಎಷ್ಟೊಂದು ವಿಷಯದಲ್ಲಿ ನಿಮ್ಗೆ ಗೊತ್ತಿರುತ್ತೆ ನಂಗೆ ಈ ಕೆಲಸ ಇಷ್ಟ ಇಲ್ಲ, ಬಟ್ ಆದ್ರೂ ಹೋಗ್ಬೇಕು. ಆ ಥರ ಏನಾಗುತ್ತೆ ಹೇಳಿ, ನಿಮ್ಮ ಫಸ್ಟ್ ಪಾಯಿಂಟಲ್ಲಿ ಏನೋ ಒಂದು 3-4 ತಿಂಗಳು ನೀವು ಕಷ್ಟಪಟ್ಟು ಖುಷಿಯಾಗಿ ಹೋಗ್ಬಿಡ್ಬೋದು, ಹೆಂಗೋ ಆಯ್ತು ಬಿಡು. ಅವಾಗ ಏನಾಗುತ್ತೆ, ಅಯ್ಯೋ ಓಕೆ ಮೂಡಿಲ್ಲ, ಮಾಡೋಕ್ಕೆ ಮೂಡಿಲ್ಲ. ನಿಮ್ಗೆ ಆಲ್ರೆಡಿ ಗೊತ್ತು ನಿಮ್ಗೆ ಇಷ್ಟ ಇಲ್ಲ ಕೆಲಸ ಅಂತ, ಆಲ್ರೆಡಿ ನಿಮ್ಮ ತಲೆಗೆ ಬಂದಿದೆ, ಬಟ್ ನೀವು ಇಗ್ನೋರ್ ಮಾಡ್ಕೊಂಡು ಹೋದ್ರಿ. ಅವಾಗ ನಿಮ್ಗೆ ಏನಾಗುತ್ತೆ, ಲೈಫಲ್ಲೆಲ್ಲ ಬೇಜಾರಾಗಿ ಸ್ಟಾರ್ಟ್ ಆಗುತ್ತೆ. ಮೂಡೇ ಇಲ್ಲ, ಏನಕ್ಕೂ ಇಂಟ್ರೆಸ್ಟೇ ಇಲ್ಲ. ಅದೇ ನೀವು ಸ್ಟಾರ್ಟಿಂಗಲ್ಲೇ ಬಿಟ್ಟಿದ್ರೆ ಈ 1 ವರ್ಷದಲ್ಲಿ ಬೇರೆ ಹೊಸ ನಿಮ್ಗೆ ಇಷ್ಟ ಇರೋ ಕೆಲಸ ಹುಡ್ಕೋಬೋದಾಗಿತ್ತಾ? ಕರೆಕ್ಟ್ ಅಲ್ವಾ? ಆ ಥರ ಪರ್ಸ್ಪೆಕ್ಟಿವ್ ನಾನು ಸ್ವಲ್ಪ ಯೋಚನೆ ಮಾಡಿ ಸ್ಪಿರಿಚುಯಾಲಿಟಿ ಜಂಗಲ್ಗೆಲ್ಲ ಹೋದಾಗ ಯು ಹ್ಯಾವ್ ಸೋ ಮಚ್ ಟೈಮ್ ಟು ಥಿಂಕ್. ಐ ಥಿಂಕ್ ಮೈ ಬಿಗ್ಗೆಸ್ಟ್ ಎನಿಮಿ ಇಸ್ ಮೈ ಫೋನ್. ಆ ಟೈಮಲ್ಲಿ ನೆಟ್ವರ್ಕ್ ಇರಲ್ಲ. ಓನ್ಲಿ ಥಿಂಗ್ ಯು ಹ್ಯಾವ್ ಟು ಡೂ ಇಸ್ ಯೋಚನೆ ಮಾಡು, ಥಿಂಕ್ ಮಾಡು, ಪೇಷನ್ಸ್ ತುಂಬ ಬರುತ್ತೆ. ಆ ಟೈಮಲ್ಲಿ ಇದೆಲ್ಲ ಬಂದಿದ್ದು ಥಾಟ್ಸ್ ನನಗೆ. ಆ್ಯಂಡ್ ಐ ಥಿಂಕ್ ಇಟ್ಸ್ ವರ್ಕ್ಡ್ ಔಟ್ ಇನ್ ಲೈಫ್ ಲೈಕ್ ದಟ್. ಏನಕ್ಕೆ ಗುರು ಬೇರೆಯವ್ರು ಬೇಜಾರು ಮಾಡಬೇಕು? ನಿಂಗಾದ್ರೆ ಒಬ್ಬರು ಖುಷಿ ಪಡಿಸು, ಆಗಿಲ್ಲ ಅಂದ್ರೆ ಸುಮ್ಮನೆ ಮನೆಗೆ ಹೋಗು. ಪರ್ಪಸ್ಲಿ ಒಬ್ರಿಗೆ ಬೇಜಾರಂತೂ ಮಾಡಬೇಡ. ದಟ್ ಇಸ್ ಮೈ ಪರ್ಸ್ಪೆಕ್ಟಿವ್. ಸೊ ಇದನ್ನ ಹೇಳಿದ್ರಿ, ಬಟ್ ನಿಮ್ಮ ಒಂದು ಅಕಾರ್ಡಿಂಗ್ ಟು ಯು ರಿಲೇಶನ್ಶಿಪ್ ಅಂದ್ರೆ ಏನು? ರಿಲೇಶನ್ಶಿಪ್ ಶುಡ್ ಬಿ ಮುಂಚಿನ ತರ ರಿಲೇಶನ್ಶಿಪ್ ಇವಾಗ ಇರಕ್ ಸಾಧ್ಯನೇ ಇಲ್ಲ, ಆಯ್ತಾ? ನಮ್ಮ ಅಪ್ಪ ಅಮ್ಮ, ನಿಮ್ಮ ಅಪ್ಪ ಅಮ್ಮ ಅಲ್ಲ, ಇದು ಆಯ್ತು ನಮ್ದು ಫ್ಯಾಮಿಲಿ ಬಿಟ್ಬಿಡಿ, ಇವಾಗ ಪರ್ಸನಲ್ ಲೈಫಲ್ಲಿ ಬಂದ್ವಿ ಅಂದ್ರೆ ಒಂದು ಹುಡುಗ ಹುಡುಗಿ ಲೈಫಲ್ಲಿ. ಸೊ ನಿಮ್ಮ ಲೈಫಲ್ಲಿ ರಿಲೇಶನ್ಶಿಪ್ ಇವತ್ತಿನ ಜನರೇಷನ್ ಅಲ್ಲಿ ಏನಾಗಿದೆ ಅಂತಂದ್ರೆ ಸಿಚುವೇಶನ್ಶಿಪ್ ಮೇಲೆ ಜಾಸ್ತಿ ಹೋಗ್ತಾ ಇರೋವಂಥದ್ದು. ಸೊ ಅದೆಲ್ಲ ನೋಡ್ತಾ ಹೋದ್ರೆ ನೀವು ರಿಲೇಶನ್ಶಿಪ್ ಅಂದ್ರೆ ಏನು, ಯಾವ ತರ ನೋಡಿ? ಸಿಚುವೇಶನ್ಶಿಪ್ ಎಲ್ಲ ಏನಕ್ಕೆ ಬಂದಿದೆ ಹೇಳಿ? ಜನಕ್ಕೆ ಭಯ. ಇವಾಗ ನಾನು ಹೆಂಗ್ ಹೇಳ್ದೆ, ಆ ಪಾಯಿಂಟ್ ಅಲ್ಲಿ ನಾವಿಬ್ರು ಬ್ರೇಕಪ್ ಆಗ್ತೀವಿ ಅಂತ ನನಗೆ ಗೊತ್ತು. ಬಟ್ ಈ ಪಾಯಿಂಟ್ ನನಗೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಇವಾಗ ನಿನ್ ಜೊತೆ ಇರೋದು, ನಿನ್ ಜೊತೆ ಓಡಾಡೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಬ್ರೇಕಪ್ ಆಗುತ್ತೆ ಅಂತ ಗೊತ್ತು, ಬಟ್ ಇದನ್ನ ಎಂಜಾಯ್ ಮಾಡ್ಬೇಕು ನಾನು. ಅದನ್ನ ಸಿಚುವೇಶನ್ಶಿಪ್ ಅಂತ ನಾವು ಹೆಸರು ಕೊಟ್ವಿ, ಯಾಕಂದ್ರೆ ಧೈರ್ಯ ಎಲ್ಲ ಹೇಳಕ್ಕೆ. ಸಿಂಪಲ್ ಅಷ್ಟೇ ಆಗಿರೋದು. ಇವಾಗ ನನಗೆ ಆತರ ಎಫೆಕ್ಟ್ ಆಗುತ್ತೆ, ನಿನ್ ಜೊತೆ ಬೇಡ, ನಿನ್ ಕಷ್ಟ ಆದ್ರೂ ನಿನ್ ಜೊತೆ ಇರೋದು ಬೇಡ, ನಿನ್ಗೂ ಕಷ್ಟ ನನಗೂ ಕಷ್ಟ ಅಂತ ಹೇಳಕ್ಕೆ ಭಯ. ಯಾವ್ದವ್ರು ಏನಂತಾರೆ ಸಿಚುವೇಶನ್ಶಿಪ್. ಸೊ ಹೆಂಗಿರುತ್ತೆ ಅವ್ರಿಗೆ, ಖುಷಿಯಾಗಿರುತ್ತೆ, ಚೆನ್ನಾಗಿರುತ್ತೆ, ಆ ಪಾಯಿಂಟ್ ನ ಫೇಸ್ ಮಾಡ್ಬೇಕಂತ ಬರುತ್ತೆ. ಅವಾಗ ಏನಂತಾರೆ, ಸಿಚುವೇಶನ್ಶಿಪ್ ಅಲ್ತಾನೆ ಇದ್ವಿ, ಅರ್ಥ ಮಾಡ್ಕೊ, ಐ ಕಾಂಟ್ ಬಿ ಥಾಟ್ ಅಷ್ಟೇ. ದಟ್ ಈಸ್ ಆಲ್ ದೀಸ್ ಸ್ಟುಪಿಡ್ ಟರ್ಮ್ಸ್ ಸಿಚುವೇಶನ್ಶಿಪ್ ಅವೆಲ್ಲ. ಐ ಫೀಲ್ ಧೈರ್ಯ ಇಲ್ಲ ಡೈರೆಕ್ಟ್ ಆಗಿ ಹೇಳಕ್ಕೆ, ಮುಖಕ್ಕೆ ಕೊಟ್ಟು ಹೇಳಕ್ಕೆ ನಿನಗೆ ಕಾನ್ಫಿಡೆನ್ಸ್ ಇಲ್ಲ ಅಂದಾಗ ಸಿಚುವೇಶನ್ಶಿಪ್ ಬರುತ್ತೆ. ಬಟ್ ನನಗೆ ಆ ಥರ ಇಲ್ಲ. ಐ ಡೋಂಟ್ ಬಿಲೀವ್ ಇನ್ ಸಿಚುವೇಶನ್ಶಿಪ್. ಬೆಂಚಿಂಗ್ ಗಿಂಚಿಂಗ್ ಅವೆಲ್ಲ ಏನು. ಇಫ್ ಯು ಲವ್ ಸಮ್ ಒನ್, ಗಿವ್ ದೆಮ್ ಯುವರ್ ಕಂಪ್ಲೀಟ್ 100%. ಇವಾಗ ಪ್ರೀತಿಗೆ ವ್ಯಾಲ್ಯೂನೇ ಚೇಂಜ್ ಆಗ್ಬಿಟ್ಟಿದೆ ಎಲ್ಲರ ಹತ್ರ. ಇಟ್ಸ್ ಆಲ್ ಫಿಸಿಕಲ್ ಇಸ್ ಸೋ ಈಸಿಲಿ ಅವೈಲಬಲ್ ನಾವು, ದಟ್ ದೇರ್ ಇಸ್ ನೋ ವ್ಯಾಲ್ಯೂ ಫಾರ್ ಎನಿಥಿಂಗ್ ಫಿಸಿಕಲ್. ಇವಾಗ ಐ ಸೋ ಗ್ಲಾಡ್ ಐ ಆಮ್ 90s kid. ನಮ್ ಚಿಕ್ಕ ವಯಸ್ಸಲ್ಲೆಲ್ಲ ವಿ ಯೂಸ್ ಟು ಹ್ಯಾವ್, ನಿಜ ಅಲ್ಲ, ನನಗೆ 100 ಮೆಸೇಜಸ್ ಪರ್ ಡೇ ಅಂದ್ರೆ ನಾನು ಅದನ್ನ ಸ್ಟೋರ್ ಮಾಡ್ತಿದ್ದೆ. 4 ಮೆಸೇಜ್ ಇದೆ, 4 ಮೆಸೇಜ್ ಏನೇನ್ ಕಳಿಸ್ಬೇಕು ನಾನು, ಎಷ್ಟು ಇಂಪಾರ್ಟೆನ್ಸ್ ಇತ್ತು ಆ ಮೆಸೇಜ್ಗಲ್ವಾ? ಒಂದ್ ಪರ್ಸನ್ ನ ಅರ್ಥ ಮಾಡ್ಕೋಬೇಕು ಹಂಗೆಲ್ಲ. ಆಮೇಲೆ ಇವಾಗ ಇಟ್ಸ್ ಸೋ ಈಸಿ. ಜೆನ್ಸಿ ಕಿಡ್ಸ್ ನಾವು ಮಾತಾಡ್ಸ್ತಾ ಇರುವಾಗ ನನಗೆ ಅವ್ರು ನಿಜ ಹಿಂಗೂ ಇರತ್ತಾ ಅಂತ ನನಗೆ ಅನ್ಸಕ್ ಸ್ಟಾರ್ಟ್ ಆಗ್ಬಿಡತ್ತೆ. ನಾನೇ ಇಷ್ಟು ಹಿಂದಿದ್ದೀನ, ಅವ್ರು ಇಷ್ಟು ಮುಂದೆ ಹೋಗ್ಬಿಟ್ಟಿದಾರ. ಪುಣ್ಯ ಮಾಡಿದಾರ ಇವ್, ನಾವು ಪುಣ್ಯ ಮಾಡಿದೀವಿ. ಎಕ್ಸ್ಪೀರಿಯನ್ಸ್ ದಟ್ ಅಪ್ಪ, ಇವ್ರಿಗೆ ಈ ಕಾಲದವ್ರಿಗೆ ಎಕ್ಸ್ಪೀರಿಯನ್ಸ್ ಆಗುತ್ತೋ ಇಲ್ವೋ, ಸ್ಯಾಡ್ ಫಾರ್ ದೆಮ್. ನಾನಂತೂ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಪ್ಪ ಖುಷಿಯಾಗಿ. ನಿಮ್ಗೂ ಆಬ್ವಿಯಸ್ಲಿ ನೋಡಿ ಮುಖ ಎಷ್ಟು ನಗ್ತಾ ಇರೋದು,
ನೀವು ಎಕ್ಸ್ಪೀರಿಯನ್ಸ್ ಮಾಡಿದೀರಾ ಅಲ್ವಾ? ಓಕೆ, ಸೊ ನಾನು ಇಂಟರ್ವ್ಯೂ ಬರ್ತೀನಿ ಅಂತ ತಕ್ಷಣ ನನ್ನ ಫ್ರೆಂಡ್ ಹೇಳಿದ್ದು, ಅವರು ಸಿಂಗಲ್ ಇದ್ದಾರಾ, ಮಿಂಗಲ್ ಆಗಿದ್ದಾರಾ, ಅಥವಾ ಕಮಿಟೆಡ್ ಇದ್ದಾರಾ, ಮದ್ವೆ ಆಗಿದ್ಯಾ ಕೇಳ್ಕೊಂಡ್ ಬಾ ಅಂತ. ನಾನು ಇವಾಗ ತಾನೇ ಹೇಳಿದೆ ನಿಮ್ಗೆ, ಒಂದು ಬ್ಯೂಟಿಫುಲ್ ರಿಲೇಶನ್ಶಿಪ್ ನ ಲೆಟ್ ಗೋ ಅಂತ. ಐ ಆಮ್ ಕಂಪ್ಲೀಟ್ಲಿ ಸಿಂಗಲ್. ಸೊ and I'm not even looking for someone. ನನಗೆ see ನಾನು I don't look for, ನಾನು ಹೇಳ್ದಂಗೆ I just accept life the way it comes. I don't look for something. ನೀವು ಯಾವಾಗ ಒಬ್ಬ ಪರ್ಸನ್ ಅಲ್ಲಿ ಇಟ್ಕೊಂಡು ಇವ್ರ ಜೊತೆ ಇದ್ರೆ ಚೆನ್ನಾಗಿರುತ್ತೆ ಅಂತ, ದಟ್ ಇಸ್ ಓನ್ಲಿ ಒನ್ ರೆಡ್ ಫ್ಲಾಗ್. ಏನಕ್ಕೆ ಅವ್ರ ಜೊತೆ ಇರ್ಬೇಕು ನೀನು? ಇಟ್ ಶುಡ್ ಬಿ ಅ ವೆರಿ ನ್ಯಾಚುರಲ್ ಥಿಂಗ್. ಇವಾಗ ಹೆಂಗಾಗಿದೆ ಅಂದ್ರೆ, ಲೈಕ್ ವಾಟ್ ಐ ಫೀಲ್ ಇಸ್ ಇನ್ಸ್ಟಾಗ್ರಾಮ್ ಎಲ್ಲ ಬಂದು ಲುಕ್ಸ್ಗೆ ಬ್ರೋ ಇವ್ಳು ಚೆನ್ನಾಗಿದ್ದಾಳೆ ಮೆಸೇಜ್ ಮಾಡೋಣ ಆ ಥರ ಆಗ್ಬಿಟ್ಟಿದೆ. ಯು ಆರ್ ಸೋ ಹಾಟ್. ಎಷ್ಟು ಜನ ಮೆಸೇಜ್ ಮಾಡಲ್ಲ, ಎಲ್ರಿಗೂ ಮಾಡ್ತಾರಲ್ವಾ? ಬಟ್ ಇಟ್ ಇಸ್ ಸೋ ಮೈಂಡ್ಲೆಸ್ ಐ ಫೀಲ್. ಏನ್ ಇಂಟೆನ್ಷನ್ ಇಂದ ಮಾಡ್ತಾ ಇದ್ದೀನಿ ನಿನ್ ತರ ಒಂದು 1000 ಜನ ಮಾಡಿರ್ತಾರೆ ಅಲ್ವಾ? ಬಟ್ ಅದೇ ಯಾವುದೋ ಒಂದು ಕನೆಕ್ಷನ್ ಎಲ್ಲೋ ಒಂದು ಆಗುತ್ತೆ, ಹೇಗೋ ಮೀಟ್ ಮಾಡ್ತೀರ, ಯೋರ್ ವೈಬ್ಸ್ ಮ್ಯಾಚ್. ಐ ಥಿಂಕ್ ಓನ್ಲಿ ದಟ್ ಯು ಗೈ ಶುಡ್ ಪರ್ಸ್ಯೂ. ಐ ಫೀಲ್ ಎಲ್ರಿಗೂ ಅಷ್ಟೇ, ರಿಲೇಶನ್ಶಿಪ್ ಹೋಗ್ಬೇಕು ಅಂತ ಯಾರು ಡೇಟ್ ಮಾಡಬೇಡಿ. ಗೆಟ್ ಲೈಕ್ ಗೋ ವಿತ್ ಸಮನ್ ವಿತ್ ದ ಇಂಟೆನ್ಷನ್ ಆಫ್ ಅವ್ರನ್ನ ಅರ್ಥ ಮಾಡ್ಕೊಳೋದು. ಲೈಕ್ ನೀನೊಂದು ಡಿಫ್ರೆಂಟ್ ಹ್ಯೂಮನ್ ಬೀಯಿಂಗ್. ನಾನು ತಲೆಯಲ್ಲಿರೋದು ಹಾಗೆ. ಇವಾಗ ನಾನು ಎಷ್ಟು ಡಿಫ್ರೆಂಟ್ ಅಂತ ನಿಮ್ಗೆ ಇವಾಗ ಗೊತ್ತಾಯ್ತು, ಮುಂಚೆ ಗೊತ್ತಿತ್ತಾ ಅಲ್ವಾ? ಇವಾಗ ನಾನು ನಿಮ್ಮ ಬಗ್ಗೆ ತಿಳ್ಕೊಬೇಕು ಅಂದ್ರೆ ನಾನು ಎಫರ್ಟ್ ಹಾಕ್ಬೇಕು. ಐ ವಾಂಟ್ ಯು ಟು ಬಿ ಯುವರ್ ಟ್ರೂ ಸೆಲ್ಫ್ ಅಲ್ವಾ? ನಾವು ಎಷ್ಟು ಜನ ಮಾತಾಡ್ತಾರೆ ಈಗ, ಬರೀ ಅಲ್ಲೇ ಇಲ್ಲೇ ಹೋಗ್ತಾರೆ. ನನಗೆ ರಿಲೇಶನ್ಶಿಪ್ ಫಸ್ಟ್ ಫ್ಯೂರ್ ರಿಲೇಶನ್ಶಿಪ್ ಹೆಂಗಿರ್ಬೇಕು ಅಂತಂದ್ರೆ, ಕೂತ್ಕೊಂಡು ಮಾತಾಡೋ ಥರ ಇರಬೇಕು. ಇಟ್ ಶುಡ್ ಬಿ ಲೈಕ್ ಈ ಟೆನ್ಷನ್ ದೂರ ಇರಬೇಕು. ಆ ವೈಬ್ಸ್, ನನ್ನ ವೈಬ್ಸ್ ಏನು, ನೀನೇನು ಅರ್ಥ ಮಾಡ್ಕೋಬೇಕು. ಆ ಟೆನ್ಷನ್ ಇರಬೇಕು. ಹೋಗಿದ ತಕ್ಷಣ ಕೈ ಹಿಡ್ಕೊಂಡ್ಬಿಟ್ರೆ ವಾಟ್ಸ್ ದ ಮಜಾ? ಆ ಟೆನ್ಷನ್ ಬಿಲ್ಡ್ ಆಗಿ ಆಮೇಲೆ ಯು ಟಚ್ ಹ್ಯಾಂಡ್ಸ್. ಓ ಮೈ ಗಾಡ್, ವಾಟ್ ಇಸ್ ದಿಸ್ ಫೀಲಿಂಗ್ ಅಲ್ವಾ? ಯು ಶುಡ್ ರೆಸ್ಪೆಕ್ಟ್ ಆಲ್ ದಟ್, ವಿಚ್ ಐ ಥಿಂಕ್ ನೌಡೇಸ್ ನೋಬಡಿ ರೆಸ್ಪೆಕ್ಟ್ಸ್ ದಟ್. ಸೊ ಆರ್ಗ್ಯಾನಿಕ್ಲಿ happens. ಐ ಆಮ್ ಓಪನ್ ಫಾರ್ ಎನಿಥಿಂಗ್. ಸೊ ನನ್ನ ಫ್ರೆಂಡಿಗೆ ಆನ್ಸರ್ ಸಿಕ್ತೆ ಅಂತ ನಾನು ಅನ್ಕೊಳ್ತೀನಿ. ಸೊ ಕಮಿಂಗ್ ಬ್ಯಾಕ್ ಟು ಯುವರ್ ಕರಿಯರ್, ಹೇಳಿದ್ರಿ ನೀವು ಇಷ್ಟು, ಐ ಮೀನ್ ವಿಲನ್ ರೋಲ್ನ ನೀವು ಜಾಸ್ತಿ ಮಾಡ್ತಾ ಇದ್ರಿ ಅಂತಂದು ನಾನು ಅನ್ಕೊಂಡಿದ್ದೀನಿ. ಬಿಕಾಸ್ ಇದು ಫಸ್ಟ್ ರೋಲ್ ನಿಮಗೆ ಆಸ್ ಅ ಹೀರೋ ಸಿಕ್ಕಿದ್ದು. ಸೊ ನೆಕ್ಸ್ಟ್ ಪ್ರಾಜೆಕ್ಟ್ಗಳು ಯಾವ ಥರ ಇರುತ್ತೆ? ಹೀರೋ ಆಗೇ ಮಾಡ್ತಾ ಇದ್ದೀರಾ? ಆಕ್ಚುಲಿ ಎರಡು ಪ್ರಾಜೆಕ್ಟ್ ಇದೆ ವೇರ್ ಐ ಆಮ್ ಪ್ಲೇಯಿಂಗ್ ದ ಲೀಡ್, ಲೈಕ್ ಪಾಸಿಟಿವ್ ಕ್ಯಾರೆಕ್ಟರ್ಸ್. ದಟ್ ಇನ್ನೂ ರಿಲೀಸ್ ಆಗಲ್ಲ. ಸಿನಿಮಾ ಎರಡಿದೆ, ಸೊ ಅದು ರಿಲೀಸ್ ಆಗುತ್ತೆ. ಬಟ್ ಸೀರಿಯಲ್ ಅಲ್ಲಿ ಫಸ್ಟ್ ಪಾಸಿಟಿವ್ ರೋಲ್ ಮಾಡಿದ್ದೆ. ಆ್ಯಂಡ್ ಇಟ್ ಜಸ್ಟ್ ಮಜಾ ಅಷ್ಟೇ. ಇವಾಗ ಸಿಂಪಲ್ ಎಕ್ಸಾಂಪಲ್ ಹೇಗೆ ಅಂತಂದರೆ, ನಾನು ಯಾವತ್ತೂ ಒಂದು ಪಾಸಿಟಿವ್ ರೋಲ್ ನೆಗೆಟಿವ್ ರೋಲ್ ಅಂತ ನೋಡಲ್ಲ. ನಾನು ಪಾಸಿಟಿವ್ ರೋಲ್ ನೆಗೆಟಿವ್ ರೋಲ್ ನನಗೆ ನಾನು ಬೇಕು. ಜಸ್ಟ್ ಆನ್ ಆಕ್ಟರ್. ನೀನು ರಿಯಲ್ ಲೈಫಲ್ಲಿ ಹೇಗಿದೆಯಾ ದಟ್ ಇಸ್ ಯು. ನೀನು ರಿಯಲ್ ಲೈಫಲ್ಲಿ ಪಾಸಿಟಿವ್ ಆಗಿದೆಯಾ, ರಿಯಲ್ ಲೈಫಲ್ಲಿ ನೆಗೆಟಿವ್ ಆಗಿದೆ, ದಟ್ ಇಸ್ ದ ಓನ್ಲಿ ಥಿಂಗ್ ದಟ್ ಮ್ಯಾಟರ್ಸ್ ಇನ್ ಲೈಫ್. ಅದು ನನಗೆ ಅರ್ಥ ಆಗಿದೆ. ನಾನು ಗ್ರೌಂಡೆಡ್ ಆಗಿ ರಿಯಲ್ ಆಗಿ ಪಾಸಿಟಿವ್ ಆಗಿದ್ರೆ, ಆಚೆ ಕಡೆ ನಾನು ಏನು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರು ಮ್ಯಾಟರ್ ಆಗಬಾರ್ದು ಜನಕ್ಕೆ ಅಲ್ವಾ? ಸೊ ನಾನೇ ಯೋಚನೆ ಮಾಡ್ತೀನಿ ಅಂದರೆ, ಇವಾಗ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು ಅಂತ ದೇರ್ ಬಿ ಸೋ ಮೆನಿ ಲೇಯರ್ಸ್ ಟು ಇಟ್. ಲೈಕ್ ಇದು ಸ್ವಲ್ಪ ಡೀಪ್ ಅಂಡ್ ಇಂಟ್. ನಾನು ಯಾವ ಥರ ಯೋಚನೆ ಮಾಡ್ತೀನಿ ಅಂದರೆ, ಎನಿ ಪರ್ಸನ್ ಹೂಸ್ ನೆಗೆಟಿವ್, ಫಸ್ಟ್ ಥಿಂಗ್ ಹಿಲ್ ನಾಟ್ ಬಿ ಬಾರ್ನ್ ನೆಗೆಟಿವ್. ಹಿಲ್ ಬಿ ದೇರ್ ಆಸ್ ಅ ಎಲ್ಲ ಕ್ಯೂರಿಯಾಸಿಟಿನೇ ಇರುತ್ತೆ. ಇಫ್ ಹಿ ಹ್ಯಾಸ್ ಟು ಬಿಕಮ್ ನೆಗೆಟಿವ್, ದೇರ್ ಹ್ಯಾಸ್ ಟು ಬಿ ಒನ್ ಟರ್ನಿಂಗ್ ಪಾಯಿಂಟ್ ಇನ್ ಹಿಸ್ ಲೈಫ್. ದಟ್ ಸಿಚುವೇಶನ್, ವೈ ಸೋ ಮಚ್ ರಿವೆಂಜ್? ಬಿಕಾಸ್ ನೀನು ಹಂಗೆ ಹಿಂಗೆ ಮಾಡಿದ್ಯಾ ಮಗನ, ಅದಕ್ಕೆ ನಾನು ಹಿಂಗೆ ಮಾಡು. ದಟ್ ರಿವೆಂಜ್ ಶುಡ್ ಬಿ ದೇರ್ ಇನ್ ಸೈಡ್, ರೈಟ್? ಅದನ್ನ ವಿ ಲೇಯರ್ ಇಟ್ ಡೌನ್. ಏನಕ್ಕೆ ಆ ಥರ ಆಯಿತು, ಆ ಸಿಚುವೇಶನ್ ಹೇಗೆ ಬಂತು, ಇಂಟೆನ್ಸ್ ಆಗಿ ವೈ ಡಸ್ ಹಿ ವಾಂಟ್ ಟು ಡೂ ಸೋ ಮೆನಿ ಬ್ಯಾಡ್ ಥಿಂಗ್ಸ್ ಟು ಹಿಮ್? ಇಸ್ ಇ ರಿಯಲಿ ಜಸ್ಟ್ ಅ ಸೈಕೋಪ್ಯಾಥ್? ಆ ಥರ ಎಲ್ಲ ದಟ್ ಇಸ್ ಅ ಲಾಟ್ ಆಫ್ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಇನ್ ಗೋಯಿಂಗ್ ಇನ್ ಟು ನೆಗೆಟಿವ್ ರೋಲ್ಸ್. ಅದೇನಾಗುತ್ತೆ, ನೆಗೆಟಿವ್ ರೋಲ್ಸಲ್ಲಿ ಯು ಬಿಕಮ್ ವೆರಿ, it takes a lot of your head space. Like you can't be this calm all the time. alva andre like natural agu kuda, like you'll just get angry, and once it goes to your head alla, small things agitate you. ಇವಾಗ ನಾನು ನಿಮ್ಗೆ ನೋಡೋ ಪರ್ಸ್ಪೆಕ್ಟಿವ್ ಆಗಲಿ, ತುಂಬ ದಿನ ನಡ್ಕೊಂಡು ಹೋದಾಗ ಅದೊಂಥರ ಇರಿಟೇಟ್ ಆಗಿ ಸ್ಟಾರ್ಟ್ ಆಗಿಬಿಡುತ್ತೆ. ಬಟ್ ಪಾಸಿಟಿವ್ ರೋಲ್ಸ್ ಆರ್ ನಾಟ್ ಲೈಕ್ ದಟ್. ಇಟ್ ಬಿಕಮ್ಸ್ ವೆರಿ ಎಮೋಷನಲ್. ಆ್ಯಂಡ್ ಐ ಆಲ್ಸೋ ಫೀಲ್ ಮೆನ್ ಶುಡ್ ಬಿ ಇಮೋಷನಲ್ ಅಲ್ವಾ? ಟಫ್ ಬಾಯ್ ಆಗಿ ಏನ್ ಪ್ರೂವ್ ಮಾಡ್ತಿದ್ಯಾ? ಏನಕ್ಕೆ? ಲೈಕ್ ಎಲ್ಲ ಬರೀ ವುಮೆನ್ ಈಕ್ವಾಲಿಟಿ ಬ್ರೋ, ಯು ಆಲ್ಸೋ ಬಿಕಮ್ ಈಕ್ವಲ್. ನೋ, ಶೋ ಯುವರ್ ವಲ್ನರಬಲ್ ಸೈಡ್. ನೀನು ಯಾವತ್ತೂ ಅತ್ತೆ ಇಲ್ವಾ? ನೀನು ಅಳ್ತೀಯ, ಸ್ವಲ್ಪ ಬಿ ಮೋರ್ ಎಮೋಷನಲ್. ಇಟ್ಸ್ ಓಕೆ. ನೀನು ಒಂದು ಹುಡುಗಿ ಜೊತೆ ಆಗಿದ್ರೆ ನೀನು ಫ್ರೆಂಡ್ಸ್ ಜೊತೆ ಮಾಡು. ಅವರು ಅಳ್ಬೇಕಂತಿರ್ತಾರೆ ಮೋಸ್ಟ್ಲಿ. ಅಳ್ತಾರಲ್ಲ, ಯಾಕಂದ್ರೆ ಅವನೇನು ಅನ್ಕೊಂಡ್ಬಿಡ್ತಾನೋ, ಅನ್ಕೊಂಡ್ಬಿಡ್ತಾನೋ. ಟಾಕ್ ಮ್ಯಾನ್, ಟಾಕ್ ಇಟ್ ಔಟ್. ಮಾತಾಡಿ ನೋಡಿ. ಲೈಕ್ ಯು ವಿಲ್ ನಾಟ್ ಗೆಟ್ ಬೆಟರ್ ಫ್ರೆಂಡ್ಸ್ ಲೈಕ್ ದಟ್. ನೀವು ಇಮೋಷನಲಿ ಬರ್ದೆ ಕನೆಕ್ಟ್ ಆಗಿ ನೋಡಿ, ಆಮೇಲೆ ಗೊತ್ತಾಗುತ್ತೆ ನಿಮ್ಗೇನು ಬರೀ ಹುಡುಗಿನೇ ಬೇಕಾಗಿದೆ ಅಂತಿಲ್ಲ. ಬಟ್ ನಾವು ಬಾಯ್ಸ್ ಏನು ತಪ್ಪು ಮಾಡ್ತೀವಿ ಹೇಳಿ, ಹುಡುಗಿ ಹತ್ರ ಮಾತ್ರ ಇಮೋಷನಲ್ ಆಗಿರ್ತೀವಿ. ಸೊ ಅವ್ರನ್ನೇ ತುಂಬಾ ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟು, ಅಯ್ಯೋ ಅವ್ರಿಲ್ದೇ ಇಲ್ಲ ಗುರು. ಟ್ರೈ ಬಿಂಗ್ ಎಮೋಷನಲ್ ವಿತ್ ಅ ಬಾಯ್. ಅದಕ್ಕಿನ್ನ ಲೈಫಲ್ಲಿ ಬ್ಲಿಸ್ ಎಲ್ಲೂ ಸಿಗಲ್ಲ.
ಫೈನ್. ಒಬ್ರು ಇರ್ತಾರೆ ನಿಮ್ಮ ಅಕ್ಕ ಪಕ್ಕನೇ ಇರ್ತಾರೆ, ಅವ್ರ ಜೊತೆ ಸ್ವಲ್ಪ ಎಮೋಷನಲ್ ಆಗಿರಿ. ನನಗೂ ಗೊತ್ತಿರಲಿಲ್ಲ, ನಾನು ಒಬ್ಬ ಇದ್ದಾನೆ ಅರವಿಂದ್ ಅಂತ ನನ್ನ ಫ್ರೆಂಡ್, ಈಸ್ ಒನ್ ಆಫ್ ಮೈ ಫೇವ್ರೇಟ್ ಫ್ರೆಂಡ್ಸ್. ನನ್ನ ಅಪ್ಪ ಅಮ್ಮ ಜೊತೆ ಮಾತಾಡ್ತೀನಿಲ್ಲ, ದಿನ ಅವನ ಜೊತೆ ಅಂತೂ ಮಾತಾಡ್ತೀನಿ. ಅವನಿಂದ ಈ ಪರ್ಸ್ಪೆಕ್ಟಿವ್ ತುಂಬ ಚೇಂಜ್ ಆಯ್ತು ನನಗೆ. ಅವನ ಜೊತೆ ನಾನು ಹೇಗಾದ್ರೂ ಇರ್ಬೋದು, ಈಸ್ ವೆರಿ ನ್ಯೂಟ್ರಲ್. ನಾನು ಅಳ್ತೀನಿ, ನಗ್ತೀನಿ, ಬೈತೀನಿ, ಈಸ್ ನ್ಯೂಟ್ರಲಿ ಎಲ್ಲ ಅಷ್ಟೇನಾ. ನಾನೇ ಕಾಮ್ ಅನ್ಕೊಂಡಿದ್ದೆ, ನನ್ಕಿನ್ನ ಕಾಮ್ ಎನರ್ಜಿ ಅವನು. ಸೊ ಆತರ ಸಿಗ್ತಾರೆ, ಜಸ್ಟ್ ಹ್ಯಾವ್ ಟು ಲುಕ್ ಅರೌಂಡ್ ಅಷ್ಟೇ. ಬೇಕಲ್ವಾ ಆತರ ಸಿಗೋರ್? ಬಿಕಾಸ್ ನಾನು ಹೇಳೋದು ಅದೇ, ಈ ಟೈಮ್ ಅಂಡ್ ಏಜ್ ಅಲ್ಲಿ ಮೆನ್ ಪ್ಲೀಸ್ ಸ್ವಲ್ಪ ಇಮೋಷನಲ್ ಆಗಿರಿ, ಏನು ಕಳ್ಕೊಳ್ಳಲ್ಲ. ಸ್ವಲ್ಪ ಇಮೋಷನಲ್ ಆಗಿ, ಫೇಕ್ ಇಮೋಷನ್ ಆಗಿರ್ಬೇಡಿ ಅಂತ ಹೇಳ್ತಾರೆ. ನಿಮ್ಮ ಮನಸ್ಸಲ್ಲಿ ಏನಾದ್ರು ಹೇಳ್ಕೊಳ್ಳಿ ಗೈಸ್. ಅಪ್ಪಂಗಾಗ್ಲಿ ಅಮ್ಮಂಗಾಗ್ಲಿ ನಿಮ್ಮ ಫ್ರೆಂಡ್ಸ್ಗಾಗ್ಲಿ ನಿಮ್ಗೆ ಅವ್ರಿಗೆ ತುಂಬ ಇಷ್ಟ ಇದ್ರೆ ಹೋಗಿ ಹೇಳಿ, ಐ ರಿಯಲಿ ಲೈಕ್ ಯು, ಜೆನ್ಯೂನ್ಲಿ ಹೇಳಿ, ಒಂದು ಇಂಟೆನ್ಷನ್ ಇಟ್ಕೊಂಡು ಹೇಳಬೇಡಿ. ಇವಾಗ ನಿಮ್ಮ ತಾಯಿ ಅಪ್ಪ ಅಮ್ಮನ ಎಷ್ಟು ಮಾಡ್ತಾರೆ ನಿಮ್ಗೆ, ಒಂದಿನ ಹೋಗ್ಬಿಟ್ಟು ನೀವು ನಂಗೆ ಇಷ್ಟು ಮಾಡಿದಿರ ಥ್ಯಾಂಕ್ ಯು, ಗ್ರಾಂಟೆಡ್ ಆಗಿ ತಗೊಳ್ತೀವಿ ನಾವು ಅಪ್ಪ ಅಮ್ಮನ. ನಿಮ್ಮಿಂದ ಇವಾಗ ನಮ್ಮ ಅಪ್ಪ ಅಮ್ಮ ಇಲ್ದಿರ ನಾನು ಹಿಂಗೆ ಇರ್ತಾನಾಗಿರಕ್ ಸಾಧ್ಯನೇ ಇಲ್ಲ, ನೀವು ಇರಕ್ ಸಾಧ್ಯನೇ ಇಲ್ಲ. ಅವ್ರು ನಮ್ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಏನೇ ಆಗ್ಲಿ ಅವ್ರು ನಮ್ ಚಿಕ್ಕ ವಯಸ್ಸಲ್ಲಿ ನೋಡ್ಕೊಂಡಿದಾರ. ಏನು ಹೋಗ್ಬಿಡು ಮನೆ ಬಿಟ್ಟು ಹೋಗಿ ಎಲ್ಲರೂ ಬದುಕೋ ಜೀವನ ರೋಡಲ್ಲಿ ಅಂತ ಹೇಳೋದು ಇಲ್ಲ. ಅವ್ರು ಎಫರ್ಟ್ ಹಾಕಿದ್ದಾರೆ, ಅದಕ್ಕೆ ನಾವು ಹಿಂಗಿದೀವಿ ಇವತ್ತು. ಎಷ್ಟು ಜನ ಹೋಗ್ಬಿಟ್ಟು ಅಮ್ಮಂಗೆ ನೀನು ಅಷ್ಟು ಕಷ್ಟಪಟ್ಟು ಬಂದು ಅಡುಗೆ ಮಾಡ್ತೀಯ, ಥ್ಯಾಂಕ್ ಯು ಮಾ. ಅವ್ರಿಗೆ ಅದು ಬೇಕಾಗೂ ಇಲ್ಲ. ಹೇಳಿ ಟ್ರೈ ಮಾಡಿ ನೋಡಿ, ನೋಟಿಸ್ ಮಾಡಿ. ಜನ ನಿಮ್ಗೆ ಇಷ್ಟು ಮಾಡೋದನ್ನ ನೋಟಿಸ್ ಮಾಡಿ ಅವ್ರಿಗೆ ಹೇಳಿ, ನೀನು ಇದನ್ನ ಮಾಡಿದೆ ನನ್ಗೆ ಇಷ್ಟ ಆಯ್ತು. ಅಷ್ಟು ಬೇಡ, ಯಾರೋ ಒಬ್ರು ನಿಮ್ಮ ಮಾತನ್ನ ಕೇಳ್ತಾ ಇದ್ದಾರೆ, ನೀವು ಬಡ್ಕೊಂಡು ಸಾಯ್ತಾ ಇರೋದು ಯಾರೋ ಕೇಳ್ತಾ ಇದ್ದಾರೆ, ಅವ್ರಿಗೆ ಏನು ನೆಸೆಸಿಟಿ ಇಲ್ಲ ಕೇಳೋಕ್ಕೆ. ಎಲ್ಲ ಕೇಳಿಸ್ಕೊಂಡ್ಮೇಲೆ ಅವ್ರ ಹೋಗ್ಬಿಟ್ಟು ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಟು ಮೀ, ನೀನು ಮನ್ಸು ಬಿಟ್ಟು ನನ್ನ ಕೇಳಿಸ್ಕೊಂಡೆ, ಥ್ಯಾಂಕ್ ಯು ಅಂತ ಹೇಳಿ ನೋಡಿ. ಅವ್ರು ಎಷ್ಟು ಮನ್ಸು ಖುಷಿ ಪಡುತ್ತೆ ಅಂತ. ನೀವೇನು ಎಕ್ಸ್ಟ್ರಾ ಹೇಳ್ತಾ ಇಲ್ಲ ಅವ್ರಿಗೆ, ನನ್ನ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳಿ, ಎಷ್ಟು ಖುಷಿ ಪಡ್ತಾರೆ. ಅವಾಗ ಅವ್ರು ನೆಕ್ಸ್ಟ್ ಟೈಮ್ ಜೆನ್ಯೂನ್ಲಿ ಕೇಳಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಿಮ್ಮನ್ನ. ಅವಾಗ ನಿಮ್ಗೆ ಇನ್ನೂ ಸ್ಪೇಸ್ ಸಿಗುತ್ತೆ, ಖುಷಿಯಾಗಿ ಮಾತಾಡ್ಬೋದು ಅಂತ. ಮಾತಾಡ್ತಾ ಅವ್ರಿಗೇನಾಗುತ್ತೆ, ಅವರು ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ರಿಯಲ್ ಟ್ರೂ ಕನೆಕ್ಷನ್ಸ್ ಬಿಲ್ಡ್ ಆಗೋದು. ಜಾಸ್ತಿ ಫಿಲಾಸಫಿ ಹೇಳ್ತಾ ಇಲ್ಲ, ಚೆನ್ನಾಗಿದೆ, ಆಕ್ಚುಲಿ ಚೆನ್ನಾಗಿದೆ ಇದು. ಇವಾಗ ನೀವು ಎಸ್ಟಾಬ್ಲಿಷ್ ಆಗಿದ್ದೀರಾ, ಒಂದು ರೇಂಜಿಗೆ ಎಸ್ಟಾಬ್ಲಿಷ್ ಆಗಿದ್ದೀರಾ, ಅಭಿಷೇಕ್ ಯಾರು ಅಂತ ಗೊತ್ತಾಗಿದೆ. ಸೊ ನ್ಯೂ ಕಮರ್ಸಿಗೆ ಇಲ್ಲಿ ಗಾಡ್ ಫಾದರ್ ಇದ್ರೆ ತುಂಬಾ, ಇನ್ನು ಇದ್ರ ಕಿರುತೆರೆಗಿಂತ ಇದ್ರಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಗಾಡ್ ಫಾದರ್ ಇದ್ರೆ ಮಾತ್ರ ನಮ್ಗೆ ಸಕ್ಸಸ್ ಆಗೋಕೆ ಸಾಧ್ಯ ಆಗತ್ತೆ. ಇಲ್ಲ ಅಂದ್ರೆ ತುಂಬಾ ರೇರ್ ಕೇಸ್ ಆತರ ಇಲ್ದೇ ಇರೋದು, ಯಾರು ಇಲ್ದೇನೆ ಸಕ್ಸಸ್ ಆಗೋದು. ಹಾಗಾಗಿ ಯಾರಾದ್ರೂ ಒಬ್ರು ಗಾಡ್ ಫಾದರ್ ಬೇಕು. ಗಾಡ್ ಫಾದರ್ ಅಂತಂದ್ರಿ, ಇವಾಗ ಗಾಡ್ ಫಾದರ್ ಇಟ್ಕೊಂಡು ಸಕ್ಸಸ್ ಆಗಿರೋ 10 ಜನ ಹೇಳಿ ನಮ್ಮ ಇಂಡಸ್ಟ್ರಿ ನೋಡೋಣ. ಬಟ್ ಹುಡುಕ್ತಾರೆ ಯಾರು ನಮಗೆ? ಹೇಳಿ, ಒಂದ್ 5 ಹೆಸರು ಹೇಳಿ ಗಾಡ್ ಫಾದರ್ ಇದೆ ಸಕ್ಸಸ್ ಆಗಿದ್ದೀರಾ ಅಂತ. ಐ ಮೀನ್ ಆಯ್ತು, ಹೆಸರು ಹೇಳ್ಬೇಡಿ. 10 ಜನ ಯಾರು ಸಿಗ್ತಾರಾ? ಇಲ್ಲ, ಅಷ್ಟು ಸಿಗಲ್ಲ ಅಲ್ವಾ? ಸೊ ನಾನು ಹೇಳ್ದಂಗೆ ನಿಮ್ ತಲೆಯಲ್ಲಿ ಅದು ಆಗತ್ತೆ ಅಂತಿದ್ರೆ ಹಾಗೆ ಆಗತ್ತೆ, ಯಾಕೆ ತಲೆ ಕೆಡ್ಸ್ಕೊತೀರಾ? ನಾನು ಯಾರ ಹೆಸರು ಹೇಳೋದು ಬೇಕಾಗಿಲ್ಲ. ಸ್ವಲ್ಪ ಜನ ಇವಾಗ ಜಸ್ಟ್ ಎಕ್ಸಾಂಪಲ್, ಯಾರೋ ಒಬ್ರು ಪ್ರಯತ್ನ ಪಟ್ಟು ನಮ್ಮ ಇಂಡಸ್ಟ್ರಿನ ಹಾಲಿವುಡ್ ತನಕ ತಗೊಂಡು ಹೋಗ್ತಾರೆ ಅಂದ್ರೆ ನಾವು ಅದನ್ನ ಎಳಿಬಾರ್ದು. ನಾವು ನಮ್ಮ ಕೈಯಲ್ಲಿ ಸಪೋರ್ಟ್ ಆಗುತ್ತೆ ಮಾಡ್ತೀವಿ. ಗುರು, ನೀನು ಕಷ್ಟಪಡ್ತಾ ಇದೆಯಾ, ಇಲ್ಲಿಂದ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ, ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಳ್ಳಿಡ್ ಸೇವೆ ಅಂತ ಇಷ್ಟಾರು ತಗೋ, ನನ್ನಿಂದ ನಾನು ನಿಂಗೆ ಸಪೋರ್ಟ್ ಮಾಡ್ತೀನಿ ಅಂತ ಮಾಡ್ಬೇಕು ಜನ. ಅದು ಬಿಟ್ಟು ಏನೋ ನಮ್ಕಿನ್ನ ಹಂಗೆಲ್ಲ ಇದ್ರೆ ನಾವು ಎಲ್ಲಿ ಬೆಳಿತೀವಿ ಆ ಥರ ಇದ್ರೆ. ಸಪೋರ್ಟ್ ಈಚ್ ಅದರ್ ಅಷ್ಟೇ. ಇವಾಗ ನಮ್ಮ ತಲೆಯಲ್ಲಿ ಬರುತ್ತೆ ಯಾರಿಗೆ ಗೊತ್ತು. ಇವಾಗ ನನ್ನ ಪುಣ್ಯ ಇರಬಹುದೇನೋ, ನಮ್ಮ ಅಪ್ಪ ಯಾರೋ ಫೇಮಸ್ ಪ್ರೊಡ್ಯೂಸರ್ ಅವ್ರು ಇವ್ರು ಆಗಿ ನನ್ಗೆ ಮಾಡಿಸಿದ್ರೆ ಇಟ್ಸ್ ಮೈ ರೆಸ್ಪಾನ್ಸ್, ನನ್ನ ಪುಣ್ಯ. ಅದೇ ನಾನಾಗಿ ಬೇಜಾರು ಪಡ್ಕೋಬೇಕು. ಅದಕ್ಕೊಂದು ಹೆಸರು ಕೊಡ್ತಾರೆ, ನೆಪೋ ಕಿಡ್ ಅಂತಂದು ಕೊಡ್ತಾರೆ. ಸೊ ಅವ್ರಿಗೆ ಸಿಗೋಷ್ಟಂತ ಅವಕಾಶಗಳು ನಮಗೆ ಸಿಗೋದಿಲ್ಲ. ಸೊ ನೆಪೋಟಿಸಮ್ ಜಾಸ್ತಿ ಆಗತ್ತೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನನಗೆ ಗೊತ್ತಿರಂಗೆ ಯಾರ ಲೈಫು ತಗೋಗುರು ನಿನ್ ಗೋಲ್ಡನ್ ಸ್ಪೂನ್ ಅಲ್ಲಿ ತಿನ್ನು ಅಂತಿರಲ್ಲ. ನಿಮಗಿಲ್ದೇ ಇರೋ ಪ್ರಾಬ್ಲಮ್ಸ್ ನನಗಿರುತ್ತೆ, ನನಗಿಲ್ದೇ ಇರೋ ಪ್ರಾಬ್ಲಮ್ಸ್ ನಿಮಗಿರುತ್ತೆ. ಇವಾಗ ಆಯ್ತು, ಒಂದು ಎಕ್ಸಾಂಪಲ್ ತಗೊಳ್ಳೋಣ, ಹೆಸರಲ್ಲ, ಬಟ್ ಇವಾಗ ಯಾರೋ ನಮ್ಮ ಅಪ್ಪನೋ ಯಾರೋ ದೊಡ್ಡ ಹೀರೋ ಇವಾಗ ನನಗೊಂದು ರೋಲ್ ಕೊಡಿಸ್ತಾ ಇದಾರೆ ಅಂದ್ರೆ ನಾನು ಅವ್ರು ಹೇಳ್ದಂಗೆ ನಡ್ಕೋಬೇಕು. ನನಗೇನ್ ಬೇಕು ನಾನು ಚೂಸ್ ಮಾಡಕ್ಕಾಗಲ್ವಾ? ನಾನು ಏನೇ ಮಾಡ್ಬೇಕಂದ್ರು ಇದನ್ನ ಮಾಡ್ಬೋದಪ್ಪ, ಪರ್ಮಿಷನ್ ಅಪ್ಪ ನೀವ್ ಮಾಡ್ತೀರಾ? ನಿಮ್ಮಪ್ಪ ಹೋಗ್ಬೇಡ ಮಗಳೇ ಹೋಗ್ಬಿಡ್ತೀರಾ ನೀವು? ಅದನ್ನೇ ನಾವು ಮಾಡಲ್ಲ. ಪಾಪ ಅವ್ರ ಎಂಟೈರ್ ಕರಿಯರ್ನ ಒಬ್ರು ಕೆಳಗೆ ನಡ್ಕೋಬೇಕು, ಅವ್ರಿಗೆ ಹೆಂಗಿರ್ಬೇಕು? ನಾವ್ ಅದ್ಯಾರೋ ಯೋಚನೆ ಮಾಡ್ತೀವಿ ಅದನ್ನ. ನಾವೇ ನೆಪೋ ಕಿಡ್ಸ್ ಎಲ್ಲ ಬೇಗ ಸಿಕ್ಬಿಡುತ್ತೆ ಅಂತ ಹೇಳ್ತೀವಿ. ಬಟ್ ಯೋಚನೆ ಮಾಡಿ ನೋಡಿ ಗೈಸ್, ಇವಾಗ ನೀವು ಕೆಲಸ ಎಲ್ಲೋ ಮಾಡ್ತಿರ್ತೀರ, ನಿಮ್ಮ ಅಪ್ಪನೊಳ್ಳೆ ಕೆಲಸ ಮಾಡಿ ಯಾವಾಗ್ಲೂ ನಿಮ್ಮ ಮೇಲೆ ಕಣ್ಣಿಟ್ಟರೆ ನಿಮ್ಗೆ ಇಷ್ಟ ಆಗತ್ತಾ? ಇಷ್ಟ ಆಗತ್ತೆ ಹೇಳಿ? ನಿಮಗೆ ಫ್ರೀಡಮ್ ಆಗಿ ಏನಾದ್ರು ಮಾಡೋಕ್ಕಾಗತ್ತಾ? ಸೊ ಹಂಗೆ ಅವ್ರದ್ದಾದಂಥ ಕಷ್ಟ ಇರುತ್ತೆ. ಈಸಿನೂ ಇರಬಹುದು, ಬಟ್ ಕಷ್ಟ ಇದ್ದೇ ಇರುತ್ತಲ್ವ. ಎಲ್ರಿಗೂ ಒಂದು ಅವ್ರು ಮಾಡಿ ಚಿಕ್ಕ ತಿಂಗು ದೊಡ್ಡದಾಗ್ಬಿಡುತ್ತೆ. ಇವಾಗ ನಾವೆಲ್ಲರೂ ಹೋಗ್ಬೋದು, ಏನಾರು ಯಾವ ಹತ್ರ ಮಾತಾಡ್ಬೋದು, ಅವಾಗ ಏನೂ ಇಂಪಾರ್ಟೆಂಟ್ ಆಗಲ್ಲ ಅವ್ರಿಗೆ. ಅವ್ರ ಅಪ್ಪ ಇಲ್ಲ ಯಾರು ಆನ್ಸಿಸ್ಟರ್ಸಿಂದ ಅವ್ರು ನಾರ್ಮಲ್ ಆಗಿ ಎಲ್ಲೂ ಇರಕ್ಕೆ ಆಗಲ್ಲ. ಏನ್ ಬಂದ್ಬಿಟ್ಟು ನ್ಯೂಸಲ್ಲಿ ಅವ್ರ ಮಗ ಹಿಂಗ್ ಮಾಡ್ದ, ಅವ್ರ ಮಗಳು ಹಿಂಗ್ ಮಾಡಲ್, ಬಟ್ ಅವ್ರೇನು ಮಾಡಿರಲ್ಲ ಅಲ್ವಾ?
ಆ ಥರ ಲೈಫ್ ನನಗೆ ಬೇಕಾಗಿರಲಿಲ್ಲಪ್ಪ ಸದ್ಯ. ನಾನು ಹೆಂಗಿದ್ದೀನಿ ನೆಪೋ ಕಿಡ್ ಅಲ್ಲ ನಾನು. ಐ ಆಮ್ ಹ್ಯಾಪಿ ಲೈಕ್ ದಿಸ್ ಓನ್ಲಿ. ಐ ಡೋಂಟ್ ವಾಂಟ್ ನಮ್ಮಪ್ಪ ಯಾವಾಗಲೂ ನನ್ನ ಕೆಲಸದ ಮೇಲೆ ಇದಾಕ್ ಮಾಡಿ ನನಗಂತೂ ಇಷ್ಟ ಆಗಲ್ಲ. ಐ ಆಮ್ ಹ್ಯಾಪಿ. ಐಮ್ ನಾಟ್ ಅ ನೆಪೋ ಕಿಡ್. ಅಪ್ಪ ಸದ್ಯಪ್ಪ ಇಲ್ಲ. ಸೊ ಇವಾಗ ಅರ್ಥ ಆಯ್ತಾ ಏನಕ್ಕೆ ನೆಪೋ ಕಿಡ್ಸ್ ಬಗ್ಗೆ ನಾವು ಬೇಜಾರು ಮಾಡ್ಕೋಬೇಕು? ಅವ್ರದ್ದೇ ಆದಂತ ಅವ್ರಿಗೆ ಅವ್ರ ಪ್ಯಾಡಿಗೆ ಅವ್ರು ಬಿಡಲ್ಲ. ನಿಮ್ ಪ್ಯಾಡಿಗೆ ಕಷ್ಟಪಡಿ ಅಲ್ವಾ? ಇವಾಗ ಯಾರು ಏನ್ ಬೇಕಾದ್ರೆ ಆಗ್ಬೋದು ಈ ಟೈಮಲ್ಲಿ. ಯಾರೋ ಚಾಯ್ ವಾಲ ಹೋಗ್ಬಿಟ್ಟು ಇವಾಗ ರೋಲ್ಸ್ ರಾಯ್ಸ್ ಓಡಾಡ್ತಾನೆ ಅಂದ್ರೆ ನಾವ್ ಯಾರು ಏನ್ ಬೇಕಾದ್ರೆ ಆಗ್ಬೋದು. ಯಾಕೆ ತಲೆ ಕೆಡ್ಸ್ಕೊತೀವಿ? ನಾವು ಅವ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ಬೇಕು? ನಮ್ದೇನಿದೆಯೋ ಅಷ್ಟು ಯೋಚನೆ ಅಷ್ಟೇ. ಮಾಡ್ಕೊಂಡು ನಾವ್ ಬೆಳೆದ್ರೆ ಬೆಳೆಯಲ್ಲ, ಆಗಲ್ಲ. ಅವ್ನು ಹೆಂಗಾರ ಹೋಗಿ ನಮ್ಗೆ ಯಾಕೆ ಹೋಗ್ಬೇಕು ಅಷ್ಟೇ. ಸೊ ಸಿನಿಮಾದಲ್ಲೂ ನೀವು ವರ್ಕ್ ಮಾಡಿರೋದ್ರಿಂದ ಇವಾಗ ನೆಕ್ಸ್ಟ್ ಪ್ರಾಜೆಕ್ಟ್ಗಳು ಕೂಡ ನಿಮಗೆ ಬರ್ತಾ ಇರೋದ್ರಿಂದ ಇವಾಗ ಇವತ್ತಿನ ಒಂದು ಸಿಚುವೇಶನ್ ನಿಮಗೆ ಗೊತ್ತಿದೆ. ಸಿನಿಮಾ ರಿಲೀಸ್ ಆದ್ರೆ ಯಾವ ತರ ಸಿಚುವೇಶನ್ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಆಗಿದೆ ಅಂತ. ಬಿಕಾಸ್ ಒಂದು ಸಿನಿಮಾ ನೋಡೋದಕ್ಕೆ ಜನ ಬರೋದಿಲ್ಲ, ಇನ್ನೊಂದು ಕನ್ನಡ ಸಿನಿಮಾನ ಥಿಯೇಟರ್ ಅಲ್ಲಿ ರಿಲೀಸ್ ಮಾಡಿದ್ರೆ, ಮಲ್ಟಿಪ್ಲೆಕ್ಸ್ ಅಲ್ಲಿ ರಿಲೀಸ್ ಮಾಡಿದ್ರೆ ಅಲ್ಲಿ ನಮ್ಗೆ ಶೋ ಸಿಗೋದಿಲ್ಲ. ಹಿಂದಿ ಅಥವಾ ಬೇರೆ ಭಾಷೆಗಳ ಶೋ ಸಿಗುತ್ತೆ, ನಮ್ಗೆ ಶೋ ಸಿಗೋದಿಲ್ಲ. ಈ ತರದ ಒಂದಿಷ್ಟು ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ ಮೂವಿ ರಿಲೀಸ್ ಮಾಡಬೇಕು ಅಂತಂದ್ರೆ. ಸೊ ನೀವು ಮೂವಿ ಮಾಡ್ತಾ ಇರೋದ್ರಿಂದ ನೀವು ಇದನ್ನ ಯಾವ ತರ ಹೇಳಕ್ ಇಷ್ಟಪಡ್ತೀರಾ ಈ ರೀತಿಯ ಸಮಸ್ಯೆಗಳನ್ನ? ನನ್ನ ಸಿಂಪಲ್ ಒಪಿನಿಯನ್ ಅದೇ, ನಿಮ್ ಸಿನಿಮಾ ಚೆನ್ನಾಗಿದ್ರೆ ಬರ್ತಾರೆ, ಯಾರು ಏನು ಮಾಡಕ್ಕಾಗಲ್ಲ. ಆಸ್ ಸಿಂಪಲ್ ಆಸ್ ದಟ್. ಇವಾಗ ಒಂದು ಎಕ್ಸಾಂಪಲ್, ಹೆಸರು ತಗೋಬೇಕಾ ಬೇಡ ಗೊತ್ತಿಲ್ಲ, ಬಟ್ ಇಟ್ಸ್ ಓಕೆ. ಮೈ ಫೇವ್ರೆಟ್ ಮೂವಿ ಐ ವಿಲ್ ಟೇಕ್ ಲವ್ ಮಾಕ್ಟೇಲ್. ವಾಟ್ ಅ ಬ್ಯೂಟಿಫುಲ್ ಮೂವಿ ಅಲ್ವಾ? ಐ ಲವ್ ಇಟ್. ಯಾಕಂದ್ರೆ ಹಂಗಿರ್ಬೇಕು ರಿಲೇಶನ್ಶಿಪ್. ನಾನು ಆತರ ನೋಡೋದು ಒಂದು ರಿಲೇಶನ್ಶಿಪ್ ಅಂದಾಗ ಅಷ್ಟು ಮುದ್ದಾಗಿರ್ಬೇಕು ಗೈಸ್, ಹಂಗಿರ್ಬೇಕು. ಐ ಎಂಜಾಯ್ ದಟ್ ಮೋರ್ ದೆನ್ ಬರೀ ಫೈಟಿಂಗ್, ಕಿಲ್ಲಿಂಗ್. ಶೋ ದಿಸ್ ಆಲ್ಸೋ ನೋ. ದಿಸ್ ಇಸ್ ಎವ್ರಿ ಡೇ ಲೈಫ್. ನೀನು ಎವ್ರಿ ಡೇ ಹೋಗಿ ಯಾರ ಸಾಯಿಸ್ತೀರಾ ಗನ್ ಹಿಡ್ಕೊಂಡು? ಬಟ್ ಈ ತರ ಯು ಕ್ಯಾನ್ ಲಿವ್ ವಿತ್ ನಿಮ್ಮ ಪಾರ್ಟ್ನರ್ ಜೊತೆ ಇರ್ಬೋದು ನೀವು ಅಲ್ವಾ? ಇವಾಗ ಲವ್ ಮಾಕ್ಟೇಲ್ ಅದು ಕಾಂಟ್ರವರ್ಸಿ ಎಲ್ಲ ನೋಡಿದ್ರೆ ನೀವು. ಎಕ್ಸಾಂಪಲ್ ಕೊಡ್ತಾರೆ, ಸ್ಟಾರ್ಟಿಂಗ್ ಅಲ್ಲಿ ಶೋಸ್ ಇರಲಿಲ್ಲ ಅವ್ರಿಗೆ, ಒಂದೇ ಶೋ ಕೊಟ್ಟರು ಅಂತ. ಸೂಪರ್ ಹಿಟ್ ಆಯ್ತೋ ಇಲ್ವೋ? ಜನ ಬಂದ್ರೋ ಇಲ್ವೋ? ನನ್ನ ಪರ್ಸ್ಪೆಕ್ಟಿವ್ ಅದೇ. ಆಗಂಗಿದ್ರೆ ಹಾಗೆ ಆಗತ್ತೆ. ನಿಮ್ದೇನು ಒಳ್ಳೆ ಸಿನಿಮಾ ಮಾಡಿ, ನಿಮ್ ಮಾಡಿರೋ ಸಿನಿಮಾ ಒಳ್ಳೇದು ಅಂತ ಹೇಳ್ತಾ ಇಲ್ಲ. ಒಂದೊಂದು ವರ್ಕ್ ಆಗಲ್ಲ, ಏನ್ ಮಾಡಕ್ಕಾಗತ್ತೆ? ಹಂಗಂತ ನಮ್ ಕನ್ನಡ ಆಡಿಯನ್ಸ್ ಸರಿ ಇಲ್ಲ, ನಮ್ ಕನ್ನಡ ಆಡಿಯನ್ಸೇ ನೋಡಲ್ಲ ಅಂತಂದಾಗ ಇಷ್ಟು ದಿನ ನೀವು ಇಲ್ಲಿ ಬಂದಿದ್ದೀರಾ, ಇಲ್ಲಿ ಕೆಲಸ ಮಾಡ್ತಾನೆ ಯಾರಿಂದ? ಕನ್ನಡ ಆಡಿಯನ್ಸ್ ಇಂದಾನೆ ತಾನೆ. ಅವ್ರ ಸಿನಿಮಾಗಳು ನೋಡಿರೋದ್ರಿಂದ ತಾನೆ ಇಲ್ಲಿ ತನಕ ಬಂದಿದ್ದೀರಾ ನೀವು. ಇಲ್ಲ ನೀವೇನ್ ಬೇರೆ ಎಂದ ಕರ್ಕೊಂಬಂದ್ ನೀವೇ ನೋಡ್ಸಿದ್ರಾ? ಇವಾಗ ಒಬ್ರು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದಾರೆ ಸರ್. ಇವಾಗ ನೀವೇ ನನ್ಗೆ ಇಂಟರ್ವ್ಯೂ ಮಾಡಕ್ ಬಂದ್ರಿ, ತಮಿಳ್ ಆಡಿಯನ್ಸ್ ನೋಡ್ಕೊಂಬಂದ್ರ ನೀವು? ಕನ್ನಡ ಆಡಿಯನ್ಸ್ ತಾನೆ. ನಮ್ ಆಡಿಯನ್ಸ್ ಬೇಕು ನನ್ಗೆ ಏನೂ ಇಲ್ಲ, ಚೆನ್ನಾಗಿರೋ ಪ್ರಾಬ್ಲಮ್ ಇಲ್ಲ. ಆಡಿಯನ್ಸ್ ಇಲ್ಲ, ನೋಡೇ ನೋಡ್ತಾರೆ. ಆಮೇಲೆ ನೋಡಿ, ಇವಾಗ ನಾವು ನಮ್ಗೆ ಥಿಯೇಟರ್ ಕೊಡಲ್ಲ, ಶೋಸ್ ಕೊಡಲ್ಲ, PVR ಸಾರಿ ಶೆಟ್ ಹೇಳ್ಬಾರ್ದಾಗಿತ್ತು, ಬಟ್ ಇಟ್ಸ್ ಓಕೆ. ಯಾವ್ದೋ ಒಂದು ಮಲ್ಟಿಪ್ಲೆಕ್ಸ್ ಅಂತ ಇಟ್ಕೊಳ್ಳಿ, ಅವ್ರು ನಮ್ಮ ಚಿಕ್ಕಪ್ಪನ ಅಭಿಷೇಕ್ ಸಿನಿಮಾ ಮಾಡಿದಾನ ಪಾಪ, ಅವ್ನು ಉಳಿಸ್ಬೇಕು, ನಾನು 10 ಶೋ ಕೊಡ್ತೀನಿ, ಖಾಲಿ ಇದ್ರೂ ಪರವಾಗಿಲ್ಲ. ಅದು ಅವ್ರಿಗೇನು ಬಿಸ್ನೆಸ್, ಅವ್ರಿಗೆ ದುಡ್ಡು ಮಾಡಬೇಕು. ಅಲ್ಲಿಂದ ದುಡ್ಡು ಬರುತ್ತೆ, ಅದನ್ನ ದುಡ್ಡು ಮಾಡ್ತಾರೆ. ನಾ ಅವ್ರನ್ನ ಹೆಂಗೆ ಬ್ಲೇಮ್ ಮಾಡೋಕ್ಕಾಗುತ್ತೆ? ನನ್ನ ಪರ್ಸ್ಪೆಕ್ಟಿವ್ ಇದು. ನಾನು ಯಾರ ಬಗ್ಗೆನೂ ಕೆಟ್ಟದ್ದು ಮಾತಾಡ್ತಾ ಇಲ್ಲ, ಅವ್ರವ್ರ ಪರ್ಸ್ಪೆಕ್ಟಿವ್ ಆಗಿರುತ್ತೆ. ನನ್ನ ಆಡಿಯನ್ಸ್ನ ಬಿಟ್ಕೊಡಲ್ಲ. ನಾನು ಇವತ್ತೇನಿದೆ ನಮ್ಮ ಕನ್ನಡ ಆಡಿಯನ್ಸಿಂದಾನೇ ಇರೋದು. ನಮ್ಮ ಬ್ರಿಟಿಷ್ ಅವ್ರು ಎಷ್ಟು ಜನ ಬೆಳೆದಿಲ್ಲ ಕನ್ನಡ ಆಡಿಯನ್ಸಿಂದ? ಕನ್ನಡ ಆಡಿಯನ್ಸ್ ಏನು ಸಿನಿಮಾನೇ ನೋಡಲ್ವಾ? ಎಲ್ಲ ಥರ ನಮ್ಮದು ಆಡಿಯನ್ಸ್ ಇದ್ದಾರೆ. ಯಾಕೆ ಕಾಂತಾರ ಅಷ್ಟು ಹಿಟ್ ಆಗಿದೆ ಅಲ್ಲಿ, ಫಸ್ಟ್ ಕರ್ನಾಟಕಲ್ಲೇ ಹಿಟ್ ಆಗಿದ್ದು. ಲವ್ ಮಾಕ್ಟೇಲ್ ಹಿಟ್ ಆಗಿದೆ ಅಲ್ಲಿ, ಕರ್ನಾಟಕಲ್ಲೇ ಹಿಟ್ ಆಗಿದೆ ಅಲ್ವಾ? ಅದು ಹೆಂಗೆ ಹಿಟ್ ಆಗ್ಬಿಡುತ್ತೆ? ಅವಾಗ ಬೇರೆ ಆಡಿಯನ್ಸ್ ಬಂದು ನೋಡ್ತಾರಾ? ಇಲ್ವಲ್ಲ. ಪರ್ಸ್ಪೆಕ್ಟಿವ್ ಅಷ್ಟೇ. ಆಮೇಲೆ ನಾವು ವಾಟ್ ಐ ಆಲ್ಸೋ ಫೀಲ್ ಇಸ್ ಟೈಮ್ಸ್ ಆರ್ ಚೇಂಜಿಂಗ್. ಇವಾಗ ನಮ್ಮ ಸೀರಿಯಲ್ ಬಗ್ಗೆನೇ ಹೇಳಿದಾಗ ಅದೇ ಕತೆ ನೀವು ಮಾಡ್ಕೊಂಡಿದ್ರೆ ನೋಡಲ್ಲ ಜನ. ಇವಾಗ ಸೀರಿಯಲ್ಸೇ ನೀವು ಹೇಳಿ 100 ಎಪಿಸೋಡ್ಸ್ ಮುಗಿದೋಗ್ತಾ ಇದೆ ಎಲ್ಲ ಅಂತ. ಇನ್ನು ಸಿನಿಮಾ ಹೆಂಗೆ ಹೋಗ್ತಾರೆ? ಸೀರಿಯಲ್ ನಿಮ್ಗೆ ದುಡ್ಡು ಕೊಟ್ಟು ನೋಡ್ತೀರಾ ಸೀರಿಯಲ್ ನೀವು? ಇಲ್ಲ ತಾನೆ. ನೀವು ದುಡ್ಡು ಕೊಟ್ಟು ಹೋಗಿ ನೋಡ್ತಾ ಇದ್ದೀರಾ ಅಂತಂದ್ರೆ ಯು ಹ್ಯಾವ್ ದಟ್ ಶುಡ್ ಬಿ ವರ್ತ್ ಯುವರ್ ಟೈಮ್ ಅಲ್ವಾ? ಇವಾಗ ಸೀರಿಯಲ್ ನೋಡಿಲ್ಲ ಅಂದ್ರೆ ನಂಗೆ ಇಷ್ಟ ಆಗಿಲ್ಲ, ಚಾನೆಲ್ ಚೇಂಜ್ ಮಾಡ್ತೀನಿ. ನಾನು 300 ರೂಪಾಯಿ ಕೊಟ್ಟು ಒಂದು ಸಿನಿಮಾ ನೋಡ್ತೀನಿ, ನಂಗೆ ಥೂ ಅನ್ಸ್ದಾಗ ನಾನೇನಂತೀನಿ, ಥೂ ಏನ್ ಮಾಡಿದಾನ ಗುರು, ನೋಡ್ಲೇಬೇಡ ಪ್ಲೀಸ್, ನೀನಾಗ ದುಡ್ಡು ವೇಸ್ಟ್ ಮಾಡ್ಕೋತ್ಯಾ ಅಂತ ನಾನು ಹೇಳ್ತೀನಿ. ಅವಾಗ ಅವನೇನಾಗುತ್ತೆ, ಓ ಬೇಡ ಗುರು ಯಾಕೆ ಬೇಕು, ಅವ್ನು ಹೇಳಿದಾನೆ 300 ರೂಪಾಯಿ ಏನಕ್ಕೆ ನಾನು ವೇಸ್ಟ್ ಮಾಡಿ. ಇವಾಗ 300 ರೂಪಾಯಿ ದುಡಿಯೋದು ಕಷ್ಟನೇ ತಾನೆ, ಏನಕ್ಕೆ ವೇಸ್ಟ್ ಮಾಡ್ಕೋಬೇಕು ಅಂತ ಅಲ್ವಾ? ಅದೇ ಅಕಸ್ಮಾತ್ ನೀವು 300 ರೂಪಾಯಿ ಕೊಟ್ಬಿಟ್ಟು ಅವ್ನಿಗೆ ಸ್ಯಾಟಿಸ್ಫೈ ಮಾಡ್ಬಿಡಿ, ಮರ್ತೋಗ್ಬಿಡ್ಬೇಕು ಅವನು ಎಲ್ಲ ಬಂದಿದ್ದೀನಿ ಅಂತ. ಅವ್ನು ಪಕ್ಕ 1000 ಜನಕ್ಕೆ ಹೇಳ್ದು, ಲೂ ಮಗ ಫಸ್ಟ್ ಸಿನಿಮಾ ನೋಡಿ ಏನು ಸಾಕಾದ ಗೊತ್ತಾ, ಮರ್ತೋಗ್ಬಿಡ್ತಾ ಎಲ್ಲ ಇದೆಯಾ ಆ ಥರ ಮಾಡಿದಾಗ ನಿಮ್ಗೆ ಏನೂ ಬೇಕಾಗಿಲ್ಲ, ಅಷ್ಟೇ ಸಾಕು. ಪೀಪಲ್ ಆರ್ ವೇಟಿಂಗ್, ನಮ್ಮ ಕನ್ನಡ ಆಡಿಯನ್ಸ್ ಆರ್ ವೇಟಿಂಗ್. ನಾನೇ ಕಾಯ್ತಾ ಇದ್ದೀನಿ ಚೆನ್ನಾಗಿರೋದು. ನಾನು ಹೆಂಗೆ ಗೊತ್ತಾ ಸಿನಿಮಾ ಯಾವ ಥರ ನೋಡ್ತಾ ಇದ್ದೆ ಅಂದರೆ, ನಾನು ಬೆಳಗ್ಗೆ ಎದ್ದೋಳೋದು, ಅಷ್ಟು ಜಸ್ಟ್ ಗೆಟ್ ರೆಡಿ, ಬ್ರೇಕ್ಫಾಸ್ಟ್, ಗೋ ಟು ಥಿಯೇಟರ್. ಥಿಯೇಟರ್ಗೆ ಹೋಗೋದು, ಅಲ್ಲೇ ಸಿನಿಮಾ ನೋಡೋದು, ಮತ್ತೆ ಮಧ್ಯಾಹ್ನ ಏನಾದ್ರು ಅಲ್ಲಿ ಇಲ್ಲಿ ಪಾಪ್ಕಾರ್ನ್ ಕೊಂತೀನಿ, ಮತ್ತೆ ಯಾವ ಶೋ ಸಿಗೋದು ಹೋಗ್ಬಿಡೋದು. ಆ ಥರ ನೋಡ್ತಿದ್ದು ನಾನು. ಇವಾಗ ಈ ಪಾಯಿಂಟಲ್ಲಿ ನನಗೆ ಒಂಥರ ಎವ್ರಿಥಿಂಗ್ ಇಸ್ ಸೋ ಸಿಮಿಲರ್.
ಆಮೇಲೆ ನೀವು ಟೆಕ್ನಿಕಲ್ ಪರ್ಸ್ಪೆಕ್ಟಿವ್ ಹೋದಾಗ ಕೂಡ ಇವಾಗ ಜಸ್ಟ್ ಎಕ್ಸಾಂಪಲ್ ಲವ್ ಮಾಕ್ಟೇಲ್ KGF ಅಂತೆಲ್ಲ ಹೇಳಿದ್ದಕ್ಕೆ ನೀವು KGF ಫ್ರೇಮ್ ಲವ್ ಮಾಕ್ಟೇಲ್ ಫ್ರೇಮ್ ಎರಡು ಬೇರೆ ಬೇರೆ ಕಾಣುತ್ತಲ್ವಾ, ಇವನ್ ದೋ ಇಟ್ ಇಸ್ ದ ಸೇಮ್ ಕ್ಯಾಮ್ರಾ ಅದೆಲ್ಲ ಯೂಸ್ ಮಾಡಿ, ದಟ್ ಇಸ್ ಸಮಥಿಂಗ್ ಕಾಲ್ಡ್ ಕಲರ್ ಗ್ರೇಡಿಂಗ್. ಇಟ್ ಈಸ್ ಅ ವೆರಿ ಡಾರ್ಕ್ ಟೋನ್ ಇನ್ KGF. ಇನ್ ದಿಸ್ ಇಸ್ ಅ ವೆರಿ ಕಲರ್ಫುಲ್, ವೆರಿ ಹ್ಯಾಪಿ. ಇವಾಗ ಎಷ್ಟು ಸಿನಿಮಾ ಬಂತಪ್ಪ ಕಲರ್ಫುಲ್ ಟೋನ್ಸ್ ಅಲ್ಲಿ, ಇಟ್ಸ್ ಆಲ್ ಡಾರ್ಕ್ 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 ಡಾರ್ಕ್. ಲೈಕ್ ಎಷ್ಟು ಅದು ಹಂಗೆ ಸ್ಟಿಕ್ ಆಗ್ತಾ ಇದೆ. ಒಂದ್ಸಲ ಆತರ ಬಂತಂದ್ರೆ ಅದೇ ತರದೇ ಮಾಡ್ಕೊಂಡು ಹೋಗೋದು, ಅದು ಆಬ್ವಿಯಸ್ಲಿ ವರ್ಕ್ ಆಗಲ್ಲ ಇಲ್ಲ ಮೂವೀಸ್ ಅಲ್ಲಿ ಅದು ಅಂತ. ಒಂದೊಂದ್ಸಲ ವರ್ಕ್ ಆಗುತ್ತೆ, ಒಂದೊಂದ್ಸಲ ಆಗಲ್ಲ. ಇವಾಗ ಕಾಂತಾರಕ್ಕೆ ಅದೇನಕ್ಕೆ ಅಷ್ಟು ದೊಡ್ಡದಾಯ್ತು, ಬಿಕಾಸ್ ಆತರ ನಾವ್ ಯಾವತ್ತೂ ನೋಡಿರ್ಲಿಲ್ಲ. ನೀವು ಕೊಡಿ ಗುರು ಆತರ ಯಾರು ನೋಡಿಲ್ದಿರೋ ತರ ಕೊಡಿ, ಜನ ಬಂದೇ ಬರ್ತಾರೆ. ಕಾಂತಾರ ಬಂದ್ಮೇಲೂ ಅದೇ ತರದೇ ಎಷ್ಟು. ಆಮೇಲೆ ಆ ತರನೇ ಸಿಂಪಲ್. ದೇರ್ ಇಸ್ ನೋ ಫಾರ್ಮುಲಾ ಫಾರ್ ಸಕ್ಸೆಸ್. Be little spiritual and understand, guys. There is no written formula for success. ಇದು ಯಾರ್ ಇಂಡಸ್ಟ್ರಿ ಅಲ್ಲ, ಈ ನಾರ್ಮಲ್ ಜನಕ್ಕೂ ಅಷ್ಟೇ ಹೇಳ್ತಾ ಇರೋದು. ಈ ಭೂಮಿ ಯಾರು ಸುತ್ತು ಅಲ್ಲ. ನೀನೊಂದು 50-60 ವರ್ಷ ಇರ್ಬೋದು ಅಷ್ಟೇ. ಇವಾಗ ನಿನ್ನ ಮೊಮ್ಮಕ್ಳಿಗೆ ಮಕ್ಳು ಹುಟ್ಟಿದ್ರೆ ನೀನ್ ಯಾರು ಅಂತ ಅವ್ರಿಗೆ ಗೊತ್ತೇ ಇರಲ್ಲ. ನಿಮಗ್ ಗೊತ್ತಾ ನಿಮ್ ಮುತ್ತಾತನ ಹೆಸರು? ಅಷ್ಟೇ. ಅವ್ರಷ್ಟು ಮಾಡಿದಕ್ಕೆ ನೀವು ಇಲ್ಲಿದ್ದೀರಾ. ಅವ್ರು ಏನೋ ಕಷ್ಟಪಟ್ಟು ಬೆಂಗಳೂರಿಗೆ ಅಲ್ಲಿ ಇಲ್ಲಿ ಶಿಫ್ಟ್ ಆಗಿ ದುಡ್ಕೊಂಡಿದ್ದಕ್ಕೆ ನೀವು ಇಲ್ಲಿದ್ದೀರಾ. ಅವ್ರಿಂದಾನೇ ನೀವು ಇರೋದು. ನೀವು ಅವ್ರ ಹೆಸರೇ ಜ್ಞಾಪಕ ಇಲ್ಲ, ನಿಮ್ಗೆ ಅಂತಲ್ಲ ನನಗೂ ಜ್ಞಾಪಕ ಇಲ್ಲ. ಹಂಗಿರೋ ಟೈಮಲ್ಲಿ ನಾವು ಹೋಗ್ಬಿಟ್ಟು ಸುಮ್ಮನೆ ಹಿಂಗೆಲ್ಲ ಏನು ಯೂಸ್ ಹೇಳಿ. ಇರೋ ದಿನ ಖುಷಿಯಾಗಿರಿ. ನಿಮ್ ಪ್ರಯತ್ನ ನೀವು ಪಡಿ ಅಷ್ಟೇ ಇರೋದು. ಪ್ರಯತ್ನದಲ್ಲೇ ಮಜಾ ಇರೋದು. ಇವಾಗ ಸಾರ್ಥಕ್ ಬಗ್ಗೆ ಹೇಳಿದೆ, ನಾನು 6 months ಎಂಜಾಯ್ ಮಾಡಿದೆ ಲೈಫ್ನ. ಅಷ್ಟೇ ನನ್ನ ಕೈಲಿ ಮಾಡಕ್ ಸಾಧ್ಯ. ಅವ್ರು ತೆಗಿತಾರೋ ಹಿಡ್ಕೋತಾರೋ ನನ್ನ ಕೈಲಿ ಇಲ್ಲ. ಅದು ಮ್ಯಾನೇಜ್ಮೆಂಟ್ ಮಾಡೋದು. ನಾನು ತೆಗೆದ್ರು ಶೇ ಅನ್ಕೊಂಡಿದ್ರೆ ಆ ಎಂಟೈರ್ ಪ್ರೊಸೆಸ್ನೇ ಮರ್ತೋಗ್ಬಿಟ್ಟು ನಾನು. ಇವಾಗ ಏನಾಗುತ್ತೆ ಗೊತ್ತಾ, ಸ್ವಲ್ಪ ಜನ ಅಲ್ಲ ನನ್ನ ಫ್ರೆಂಡ್ಸೇ ಇಟ್ಕೊಂಡ್ರೆ, ನಾವ್ ಯಾವತ್ತು ನನ್ನ ಪ್ರಕಾರ ಅಲ್ಲೊಂದು ಸಿಗುತ್ತೆ ಅದಕ್ಕೆ ಮಾಡ್ಬೇಕು ಅಂತ ಮಾಡಿದ್ರೆ ವರ್ಕ್ ಆಗಲ್ಲ. ಎಂಜಾಯ್ ದಿಸ್ ಪ್ರೋಸೆಸ್. ಡು ಯು ರಿಯಲಿ ಲೈಕ್ ಆಕ್ಟಿಂಗ್? ಡು ಯು ರಿಯಲಿ ಲೈಕ್ ಮೇಕಿಂಗ್ ಅ ಮೂವಿ? ಹಿಟ್ ಆಗುತ್ತಾ ಫ್ಲಾಪ್ ಆಗುತ್ತಾ ಬಿಟ್ಟಾಗ್ರು, ನಿನಗೆ ಇಷ್ಟನಾ ಮಾಡಕ್ಕೆ? ನಿಮ್ಗೆ ಆ ಥರ ಇಷ್ಟ ಇದ್ರೆ ಅಷ್ಟೇ ಯಾವುದೋ ಒಂದು ಕೆಲಸ ಮಾಡಿ. ಸಿನಿಮಾ ಹಿಟ್ ಆಗುತ್ತೆ ಅದ್ರಿಂದ ದುಡ್ಡು ಬರುತ್ತೆ ಅದಕ್ಕೆ ಸಿನಿಮಾ ಮಾಡೋಣ ಅಂತ ಮಾಡ್ರೆ ಏನ್ ಯೂಸ್? ನೀವು ಅದನ್ನ ಪ್ರಾಫಿಟ್ ಬಿಸ್ನೆಸ್ ತರ ನೋಡ್ತೀರಾ. ಅದು ಪ್ಯಾಷನೇಟ್ ಆಗಿ ಒಂದು ಸಿನಿಮಾ ಮಾಡಿರ್ತೀರಾ ಖುಷಿಯಾಗಿ, ಯಪ್ಪ ಎಷ್ಟು ಚೆನ್ನಾಗಿದೆ ಗುರು ಅಂತ. ನೀವು ಅದ್ ಮಾಡಿದಾಗ ಅದು ಸೋತ್ರು ನಿಮ್ಗೆ ಬೇಜಾರಾಗಲ್ಲ. ನಾನು ಎಫರ್ಟ್ ಹಾಕ್ದೆ, ನನ್ನ ಕೈಯಲ್ಲಿ ನಾನು ಮಾಡ್ದೆ, ಆದಷ್ಟು ಮಾಡಿದೆ, ಆಗಿಲ್ಲ ಅವಾಗ ನಿಮ್ಗೆ ಬೇಜಾರಾಗಲ್ಲ. ನೀವು ಯಾವಾಗ ದುಡ್ಡು ಅಷ್ಟು ಬರಲೇಬೇಕು, ಇಷ್ಟು ಬರಲೇಬೇಕು. ಇವಾಗ ಸರ್ ನಮ್ಮ ಸಿನಿಮಾ ಹಿಂಗಾಗತ್ತೆ ಸರ್, ಒಂದು 100 ಕೋಟಿ ಬರುತ್ತೆ ಸರ್, 100 ಕೋಟಿ ನಿಮ್ಗೆ 20% ನಿಮಗೆ ಇದಕ್ಕೆ ಇನ್ವೆಸ್ಟ್ ಮಾಡ್ಬಿಡಿ. ಎಲ್ಲ ಬಿಸ್ನೆಸ್ ಮಾತಾಡಿರ್ತೀವಲ್ಲ, ಅವಾಗ ಏನಾಗುತ್ತೆ, ನಂಬರ್ಸ್ ಮ್ಯಾಚ್ ಆಗಲ್ಲ. ಮ್ಯಾಚ್ ಇದ್ದಾಗೆ ಇದಾಗಿಲ್ಲ ಅದರಿಂದ ಹಿಂಗಾಯ್ತು, ಅದೊಂದು 1000 ರೀಸನ್ಗಳು ಬರುತ್ತೆ. ಪಾಪ ನಿಮ್ಮ ಮಗು ಥರ ನೋಡ್ಕೊಂಡಿದ್ದ ಕತೆ ಬಗ್ಗೆ ಯಾರು ಕೇರೆ ಮಾಡಲ್ಲ. ಅದು ಮಗು ಥರ ನೋಡಿ ಆ ಕತೆನ ಬೆಳೆಸಿ, ಆ ಕತೆಗೆ ಸೂಟ್ ಆಗಂತ ಪಾತ್ರಗಳು ಹಾಕಿ. ಅವಾಗ ಯಾಕೆ ಓಡಲ್ಲ ನಾವು ನೋಡ್ತೀವಿ. ದಟ್ಸ್ ಆಲ್ ಐ ಫೀಲ್. ಓಕೆ. ಸೊ ವಧು ಬಗ್ಗೆ ಇನ್ನೊಂದು ನಾನು ಮರ್ತಿದ್ದೆ ಕೇಳೋದು. ಸೊ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸ್ ಅಲ್ಲಿ ಬಂದಿತ್ತು, ನ್ಯೂಸ್ ಎಲ್ಲ ಬಂದಿತ್ತು, ಪರಮೇಶ್ವರ್ ಗುಂಡ್ಕಲ್ ಅವರು ಇದನ್ನ ಮತ್ತೆ ವಧು ಸೀರಿಯಲ್ನ ಇದು ನಿರ್ದೇಶನ ಮಾಡ್ತಾ ಇದ್ದಾರೆ. ಸೊ ಅವರ ಅಂಡರ್ ಅಲ್ಲಿ ಇದು ಹೋಗುತ್ತೆ ಕೆಲಸ. ಐ ಮೀನ್ ಒಂದ್ ಒಳ್ಳೆ ಪ್ರಾಜೆಕ್ಟ್ ನ ಕೊಡ್ತಾರೆ ಅನ್ನೋಂತ ಭರವಸೆ ಎಲ್ರಿಗೂ ಕೂಡ ಇತ್ತು, ಪರಮೇಶ್ವರ್ ಸರ್ ಇದನ್ನ ತಗೊಂಡಿದ್ದಾರೆ ಅಂತಂದ್ರೆ. ಬಟ್ ಅದಾದ್ಮೇಲೆ ಎಲ್ಲೋ ಒಂದ್ ಕಡೆ ಪರಮೇಶ್ವರ್ ಸರ್ ಅದನ್ನ ಬಿಟ್ಟು ಹೋದ್ರು. ಅದಾದ್ಮೇಲೆ ಅದು ಬೇರೆಯವ್ರ ಕೈಲಿ ಹ್ಯಾಂಡ್ ಓವರ್ ಆಯ್ತು ವಧು ಸೀರಿಯಲ್ ಅಂತ. ಸೊ ಇದು ಹೇಗಾಯ್ತು? ಇದರಿಂದ ಏನಾದ್ರು ಡ್ರಾಬ್ಯಾಕ್ ಆಯ್ತಾ ವಧುಗೆ? ಇದನ್ನ ನೀವು ಐ ಥಿಂಕ್ ಪರಮೇಶ್ವರ್ ಗುಂಡ್ಕಲ್ ಸರ್ನೇ ಕರ್ಸ್ ಕೇಳಿದ್ರೆ ಬೆಟರ್ ಅಲ್ವಾ? ಇವಾಗ ಪಾಡ್ಕಾಸ್ಟ್ ಅಲ್ಲಿ ವಿಜಯ್ ಮಲ್ಯ ಬಂದು ಹೇಳಿದ್ರೇನೆ ಗೊತ್ತಾಗಿದ್ದ ಜನಕ್ಕೆ. ನಾನು ಎಂಪ್ಲಾಯ್ ಆಗಿ ನಾನು ಹೆಂಗೆ ಹೇಳಿ, ನನಗೆ ನನ್ನ ಪರ್ಸ್ಪೆಕ್ಟಿವ್ ಒಂಥರ ಇರುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಪರಮೇಶ್ವರ್ ಗುಂಡ್ಕಲ್ ಸರ್ ಆಯ್ತು, ನನ್ಗೆ ಎಷ್ಟು ಗೊತ್ತಾಷ್ಟು ಹೇಳ್ತೀನಿ. ಪರಮೇಶ್ವರ್ ಗುಂಡ್ಕಲ್ ಸರ್ ಕಲರ್ಸ್ ಅಲ್ಲೇ ಇದ್ರು ಅಂಡ್ 10 years ಲಾಂಗ್ ಜರ್ನಿ, ಬ್ಯೂಟಿಫುಲ್. ಅದರಿಂದ ಹಿ ಶಿಫ್ಟೆಡ್ ಟು ಸಿನಿಮಾ and then he wanted to make a comeback in serial through Vadhu. Actually ಅವ್ರದೇ ಕತೆ ಇದು, ನನ್ಗೆ ಅಷ್ಟೇ ಗೊತ್ತು. he wanted to make a comeback and I was ಪಾಪ ಅವ್ರು ನನ್ ಕನ್ಸಿಡರ್ ಮಾಡಿದ್ರೆ I was very happy and what a very sweet person ಗೊತ್ತಾ ಪರಮೇಶ್ವರ್. ಬರೆಯೋದ್ ನೋಡ್ಬೇಕು ಅವಂಚ, ಯಪ್ಪ ದೇವ್ರೆ, ಇಟ್ಸ್ ಲೈಕ್ ಒಂದು ರನ್ನಿಂಗ್ ಬುಕ್ ಅವ್ರ ತಲೆಯಲ್ಲಿ. ಸಡನ್ ಇಲ್ಲಿ ಏನೋ ಒಂದು ಡೈಲಾಗ್ ಮಿಸ್ ಆಯ್ತಾ, ಹೊಡಿಲಿ ಯೋಚನೆ ಮಾಡಿದ್ರ ಇವಾಗ ಈ ತರ ಇಷ್ಟು ಡೀಪ್ ಆಗಿ. ಸೊ ಆ ತರ ಮಂಚ, ವೆರಿ ನೈಸ್ ರೈಟರ್, ವೆರಿ ನೈಸ್ ಪರ್ಸನ್ ಆಲ್ಸೋ. ಸೊ ಅಷ್ಟು ನನಗೆ ಗೊತ್ತು. ಅವರು ಡೈರೆಕ್ಟ್ ಮಾಡಿರ್ಲಿಲ್ಲ, ಡೈರೆಕ್ಟ್ ಸುಭಾಷ್ ಸರ್ ಅಂತ ಬೇರೆಯವ್ರು ಡೈರೆಕ್ಟ್ ಮಾಡಿದ್ದು. ಬಟ್ ಹಿ ವಾಸ್ ರೈಟಿಂಗ್. ಇವಾಗ ಈ ಕ್ಯಾರೆಕ್ಟರ್ ನ ಡೆವಲಪ್ ಮಾಡಿದ್ದು, ಸಾರ್ಥಕ್ ನ ಡೆವಲಪ್ ಮಾಡಿದ್ದು, ವಧುನ ಡೆವಲಪ್ ಮಾಡಿದ್ದು, ಅವರ ಹಿನ್ನೆಲೆ ಹೇಗಿತ್ತು, ಅವರ ಅಮ್ಮ ಕನೆಕ್ಷನ್, ಅದೆಲ್ಲ ಆಬ್ವಿಯಸ್ಲಿ ಪರಮೇಶ್ವರ್ ಗುಂಡ್ಕಲ್ ಸರ್ ಮಾಡಿರ್ತಾರೆ. ನನಗೆ ಗೊತ್ತಿರೋ ಪ್ರಕಾರ ಅವರೇ ಬರ್ತಿದ್ದ ಕತೆ. ಸೊ ಶೂಟಿಂಗ್ ಸ್ಟಾರ್ಟ್ ಆದ್ಮೇಲೆ ಇದೇನು ಕಾಂಟ್ರವರ್ಸಿ ಆಯ್ತು, ಏನೋ ಇನ್ಸೈಡ್ ಏನಾಯ್ತೋ ಗೊತ್ತಿಲ್ಲ, ನಮ್ಮನ್ನ ಸ್ಲಾಟ್ ಚೇಂಜ್ ಮಾಡಿದ್ರು.
ಆಮೇಲೆ ಸಡನ್ಲಿ ನನಗೆ ಹೆಂಗ್ ಗೊತ್ತಾಯ್ತು ಅವ್ರು ಬರೀತಾ ಇಲ್ಲ ಅಂತಂದಾಗ ಅವ್ರದ್ದು ಒಂದು ಪ್ಯಾಟರ್ನ್ ಇರುತ್ತೆ. ಒಂದು ಸೀನ್ ಪೇಪರ್ ನಿಮ್ಗೆ ದಿನ ಸೀನ್ ಪೇಪರ್ ಕೊಟ್ಟಾಗ ಇವಾಗ ಎಕ್ಸಾಂಪಲ್ ಸಾರ್ಥಕ್ ಕೆಳಗೆ ಎಷ್ಟು ಡೈಲಾಗ್ ಇರುತ್ತೆ, ವಧು ಡೈಲಾಗ್ ಸೀನ್ ಪೇಪರ್ ಹತ್ರ ಬರುತ್ತೆ. ಸಡನ್ ಸೀನ್ ಪೇಪರ್ ಚೇಂಜ್ ಆಗೋಯ್ತು, ಇಲ್ಲಿ ಹೆಸರು ಬರೋದು ಇಲ್ಲಿ ಬರೋದು ಸ್ಟಾರ್ಟ್ ಆಯ್ತು, ಆ ಪ್ಯಾಟರ್ನ್ ಬೇರೆ ತರ ಆಗೋಯ್ತು. ಯಾರಿಗೆ ಗೊತ್ತಾಗಲ್ಲ ಎವ್ರಿಥಿಂಗ್ ಓಕೆ, ದೆನ್ ಇಲ್ಲ ರೈಟರ್ ಚೇಂಜ್ ಆಗಿದ್ದಾರೆ. ಓ ಹೌದಾ, ದಟ್ ವಾಸ್ ಮೈ ರಿಯಾಕ್ಷನ್, ದಟ್ಸ್ ಆಲ್ ಐ ನೋ. ಸೊ ಈ ಸೀರಿಯಲ್ಗಳಲ್ಲಿ ಯಾವ್ದು ಹಿಂಗೆ ಅಫಿಷಿಯಲ್ ಆಗಿ ಬಂದು ಹೇಳೋದು ಇಲ್ಲ ಈ ತರ ಚೇಂಜ್ ಆಗಿದ್ದಾರೆ, ನಿರ್ದೇಶಕರು ಚೇಂಜ್ ಆಗಿದ್ದಾರೆ, ಆಮೇಲೆ ಸ್ಲಾಟ್ ಚೇಂಜ್ ಆಗ್ತಾ ಇದೆ ಅಂತ ಅಫಿಷಿಯಲ್ ಆಗಿ ಹೇಳೋದಿಲ್ವಾ? ಅಲ್ಲಿ ಯಾವ ತರ ಕೆಲಸ ನಡೆಯುತ್ತೆ ಅಂತ? ಬಿಕಾಸ್ ನೀವು ಹೇಳಿರೋ ಪ್ರಕಾರ ನಾನು ನೋಡ್ತಾ ಹೋದ್ರೆ ನಿಮ್ಗೆ ಎಲ್ಲವೂ ಕೂಡ ಎಲ್ಲೋ ಒಂದ್ ಕಡೆಯಿಂದ ಬಂದು ಗೊತ್ತಾಗಿರುವಂತದ್ದು ಅಂತ ಹೇಳೋದು. ಸೊ ಅಫಿಷಿಯಲ್ ಆಗಿ ಏನು ನಿಮ್ಗೆ ಅದು ಭಯ ಇರುತ್ತೆ ಮೇಡಮ್ ಎಲ್ಲರಿಗೂ. ಎಕ್ಸಾಂಪಲ್ ನನ್ನ ಬಗ್ಗೆ ನಾನು ಹೇಳಿದೆ, ಅದ್ರ ಸ್ವಲ್ಪ ಜನ ಆರ್ಟಿಸ್ಟ್ ಇರ್ತಾರೆ, ಸ್ಲಾಟ್ ಚೇಂಜ್ ಆಯ್ತಾ ನಾನು ಮಾಡಲ್ಲ, ಓಕೆ ಆ ತರದೊಂದು ಇದಾ, ನಾನು ನಾಳೆಯಿಂದ ಶೂಟಿಂಗ್ ಬರಲ್ಲ, ನಾನು ಕೇಳಿದ್ದೀನಿ ಈ ತರ. ಇವಾಗ ಎಕ್ಸಾಂಪಲ್ ಇವಾಗ ಏನಾಗುತ್ತೆ, ನಾನು ನಿಮ್ಗೆ ಇನ್ನೊಂದು ವಾರ ಶೂಟ್ ಮಾಡ್ತೀವಿ ಅಷ್ಟೇ ಮುಗಿದೋಯ್ತು ಅಂದಾಗ ನಾನಾದ್ರೆ ಆ ಒಂದು ವಾರಕ್ಕೆ ಬರೋ ಕಮಿಟ್ಮೆಂಟ್ಸ್ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ನಾನು ಇದಕ್ಕೆ ಕೊಡ್ತೀನಿ, ಪಾಪ ಮುಗಿಸ್ಬೇಕಾದ್ರೆ ಕಂಫರ್ಟಬಲ್ ಆಗಿ ಮುಗಿಸ್ಲಿ ಅಂತ. ಸ್ವಲ್ಪ ಜನ ಹಂಗಿರಲ್ಲ, ಮುಗಿಯದ್ ನಾನು ಯಾಕೆ ಡೇಟ್ ಕೊಡ್ಬೇಕು ಅದಕ್ಕೆ, ಯು ಅಂಡರ್ಸ್ಟ್ಯಾಂಡ್? ಆ ಥರ ಇದ್ದಾಗ ಆಬ್ವಿಯಸ್ಲಿ ಅವ್ರಿಗೂ ಹಂಗೆ ಹೇಳ್ತಾರೆ. ಆ ಕಲ್ಚರ್ ಇಂದ ಐ ಥಿಂಕ್ ಇವಾಗ ಯಾರು ಹೇಳ್ತಾ ಇಲ್ಲ, ಇಲ್ಲಾಂದ್ರೆ ಅವ್ರಿಗೆ ಏನಕ್ಕೆ ಕೇಳೋದಿಲ್ಲ. ಇವಾಗ ಎಕ್ಸಾಂಪಲ್ ನೀನ್ ಬಂದು ಈ ಮುಗಿತದೆ ಅಂತ ಹೇಳೋದು ನೀನು ಎಕ್ಸ್ಟ್ರಾ ಎಫರ್ಟ್ ಆಗ್ತದೆ ಅಂದ್ರೆ ಫಸ್ಟ್ ಥಿಂಗ್ ಪ್ರೊಡ್ಯೂಸರ್ ಲೈಕ್ ಈ ಥರ ಮುಗಿಸ್ತಾ ಇದೀವಿ, ಐ ಆಮ್ ಸಾರಿ ಇದು ವರ್ಕೌಟ್ ಆಗಿಲ್ಲ ಅಂದಾಗ ನಾನು ಹೇಳ್ಬೋದು ಡೋಂಟ್ ವರಿ, ಒಟ್ಟಿಗೆ ಇನ್ನೂ ಕಷ್ಟಪಟ್ಟು ಕೆಲಸ ಮಾಡೋಣ ಅಂತ. ಆಯ್ತಿಲ್ಲ ಇಲ್ಲ ಆ ಥರ ಅಂದ್ರೆ ಎಲ್ಲರೂ ಬಂದು ಹೇಳ್ತಾರೆ. ನೀವು ಹೇಳಿದ ತಕ್ಷಣ ಹೌದಾ ನಾನು ಮಂಡೇ ಬರಲ್ಲ, ಮಂಡೇ ಡೇಟ್ ಇಲ್ಲ, ನಂದು ಟ್ಯೂಸ್ಡೇ ಡೇಟ್ ಇಲ್ಲ, ಆ ಥರ ಮಾಡಿದ್ರೆ ಯಾರು ಹೇಳಕ್ ಇಷ್ಟಪಡ್ತಾರೆ? ಸೊ ಟು ಬಿ ಆನ್ ಅ ಸೇಫರ್ ಸೈಡ್ ದೇ ಡೋಂಟ್ ಟೆಲ್, ಬಿಕಾಸ್ ಎವ್ರಿಬಡಿ ಕಾಂಟ್ ಬಿ ಲೈಕ್ ಮೀ, ಎವ್ರಿಬಡಿ ಕಾಂಟ್ ಬಿ ಲೈಕ್ ದೆಮ್. ಯಾರಿಗೆ ಗೊತ್ತಪ್ಪ ನಾನು ಹೆಂಗ್ ತಗೋತೀನಿ ಅಂತ ಅವ್ರಿಗೆ ಗೊತ್ತಾ? ಸೊ ಅದಕ್ಕೆ ಹೇಳ್ದೇನೆ ಇದ್ರೆ ಬೆಟರು. ಇವಾಗ ನಾಳೆ ಶೂಟಿಂಗ್ ಮುಗಿತದೆ ಅಂದ್ರೆ ಇವತ್ತು ಹೇಳ್ತಾರೆ, ಅವಾಗ ಏನು ಮಾಡಕ್ಕಾಗಲ್ಲ. ಸೊ ಆತರ ಯೋಚನೆ ಮಾಡ್ತಾರೆ ಅಂತ ಆಯ್ತು. ಆಮೇಲೆ ಒಂದು ಎಂಡಿಂಗು ಕೂಡ ಕರೆಕ್ಟ್ ಆಗ್ಲಿಲ್ವೇನೋ? ಯಾಕಂದ್ರೆ ವಧು ಅಂದ ತಕ್ಷಣ ನಮಗೆ ಎಲ್ಲರಿಗೂ ತಲೆಯಲ್ಲಿ ಇದ್ದಿದ್ದು ಅವ್ರಿಗೆ ವರ ಸಿಗ್ತಾ ಇಲ್ಲ, ಮದ್ವೆ ಆಗ್ಬೇಕು ಅನ್ನೋದೊಂದು, ಅವ್ರ ಅಪ್ಪನ ಕನಸನ್ನ ನನಸು ಮಾಡ್ಬೇಕು ಅನ್ನೋದೊಂದಿತ್ತು. ಆ ಎಂಡಿಂಗ್ ಎಲ್ಲೋ ಒಂದು ಮಿಸ್ ಹೊಡಿತಾ? ಅಟ್ಲೀಸ್ಟ್ ಎಂಡಿಂಗ್ ಅದು ಕರೆಕ್ಟ್. ಡೆಫಿನೆಟ್ಲಿ ಅದು ಸಾಧ್ಯನೇ ಇರಲಿಲ್ಲ. ಇವಾಗ ನಾನು ಹೇಳ್ದೆ ಗೊತ್ತಾ ನಿಮ್ಗೆ, 15 ಎಪಿಸೋಡ್ ಕತೆ ಬರುತ್ತೆ ನಮಗೆ, 15 ಎಪಿಸೋಡ್ಸ್ ಆಡಿಯನ್ಸ್ ಪಲ್ಸ್ ನೋಡ್ಕೊಂಡು ಬರೆಯೋದು ಆ ಥರ ಆಗುತ್ತೆ. ಸೊ ನಮ್ಗೇನಾಯ್ತು, ಅಂಟಿಲ್ ದ ಲಾಸ್ಟ್ ಮಿನಿಟ್ ವಿ ಡಿಡ್ ನಾಟ್ ನೋ ನಮ್ಮ ಸೀರಿಯಲ್ ಮುಗಿಯುತ್ತೆ ಅಂತ. ವಿತೌಟ್ ಇನ್ನೂ ಹೋಗ್ಬೋದು, ಯಾಕೆಂದ್ರೆ 10:30 ಚೇಂಜ್ ಆಯ್ತು ಅಂತ ಹೇಳಿದಾಗ ಗೊತ್ತಾ, ಆ ಟೈಮಲ್ಲಿ ನಾವೇನು ಅನ್ಕೊಂಡಿದ್ವಿ ಇನ್ನೂ ನಡೆಸ್ತಾರೆ, 10:30 ನಡೆಸ್ತಾರೆ, 9:30 10:30 ಹಾಕಿದ್ದಾರೆ ಅಷ್ಟೇ ಟೈಮ್ ಸ್ಲಾಟ್ ಆಗಿರೋದು, ವಿ ವಿಲ್ ಕಂಟಿನ್ಯೂ ಆಸ್ ಲಾಂಗ್ ಆಸ್ ಪಾಸಿಬಲ್. ಅವಾಗ ಇದ್ದು ಅನ್ಕೊಂಡಿದ್ದೆ ಮುಗಿಬೋದು ಅಂತ, ಆ ಥರ ಏನೂ ಇರಲಿಲ್ಲ. ಸೊ ಎಲ್ಲ ಕತೆ ಲೀಡ್ ಟು ಅನದರ್ ಪಾಯಿಂಟ್ ವೇರ್ ನಂದು ವಧು ಸುಜಿತ್ ಜೊತೆ ಏನೋ ಆಗ್ಬೇಕಾಗಿತ್ತು, ನಂದು ಪ್ರಿಯಾಂಕಾ ಏನೋ ಆಗ್ಬೇಕಾಗಿತ್ತು, ಆ ಥರ ಏನೋ ಆಗಿತ್ತು, ಕತೆ ಲೀಡ್ ಆಗಿತ್ತು. ಬಟ್ ಸಡನ್ಲಿ ದೇ ಗೆಟ್ ಟು ನೋ ದಟ್ if we had to finish it the way we thought, we needed more time. Okay, so ಅದಕ್ಕೋಸ್ಕರ ಇವಾಗ ನಿಮ್ಗೆ 60 ಎಪಿಸೋಡ್ ಅಲ್ಲಿ ಮುಗಿಸೋದನ್ನ 10 ಎಪಿಸೋಡ್ ಅಲ್ಲಿ ಮುಗಿಸಿ ಅಂತಂದ್ರೆ you obviously cut a lot of things and make everything just ಹಾಕ್ ಮುಗಿಸ್. That's how it happened. ಸೊ ಒಂದು ಕತೆನ ಕ್ಲೀನ್ ಆಗಿ ಮುಗಿಸ್ಬೇಕು ಅಂತಂದ್ರೆ ಅದ್ರ ಪ್ಲಾನ್ ಪ್ರಕಾರನೇ ಅದಕ್ಕೆ ಸ್ಪೇಸ್ ಕೊಡಬೇಕು, ಟೈಮ್ ಕೊಡಬೇಕು, ಅಂಡ್ ಆಲ್ಸೋ ಮುಂಚೆನೆ ಹೇಳಿರ್ಬೇಕು ನಿನಗೆ ಇಷ್ಟೇ ಸ್ಲಾಟ್ ಕೊಡೋದು ನಾನು, ನೀನ್ ಏನೇ ಕತೆ ಮಾಡು, ಐ ವಿಲ್ ಗಿವ್ ಯು 100 ಎಪಿಸೋಡ್ಸ್. 100 ಎಪಿಸೋಡ್ಸ್ ಅಲ್ಲಿ ಬ್ರೈಟ್ ಇಟ್ ಬ್ಯೂಟಿಫುಲ್, ಯಾರು ಬರೆಯಲ್ಲ ಸಿಂಪಲ್ ಆಗಿ ಬ್ಯೂಟಿಫುಲ್ ಆಗಿ 100 ಎಪಿಸೋಡ್ಸ್ ಯಾವಾಗ ಟಿ ಎನ್ ಸರ್ ಬರಬೇಕು, ಅವ್ರು ಯಾವಾಗ ಹೋಗ್ಬೇಕು, ಆ ಥರ ಎಲ್ಲ ನೀಟಾಗಿ ಪ್ಲಾನ್ ಮಾಡಿ ಬ್ಯೂಟಿಫುಲಿ ಪ್ರೆಸೆಂಟ್ ಮಾಡ್ತಾರೆ. ಅವ್ರಿಗೂ ಸಡನ್ ಆಗಿ ಓ ಶಿಟ್ ನಿಲ್ಲಿಸ್ಬೇಕು, ಓ ಶಿಟ್ ಅವ್ರಿಗೂ ಗೊತ್ತಿರಲ್ಲ, ಯಾರಿಗೂ ಗೊತ್ತಿರಲ್ಲ. ಆ ಟೈಮಲ್ಲಿ ಏನಾಗುತ್ತೆ ಸ್ವಲ್ಪ ಕತೆ. ಸೊ ಇದೆಲ್ಲವೂ ಜನಗಳಿಗೆ ಗೊತ್ತಾಗೋದಿಲ್ಲ, ಎಲ್ಲ ಹೇಳೋದು ಕ್ಲೀನ್ ಆಗಿ ಎಂಡ್ ಮಾಡ್ಲಿಲ್ಲ ವಧು ಸೀರಿಯಲ್ ನ ಅಂತಾನೆ ಹೇಳ್ತಾರೆ, ಬಟ್ ಇಷ್ಟು ಇನ್ಸೈಡ್ ಇಷ್ಟೆಲ್ಲ ಆಗುತ್ತೆ ಅಂತ. ಆ ಥರ ಅಂದಾಗ ನನಗೂ ಬೇಜಾರಾಗುತ್ತೆ, ಯಾಕಂದ್ರೆ ವಿ ಆರ್ ಡೂಯಿಂಗ್ ಇನ್ಜಸ್ಟಿಸ್ ಟು ಅವರ್ ಆಡಿಯನ್ಸ್ ಅಲ್ವಾ. ಪಾಪ ಅವ್ರು ಅಷ್ಟು ಇನ್ವೆಸ್ಟ್ ಮಾಡ್ಕೊಂಡು ಟೈಮ್ ನನ್ನ ಪರ್ಸ್ಪೆಕ್ಟಿವ್ ಹೇಗೆ ಅಂತಂದ್ರೆ, ನೀವು ಏನೋ ಕೆಲಸ ಮಾಡ್ತಾ ಇರ್ತೀರಾ ಗುರು, ಬೆಳಗ್ಗೆ ಸಾಯಂಕಾಲ ನಿಮ್ಮ ಬಾಸ್ ಕೆಲ್ ಬಯಸ್ಕೊಂಡಿರ್ತೀರೋ, ಟ್ರಾಫಿಕಲ್ಲಿ ಯಾವನೋ ಬಂದು ಹಿಂಗೆ ಇರಿಟೇಟ್ ಮಾಡಿರ್ತಾನೋ, ಬಟ್ ನೀವು ಮಲ್ಗೋಕ್ಕಿಂತ ಮುಂಚೆ ನನ್ನ ನೋಡಿ ಮಲಗ್ತಾ ಇದ್ದೀರಾ. ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಎಂಟರ್ಟೈನ್ ಯು. ಅಟ್ಲೀಸ್ಟ್ ಸ್ವಲ್ಪ ಹೊತ್ತಾದರೂ ನಿಮ್ಗೊಂದು ಸ್ವಲ್ಪ ಒಂದು ಖುಷಿ ಕೊಟ್ಟು, ಇಲ್ಲ ಖುಷಿ ಅಲ್ಲದೆ ಇದ್ರೆ ಊಟ ತಿನ್ಬೇಕಾದ್ರೆ ನನ್ನ ಮುಖ ನೋಡ್ಕೊಂಡು ಊಟ ತಿಂದು ಎಲ್ಲ ಮರ್ತೋಗೋದಾರ ಆದರೆ ಅದಕ್ಕಿಂತ ಖುಷಿ ಇನ್ನೇನು ಬೇಕು. ನಾನು ಆ ಪಾಯಿಂಟಲ್ಲಿ ನಾನು ನಿಮ್ಗೆ ಸ್ಯಾಟಿಸ್ಫೈ ಮಾಡಲಿಲ್ಲ ಅಂದರೆ ಆ ದುಃಖ ಇದ್ದೇ ಇರುತ್ತೆ ನನಗೂ. ಬಟ್ ನನ್ನ ಕೈಯಲ್ಲಿ ಇರಲಿಲ್ಲ, ನಮ್ಮ ಯಾರ ಕೈಯಲ್ಲೂ ಇರಲಿಲ್ಲ, ನಮ್ಮ ಯಾರ ಕೈಯಲ್ಲೂ ಇಲ್ಲ. ನಾವು ಬರೀ ಒಂದು ಫೇಸ್ ಆಫ್ ದ ಪ್ರಾಜೆಕ್ಟ್ ಅಷ್ಟೇ, ಹಿಂದೆಗಡೆ ತುಂಬ ನಡೆಯುತ್ತೆ, ಅದು ನಮಗೂ ಗೊತ್ತಿರಲ್ಲ. ವಿ ಆರ್ ಜಸ್ಟ್ ಪಪೆಟ್ಸ್. ಸೊ ವಧು ಕ್ರೂ ಇಂದ ನೀವು ಜನಗಳಿಗೆ ಏನಾದ್ರು ಒಂದು ಮೆಸೇಜ್ ಹೇಳ್ಬೇಕು ಅಂದ್ರೆ, ಬಿಕಾಸ್ ಗೊತ್ತಾಗ್ಲಾರ್ದಂಗೆ ಇದು ಎಂಡ್ ಆಗಿರುವಂತ ಸೀರಿಯಲ್, ಸೊ ಜನಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಜನಗಳಿಗೆ ಏನು ಹೇಳ್ಬೇಕಂದ್ರೆ,
ನಿಮ್ಗೆ ಎಷ್ಟು ಶಾಕ್ ಆಯಿತು ನಮಗೂ ಅಷ್ಟೇ ಶಾಕ್ ಆಗಿದೆ. ನಾನು ಹೇಳ್ದಂಗೆ ಲಾಸ್ಟ್ ಮಿನಿಟ್ ತನಕ ನಮಗೂ ಗೊತ್ತಿರಲಿಲ್ಲ ಇದು ಮುಗಿಯುತ್ತೆ ಅಂತ. ನಾವು ಏನೋ ಬೇರೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ವಿ, ಅದೇನೂ ವರ್ಕೌಟ್ ಆಗಲಿಲ್ಲ. ಬಟ್ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಗೆಲ್ಲರಿಗೂ ದುಃಖ ಇದೆ ದಟ್ ವಿ ಕುಡಂಟ್ ಇನ್ನೂ ಜಾಸ್ತಿ ಎಂಟರ್ಟೈನ್ಮೆಂಟ್ ಕೊಟ್ಟಿಲ್ಲ ಅಂತ. ಬಟ್ ಇಟ್ಸ್ ಓಕೆ, ಚಿಕ್ಕ ಪ್ರಪಂಚ, ನ್ಯೂ ಪ್ರಾಜೆಕ್ಟ್ಸ್, ಖುಷಿಯಾಗಿರಿ. ನೀವು ಅಷ್ಟೇ ಸಾಕು, ಎಷ್ಟು ನೋಡ್ತೀರಾ ಬೇರೆ ನೋಡಿ, ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಬೇರೆ 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 ಪ್ರಾಜೆಕ್ಟ್ಸ್ ನೋಡಿ. ಅಲ್ಲಿ ನಿಮ್ಮನ್ನ ಬೇರೆಯವ್ರನ್ನ ನೋಡೋದು. ಸಪೋರ್ಟ್ ಮಾಡಿ. ಇನ್ನು ನಾನು ಬೇರೆ ಕೆಲಸ ಮಾಡ್ತೀನಿ, ಅದನ್ನು ಸಪೋರ್ಟ್ ಮಾಡಿ. ಅದನ್ನು ಬೇರೆ ಮಾಡ್ತಾರೆ, ಅವ್ರಿಗೂ ಸಪೋರ್ಟ್ ಮಾಡಿ. ಎಲ್ಲರೂ ತುಂಬಾ ಆಪರ್ಚುನಿಟಿ ಇದೆ, ಎಲ್ಲ ಖುಷಿಯಾಗಿ ನೋಡ್ತಾ ಇರಿ. ಒಂದನ್ನೇ ಯಾಕೆ ನೋಡ್ತೀರಾ? ಓಕೆ, ಸೊ ನೆಕ್ಸ್ಟ್ ಪ್ರಾಜೆಕ್ಟ್ಗಳ ಬಗ್ಗೆ ನೀವು ಹೇಳಿದ್ರಿ ಒಂದೆರಡು ಬರುತ್ತೆ ಅಂತಂದು. ಅದನ್ನ ಹೊರತುಪಡಿಸಿದ್ರೆ ಏನೇನು ಪ್ರಾಜೆಕ್ಟ್ ಸದ್ಯ ಕೈಯಲ್ಲಿದೆ, ಯಾವ್ದಾವ್ದು ಫಿನಿಶಿಂಗ್ ಹಂತದಲ್ಲಿದೆ, ಯಾವ್ದಾವ್ದು ನೆಕ್ಸ್ಟ್ ಇವಾಗ ಬಂದ್ಬಿಡತ್ತೆ? ಸೀರಿಯಲ್ ಆಸ್ ಆಫ್ ನಾವು ಯಾವುದು ಮಾಡ್ತಾ ಇಲ್ಲ, ಯಾಕಂದ್ರೆ ಆಫರ್ಸ್ ಬರ್ತಾ ಇದೆ. ಬಟ್ ಐ ಆಮ್ ಟೇಕಿಂಗ್ ಟೈಮ್ ಆಫ್. ನಂಗೆ ಸೀರಿಯಲ್ ಮಾಡ್ಬೇಕಂದ್ರೆ ಎಫರ್ಟ್ ಬೇಕು. ಲೈಕ್ ಇಟ್ಸ್ ನಾಟ್ ಲೈಕ್ ಸಿನಿಮಾ, ಇಟ್ಸ್ ಅ ಲಾಂಗ್ ಪ್ರೊಸೆಸ್ ಆ್ಯಂಡ್ ತುಂಬ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ನಾನು ಹೇಳ್ದಂಗೆ ನಾನು ಒಂದು ಕಡೆ ಫೋಕಸ್ ಮಾಡಿದ್ರೆ ನಾನು ಬೇರೆ ಕಡೆ ನೋಡಲ್ಲ. 100% ಎಫರ್ಟ್ ಹಾಕ್ಬೇಕು. ನನಗೆ ಅದಿನ್ನೂ 100% ಎಫರ್ಟ್ ಹಾಕೋ ಥರ ಒಂದು ಸ್ಕ್ರಿಪ್ಟ್ ಆಗಲಿ ಅದೊಂದು ಇನ್ನೂ ಬಂದಿಲ್ಲ. ಸೊ ಆ ಟೈಮಲ್ಲಿ ರೈಟ್ ನಾವು ನಂದು 2 ಸಿನಿಮಾ ಡಬ್ಬಿಂಗ್ ನಡೀತಾ ಇದೆ. ಈಗ ಅದು ಸಿನಿಮಾ ಬರ್ತಾ ಇದೆ. ಸೊ ಐ ಆಮ್ ಹ್ಯಾಪಿ ವಿತ್ ದ್ಯಾಟ್. ಆಮೇಲೆ ಐ ಆಮ್ ಡೂಯಿಂಗ್ ಒನ್ ಮೋರ್ ಪ್ರಾಜೆಕ್ಟ್. ಇವಾಗ 22nd ಐ ಆಮ್ ಗೋಯಿಂಗ್ ಫಾರ್ ಅನ್ ಆರ್ಮಿ ಆಫೀಸರ್ ಲುಕ್ಗೆ. ಅಗೇನ್ ಐ ಟೋಲ್ಡ್ ಅಬೌಟ್ ದಿಸ್ ಲುಕ್. ಅದೊಂದಿದೆ. ಮತ್ತು ಅಗೇನ್ ಐ ಟೋಲ್ಡ್ ಅಬೌಟ್ ದ್ಯಾಟ್ OTT ಪ್ಲಾಟ್ಫಾರ್ಮ್ ಡಾಕ್ಯು ಸೀರೀಸ್. ದಟ್ಸ್ ಅ ಬಿಗ್ ಥಿಂಗ್. ದಟ್ಸ್ ಆಲ್ಸೋ ಕಮಿಂಗ್ ಅಪ್. ದಟ್ಸ್ ಆಲ್. ಟೇಕ್ ಲೈಫ್ ಆಸ್ ಇಟ್ ಕಮ್ಸ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಿಮ್ಮ ಟೈಮ್ನ ನಮಗೋಸ್ಕರ ಕೊಟ್ಟಿದ್ದಕ್ಕೆ, ಹಾಗೆ ಒಂದಿಷ್ಟು ವಿಚಾರಗಳ ಬಗ್ಗೆ ನಮಗೂ ಡೌಟ್ಸ್ ಇತ್ತು, ಅದೆಲ್ಲವೂ ಕ್ಲಿಯರ್ ಮಾಡಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್ ನಿಮ್ಮ ಪ್ರಾಜೆಕ್ಟ್. Thank you so much. All the best to you and thank you for listening to me. I know I talk a lot. ಐ ಜಸ್ಟ್ ಎಂಜಾಯ್ಡ್ ದ ಕನ್ವರ್ಸೇಷನ್. Thank you so much. ಎಸ್, ಇದಾಗಿತ್ತು ಅಭಿಷೇಕ್ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.